ಎಲ್ಲ ರೈತ ಬಾಂಧವರಿಗೆ ಎಸ್ಕಾಟ್ ಸಂಸ್ಥೆಯಿಂದ ನಮಸ್ಕಾರಗಳು. ಎಸ್ಕಾಟ್ ಸಂಸ್ಥೆಯು 7 ದಶಕಗಳಿಂದ ಕೃಷಿ ಯಂತ್ರೋಪಕರಣಗಳಲ್ಲಿ ತನ್ನದೇ ಆದ ಛಾಪನ್ನು ಮೂಡಿಸಿದೆ. ತೀವ್ರ ಶಕ್ತಿ, ಹೆಚ್ಚಿನ ಕಾರ್ಯದಕ್ಷತೆ ಮತ್ತು ಬಹುಮುಖ ಶೈಲಿಯ ಉಪಯೋಗಗಳ ಟ್ರ್ಯಾಕ್ಟರ್ಗಳನ್ನು ಉತ್ಪಾದಿಸುವುದರ ಜೊತೆಗೆ ಎಸ್ಕಾಟ್ ಸಂಸ್ಥೆಯು ಆಸಕ್ತ ಯುವ ಪೀಳಿಗೆಗೆ ಮತ್ತು ರೈತರಿಗೆ ನಿಯಮಿತವಾಗಿ ಕೃಷಿ ವೈಜ್ಞಾನಿಕ ಸಲಹೆಗಳನ್ನು ನೀಡಲು ತರಬೇತಿಯನ್ನು ನೀಡಲಾಗುತ್ತದೆ. ಕೃಷಿ ಚಟುವಟಿಕೆಗಳಾದ ಉಳುಮೆ, ಬಿತ್ತನೆ, ಕಳೆ ನಿಯಂತ್ರಣ, ಔಷಧಿ ಸಿಂಪಡಣೆ ಇಂತಹ ಚಟುವಟಿಕೆಗಳಲ್ಲಿ ರೈತರು ಎದುರಿಸುವ ಸಮಸ್ಯೆಗಳನ್ನು, ಅಂದರೆ ಹಣಕಾಸು ಸಮಸ್ಯೆ, ರೈತರ ಶ್ರಮ ಸಮಸ್ಯೆ ಮತ್ತು ನೌಕರರ ಸಮಸ್ಯೆಯನ್ನು ತಗ್ಗಿಸಲು ಎಸ್ಕಾಟ್ ಸಂಸ್ಥೆಯು ಕೃಷಿ ಯಂತ್ರೋಪಕರಣಗಳನ್ನು ಉತ್ಪಾದಿಸುವುದರ ಜೊತೆಗೆ ಮಾರುಕಟ್ಟೆಯಲ್ಲಿ ತನ್ನದೇ ಆದ ಕಾರ್ಯವನ್ನು ನಿರ್ವಹಿಸುತ್ತದೆ. ಪ್ರಯೋಗಾಲಯದಲ್ಲಿ ನಡೆಸುವಂತಹ ತಾಂತ್ರಿಕ ವಿಚಾರಗಳನ್ನು ರೈತರ ಸಮ್ಮುಖದಲ್ಲಿ ಕೃಷಿ ವೈಜ್ಞಾನಿಕ ಸಲಹೆಗಳನ್ನು ಪ್ರಾಯೋಗಿಕ ವಿಚಾರಗಳ ಮುಖಾಂತರ ಮತ್ತು ಪ್ರದರ್ಶನಗಳ ಮುಖಾಂತರ ರೈತರಿಗೆ ತಿಳಿಸಿಕೊಡಲಾಗುತ್ತದೆ. ಇಂದಿನ ತರಬೇತಿಯಲ್ಲಿ GMN ಸಂಸ್ಥೆಯ ಮುಖ್ಯಸ್ಥರಾದಂತಹ ಹಾಗೂ ಸೇವಾರತ್ನ ಪುರಸ್ಕೃತರಾದಂತಹ, ಇದರ ಜೊತೆಗೆ 20 ವರ್ಷಗಳ ಕೃಷಿಯ ಅನುಭವವುಳ್ಳಂತಹ ಡಾಕ್ಟರ್ ನಂದಿನಿ ಗಂಟೆಯವರು ನಮ್ಮೊಂದಿಗೆ ಜ್ಞಾನವನ್ನು ಹಂಚಿಕೊಳ್ಳಲಿದ್ದಾರೆ. ಇಂದಿನ ತರಬೇತಿ ಕಾರ್ಯಕ್ರಮದಲ್ಲಿ ವಾಣಿಜ್ಯ ಬೆಳೆಗಳಲ್ಲಿ ಸಸ್ಯ ಪೋಷಕಾಂಶಗಳ ನಿರ್ವಹಣೆ ಬಗ್ಗೆ ತಿಳಿದುಕೊಳ್ಳಲಾಗುತ್ತದೆ. ಈ ತರಬೇತಿ ಕಾರ್ಯಕ್ರಮದಲ್ಲಿ ರೈತರಿಗೆ ಯಾವುದಾದರೂ ಪ್ರಶ್ನೆಗಳು ಕಂಡು ಬಂದಲ್ಲಿ ದಯವಿಟ್ಟು ಯೂಟ್ಯೂಬ್ನ ಕಮೆಂಟ್ನ ಸೆಕ್ಷನ್ನಲ್ಲಿ ನಮಗೆ ತಿಳಿಸಿಕೊಡಿ. ನಂತರ ಝೂಮ್ ಲಿಂಕ್ ಅನ್ನು ನೀಡಲಾಗಿರುತ್ತದೆ. ಆ ಝೂಮ್ ಲಿಂಕ್ ಮುಖಾಂತರ ವಿಚಾರಣಾ ಸಂಕಿರಣದಲ್ಲಿ ಭಾಗವಹಿಸಿ ತಮ್ಮ ಪ್ರಶ್ನೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು. ಎಲ್ಲ ರೈತ ಬಾಂಧವರಿಗೆ ನಮಸ್ತೆ. ಅದರಲ್ಲೂ ಕರ್ನಾಟಕ ರಾಜ್ಯದ ಸಮಸ್ತ ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತಿನ ದಿವಸ ಟಾಪಿಕ್ ಬಂದ್ಬಿಟ್ಟು ಮಣ್ಣಿನ ಗುಣಮಟ್ಟ ಅಥವಾ ಮಣ್ಣಿನ ಆರೋಗ್ಯ ಅಂತಲೇ ಕರಿಬೋದು. ನಾವು ಮಣ್ಣಿನ ಆರೋಗ್ಯ ಅಥವಾ ಫಲವತ್ತತೆ ಹೇಗೆ ನಾವು ಮೇಂಟೈನ್ ಮಾಡ್ತಾ ಬರಬೇಕು ಮತ್ತು ಈ ಮಣ್ಣಿನ ಆರೋಗ್ಯನ ಕಾಪಾಡ್ಕೊಳ್ಳೋದ್ರಲ್ಲಿ ಇಂಟಿಗ್ರೇಟೆಡ್ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಇಂಟಿಗ್ರೇಟೆಡ್ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಅಂತನಾದರೂ ಕರೀರಿ, ಅಥವಾ ಬೆಳೆಗಳಿಗೆ ಸಮತೋಲನ ಆಹಾರ ಅಂತನಾದರೂ ಕರೀರಿ, ಅಥವಾ ಬ್ಯಾಲೆನ್ಸ್ಡ್ ಪ್ಲಾಂಟ್ ನ್ಯೂಟ್ರಿಷನ್ ಅಂತಲೂ ಕರೀರಿ. ಯಾವುದೇ ಒಂದು ರೀತಿಯಿಂದ ನಾವು ಕರೆದ್ರೂ ಕೂಡ ಫೈನಲಿ ಏನಾಗುತ್ತೆ, ನಮ್ಮ ಭೂಮಿ ಎಷ್ಟು ಮಟ್ಟಿಗೆ ಫಲವತ್ತತೆಯಿಂದ ಉಳ್ಕೊಂಡು ವರ್ಷಾನುವರ್ಷ ನಮಗೆ ಬೆಳೆ ಕೊಡಲಿಕ್ಕೆ ಅವಕಾಶ ಮಾಡಿಕೊಡುತ್ತೋ ಅದೇ ರೀತಿ ಆ ಫಲವತ್ತತೆನ ನಾವು ಒಂದು ಉತ್ಕೃಷ್ಟವಾದ ಒಂದು ಗುಣಮಟ್ಟದಲ್ಲಿ ಇಟ್ಕೊಳ್ತಾ ಬಂದುಬಿಟ್ಟು ಬೆಳೆನ ಗುಣಮಟ್ಟದಲ್ಲಿ ತೆಗಿಲಿಕ್ಕೆ ಹೇಗೆ ಸಾಧ್ಯ ಆಗುತ್ತೆ. ಇವತ್ತಿನ ದಿವಸ ಏನು ಮುಖ್ಯವಾಗಿ ರೈತರಲ್ಲಿ ಕಾಡ್ತಾ ಇರೋದು ಅಂತ ಹೇಳಿದ್ರೆ, ಅತ್ಯುನ್ನತ ಬೆಳವಣಿಗೆ ಅಂತಂದರೆ ಈಲ್ಡ್ ಅಂತ ನಾವೇನು ಕರಿತೀವಿ, ಈಲ್ಡ್ ತೆಗೆಯೋದ್ರಲ್ಲಿ ಅವ್ರಿಗೇನು ಅಂತ ಹೆಚ್ಚು ತೊಂದರೆ ಅಂತ ಅನ್ನೋದು ಕಂಡು ಬರ್ತಾ ಇಲ್ಲ. ಸಾಕಷ್ಟು ಅವ್ರಿಗಳಿಗೂ ಮಾಹಿತಿಗಳು ಸಿಗ್ತಾ ಇದೆ. ಬೇರೆ ಬೇರೆ ಕಂಪ್ನಿಗಳಾಗ್ಬೋದು, ಅಥವಾ ನಮ್ಮ ಒಂದು ಈಗ ಕೃಷಿ ವಿಶ್ವವಿದ್ಯಾನಿಲಯಗಳಾದಂಥ ಸೆಂಟರ್ಸ್ಗಳಾಗ್ಬೋದು, KVKಗಳಾಗ್ಬೋದು, ಸಾಕಷ್ಟು ಎಕ್ಸ್ಟೆನ್ಷನ್ ವರ್ಕ್ ಅಂತ ಮಾಡ್ತಿದ್ದಾರೆ. ಆದರೆ ಇಲ್ಲಿ ಪ್ರಶ್ನೆ ಏನು ಬರುತ್ತೆ ಅಂತ ಹೇಳಿದ್ರೆ, ಯಾವಾಗ ನಾವು ಅತಿ ಹೆಚ್ಚಿನ ಉತ್ಪನ್ನ ಅಂಥೇಳಿ ಅಂತ ಮಾಡ್ಲಿಕ್ಕೆ ಹೋಗ್ತೀವೋ ಗುಣಮಟ್ಟ ಎಲ್ಲೋ ಒಂದು ಕಡೆಗೆ ಕೈ ಕೊಡ್ತಾ ಬರ್ತಿದೆ. ಸೊ ಈ ಗುಣಮಟ್ಟನ ಇಟ್ಕೊಂಡು ನಾವು ಹೆಚ್ಚಿನ ರೀತಿಯಲ್ಲಿ ಉತ್ಪಾದನೆ ತೆಗಿಲಿಕ್ಕಾದರೆ ಮತ್ತು ನಮ್ಮ ಒಂದು ಭೂಮಿಯ ಫಲವತ್ತತೆನ ಅದೇ ರೀತಿ ಕಾಪಾಡ್ಕೊಂಡು ಹೋಗಬೇಕು ಅಂತ ಅನ್ನೋದಾದರೆ ನಾವು ಏನೇನೆಲ್ಲ ಒಂದು ಗಮನ ಕೊಡಬೇಕು ಅಂತ ಅನ್ನೋದ್ರ ಬಗ್ಗೆ ಇವತ್ತು ಸಂಕ್ಷಿಪ್ತವಾಗಿ ಚರ್ಚೆ ಮಾಡೋಣ. ಈಗ ಮಣ್ಣಿನ ಒಂದು ಆರೋಗ್ಯದ ಬಗ್ಗೆ ಹೇಳಬೇಕಾದ್ರೆ 2 ಪ್ರಶ್ನೆ ನಮ್ಮ ತಲೆಗೆ ಬರುತ್ತೆ. ಒಂದು, ಏನಕ್ಕೆ ನಾವು ಮಣ್ಣಿನ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು, ಒಂದನೇದು. ಎರಡನೇದು, ಈ ಕಾಳಜಿ ವಹಿಸಬೇಕು ಅಂತ ಅನ್ನೋದಾದರೆ ನಾವು ಏನನ್ನು ಮಾಡಬೇಕು, ಯಾವುದನ್ನೆಲ್ಲ ಕಡಾಖಂಡಿತವಾಗಿ ಮಾಡಲೇಬೇಕು ಅಥವಾ ಮಾಡಬಹುದಾಗಿರ್ತಕ್ಕಂಥ ಒಂದು ಅವಶ್ಯಕತೆ ಇದೆ ಅಂತ ಅನ್ನೋದ್ರ ಬಗ್ಗೆ ನೋಡೋಣ. ಈಗ ಚಿತ್ರದಲ್ಲಿ ನೋಡ್ತಾ ಇರೋ ಲೆಕ್ಕದಲ್ಲಿ ನೀವು ಅನ್ನೋದಂದರೆ ಒಂದು ಸಾಯಿಲ್ ಪ್ರೊಫೈಲ್ ಅಂತ ಕರಿತೀವಿ. ಅಂದರೆ ಈಗ ಒಂದು ಮಣ್ಣಿಂದು ಇದನ್ನು ನಾವು ಜಮೀನನ್ನು ಮೇಲಿಂದ ಕೆಳಗೆ ತನಕ ಕಟ್ ಮಾಡಿದಾಗ, ಅದೊಂದು ಅಗತ ಮಾಡಿದಾಗ ನಮಗೆ ಬೇರೆ ಬೇರೆ ಲೇಯರ್ಗಳು ಕಾಣಿಸುತ್ತೆ. ಅಂದರೆ ಬೇರೆ ಇರ್ತಕ್ಕಂಥ ಜಾಗದಲ್ಲಿ ನಮಗೆ ಬೇರೆ ಬಣ್ಣ ಕಾಣಿಸುತ್ತೆ. ಅದರಿಂದ ಕೆಳಗಡೆ ಬಂದಿದ್ರಲ್ಲಿ ನೀರು ಮತ್ತು ಖನಿಜಾಂಶಗಳು ಇರ್ತಕ್ಕಂಥ ಒಂದು ಜಾಗದಲ್ಲಿ ಬೇರೆ ಬಣ್ಣ ಕಾಣುತ್ತೆ. ಅದಕ್ಕಿಂತ ಕೆಳಗೆ ಬಂದಾಗ ಮಣ್ಣು, ಕಲ್ಲು, ದಪ್ಪ ಹೆಂಟೆಗಳು ಅಂತೇಳಿ ಅಂತ ಇದ್ದಾಗ ಅದ್ರದ್ದು ಬಣ್ಣ ಬೇರೆ ರೀತಿ ಕಾಣಿಸುತ್ತೆ. ಇದರಲ್ಲಿ ಒಂದು ಅರ್ಥ ಮಾಡ್ಕೊಳ್ಬೇಕೇನು ಅಂತ ಹೇಳಿದ್ರೆ, ಹೇಗೆ ಇದು ನಾವು ಕೆಳಗೆ ಒಂದಲ್ಲ ಒಂದು ಲೇಯರ್ ಮೇಲೆ ಹೋಗ್ತೀವೋ ಕೆಳಗಡೆಗೆ, ಅದ್ರದ್ದು ಗುಣಧರ್ಮ ಕೂಡ ಬದಲಾಗ್ತಾ ಹೋಗಿರುತ್ತೆ. ಸೊ ಗುಣಧರ್ಮ ಬದಲಾಗ್ತಾ ಹೋದ ಹಾಗೆ ಅದು ಮಾಡುವಂಥ ಕಾರ್ಯಗಳು ಕೂಡ ಬದಲಾಗ್ತಾ ಹೋಗುತ್ತೆ. ಈಗ ನಾವು ಮಣ್ಣನ್ನು ಒಂದು ಹಿಡಿ ತೊಗೊಂಡ್ವಿ ಅಂತ ಹೇಳಿದ್ರೆ, ಯಾವುದೇ ಒಂದು ಮಣ್ಣನ್ನು ನಾವು, ಅದು ಕೆಂಪು ಮಣ್ಣಾಗ್ಬೋದು, ಜೇಡಿ ಮಣ್ಣಾಗ್ಬೋದು, ಅಥವಾ ಮರಳು ಮಿಶ್ರಿತ ಮಣ್ಣು, ಯಾವುದೇ ರೀತಿಯಿಂದ ಮಣ್ಣಾಗಿದ್ರೂ ಕೂಡ ತೊಗೊಂಡಾಗ ಮುಖ್ಯವಾಗಿ ನಮಗೆ ಅದರಲ್ಲಿ 2 ರೀತಿ ಕಾಣಿಸುತ್ತೆ. ಒಂದು, ಅದರೊಳಗಡೆ ಇರ್ತಕ್ಕಂಥ ಘನ ಪದಾರ್ಥ. ಎರಡನೇದು, ಅದರಲ್ಲಿರ್ತಕ್ಕಂಥ ರಂಧ್ರಗಳು. ಸೊ ಆ ರಂಧ್ರದಲ್ಲಿ ನೀರಾದರೂ ತುಂಬ್ಕೊಂಡಿರ್ಬೋದು ಅಥವಾ ಗಾಳಿಯಾದರೂ ತುಂಬ್ಕೊಂಡಿರ್ಬೋದು. ಸೊ ಅದನ್ನು ನಾವು ನೋಡ್ಕೊಂಡಾಗ ಏನು ಕಾಣಿಸುತ್ತೆ ಅಂತಂದರೆ, ನಮಗೆ ಹೆಚ್ಚು ಕಮ್ಮಿ
47% ಅಂದರೆ 47% ಅವರಷ್ಟು ಖನಿಜಾಂಶಗಳಿಂದ ತುಂಬಿಕೊಂಡಿರುತ್ತೆ ಯಾವುದು ನಮ್ಮ ಒಂದು ಜಮೀನು ಅಥವಾ ಮಣ್ಣು. ಇನ್ನು 25% ಅಷ್ಟು 25% ಗಾಳಿ, 25% ನೀರು. ಮತ್ತು ನಾವು ಇವತ್ತಿನ ದಿವಸ ಏನು ಇಷ್ಟು ಜೋರಾಗಿ ಎಲ್ಲ ಕಡೆ ಹೇಳ್ಕೊಂಡು ಓಡಾಡ್ಕೊಂಡು ಮಾತಾಡ್ತಾ ಇದ್ದೀವಿ, ಸಾವಯವ ಯುಕ್ತ ವಸ್ತು ಅಂತ ಏನು ಕರಿತೀವಿ ಅಥವಾ ಆರ್ಗ್ಯಾನಿಕ್ ಮ್ಯಾಟರ್ ಅಂತ ಏನು ಕರಿತೀವಿ, ಅದು ಬಂದ್ಬಿಟ್ಟು 3-4% ಮಾತ್ರ. ಆದರೆ ಈ 3-4% ಈ ಸಾವಯವ ವಸ್ತು ಅನ್ನೋದು ಎಷ್ಟು ಕೆಲಸ ಮಾಡುತ್ತೆ ಅಂತ ಅನ್ನೋದು ಈಗ ನಮಗೆ ಗೊತ್ತಾಗುತ್ತೆ. ಈಗ 45% ಅಷ್ಟು ಖನಿಜಾಂಶ ಭೂಮಿಯಲ್ಲಿ ಇರುತ್ತೆ ಅಂತ ನಾನು ಹೇಳಿದೆ. ಈ 45% ಇರುವಂಥ ಖನಿಜಾಂಶನ ಈ ಒಂದು 3-4% ಸಾವಯವ ಯುಕ್ತ ಇರೋವಂಥ ಅಂಶ ನಮ್ಮ ಜಮೀನಲ್ಲಿ ಇರಲಿಲ್ಲ ಅಂದರೆ ಈ 47% ಖನಿಜಾಂಶ ವೇಸ್ಟ್ ಆಗುತ್ತೆ, ಅಂದರೆ ಬೆಳೆಗದು ಸಿಕ್ಕೋದಿಲ್ಲ. ಸೊ ಹಾಗಾಗಿ ನಾವು ಈ ಒಂದು 3-4% ಇರ್ತಕ್ಕಂಥ ಸಾವಯವ ಯುಕ್ತ ಇರ್ತಕ್ಕಂಥ ಏನು ಅಂಶ ಇದೆ ಜಮೀನಿನಲ್ಲಿ ಅಥವಾ ಮಣ್ಣಿನಲ್ಲಿ ಅಥವಾ ಭೂಮಿಯಲ್ಲಿ, ಅದನ್ನು ನೋಡಿಕೊಂಡಾಗ ಅದ್ರ ಒಳಗಡೆ ಕಂಡು ಬರುವಂಥದ್ದು ಏನಪ್ಪ ಅಂತ ಹೇಳಿದ್ರೆ 50-80% ಅಷ್ಟು ನಮ್ಮದು ಹ್ಯೂಮಸ್ ಅಂತ ಕರಿತೀವಿ ಅದನ್ನು. ಸೊ ಈಗ ಅಲ್ಲಿ ಹ್ಯೂಮಸ್ ಅಂತಂದರೆ ಜಾಸ್ತಿ ಟೆಕ್ನಿಕಲ್ ವರ್ಡ್ಸ್ಗೆ ನೀವು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಹ್ಯೂಮಸ್ ಅಂದರೆ ಏನಪ್ಪ ಅಂತ ಹೇಳಿದ್ರೆ ತುಂಬ ನಿಧಾನವಾಗಿ ಅದು ಡಿಕಂಪೋಸ್ ಆಗುವಂಥ ಗುಣಧರ್ಮ ಇರುವಂಥದ್ದು. ಅಂದರೆ ಇವತ್ತಿನ ದಿವಸ ಈಗ ಎಕ್ಸಾಂಪಲ್ ನಮಗೆ ಇದರಲ್ಲಿ ತರಕಾರಿ ಎಲ್ಲ ಹೆಚ್ಚಿದ್ರದ್ದು ಮಾಡಿದ್ರದ್ದು ವೇಸ್ಟ್ ಬರುತ್ತೆ ಅಡುಗೆ ಮನೆಯಲ್ಲಿ, ಅದನ್ನು ನಾವು ಭೂಮಿಗೆ ಹಾಕ್ತೀವಿ. ವಿತಿನ್ ಮೇ ಬಿ 1 ವೀಕ್ ಅಥವಾ ಮ್ಯಾಕ್ಸಿಮಮ್ ಅಂತಂದರೆ 6-10 ದಿವಸದೊಳಗಡೆ ಅದು ಗೊಬ್ಬರ ಆಗುತ್ತೆ. ಇದನ್ನು ನಾವು ಫಾಸ್ಟ್ ಡಿಕಂಪೋಸಿಂಗ್ ಅಂತ ಹೇಳ್ತೀವಿ. ಅದೇ ಅಕಸ್ಮಾತ್ ಏನಾದರೂ ಕಾಡಲ್ಲಿ ಇರ್ತಕ್ಕಂಥದ್ದನ್ನು ನೀವು ಇಮ್ಯಾಜಿನ್ ಮಾಡಿಕೊಂಡ್ರೆ ಅಥವಾ ನಿಮ್ಮದೇ ಜಮೀನಲ್ಲಿ ಇರ್ತಕ್ಕಂಥ ಮರಗಳು ಏನಿರುತ್ತೆ, ಆ ಮರಗಳಿಂದ ಬಿದ್ದಿರ್ತಕ್ಕಂಥ ಎಲೆ ಭಾಗ ಏನಿದೆ, ಆ ಎಲೆ ಭಾಗ ಭೂಮಿ ಮೇಲೆ ಬಿದ್ದಾಗ ಗೊಬ್ಬರ ಆಗಲಿಕ್ಕೆ ಸಾಕಷ್ಟು ಸಮಯ ತಗೊಳುತ್ತೆ. 2 ತಿಂಗಳಾಗ್ಬೋದು, 1 ತಿಂಗಳಾಗ್ಬೋದು. ಇನ್ನು ಕೆಲವು ಸತಿ ಈಗ ನೀವು ಗೊತ್ತಿರೋ ಅಂಥರಾದ್ರೆ ಈಗ ಕಾಫಿ ಎಸ್ಟೇಟ್ಗಳೆಲ್ಲ ಆಗ್ಬೋದು. ಅಂಥ ಒಂದು ಜಮೀನುಗಳಲ್ಲಿ ಬೇರೆದೇ ರೀತಿಯಾಗಿರ್ತಕ್ಕಂಥ ನೈಸರ್ಗಿಕವಾಗಿ ನ್ಯಾಚುರಲ್ ಟ್ರೀಸ್ ಬೇರೆ ಇರುತ್ತೆ, ಫಾರೆಸ್ಟ್ ಟ್ರೀಸ್ ಬೇರೆ ಇರುತ್ತೆ. ಮತ್ತು ಇವರು ಮೆಣಸು ಮತ್ತು ಅವನ್ನೆಲ್ಲ ಹಾಕಲಿಕ್ಕೆ ಸಿಲ್ವರ್ ಓಕ್ ಅಂತ ಆಗಲಿ ಅಥವಾ ಬೇರೆ ಈ ರೀತಿದೊಂದು ಮರಗಳನ್ನ ಹಾಕಿರ್ತಾರೆ. ಈ ಸಿಲ್ವರ್ ಓಕ್ ಆಗಲಿ ಅಥವಾ ನೀಲಗಿರಿ ಆಗಲಿ, ಇವು ಮರಗಳಿಂದ ಬಿದ್ದಿರ್ತಕ್ಕಂಥ ಎಲೆ ಭಾಗ ಏನಿದೆ ಅದು ನಿಮಗೆ ಕಮ್ಮಿ ಅಂದರೆ 6 ತಿಂಗಳಾದ್ರೂ ಕೂಡ ಗೊಬ್ಬರ ಆಗೋದಿಲ್ಲ. ಸೊ ಹೀಗಾಗಿ ಬೇರೆ ಬೇರೆ ರೀತಿಯಿಂದ ಪ್ರಾಪರ್ಟೀಸಲ್ಲಿ ಇದ್ದಾಗ ಏನಾಗುತ್ತೆ, ಇದು ಪೂರ್ತಿಯಾಗಿ ಯಾವಾಗ ಅದು ಗೊಬ್ಬರ ಆಗಿ ಕನ್ವರ್ಟ್ ಆಗುತ್ತೋ ಅಂಥ ಒಂದು ಅಂಶನ ಅದು ಇದು ಎಲೆಗಳಿಂದ ಬಂದಿರ್ಬೋದು, ಗಿಡಗಳಿಂದ ಬಂದಿರ್ಬೋದು, ಬೇರೆ ಯಾವುದೇ ಸೋರ್ಸಿಂದ ಬಂದಿರ್ಬೋದು, ಯಾವಾಗ ಅದು ನೆಕ್ಸ್ಟ್ ಲೆವೆಲ್ಲಿಗೆ ಇನ್ನೂ ಡಿಕಂಪೋಸ್ ಆಗೋದಿಲ್ಲ, ನೆಕ್ಸ್ಟ್ ಲೆವೆಲ್ಗೆ ಇನ್ನೂ ಗೊಬ್ಬರ ಆಗಲಿಕ್ಕೆ ಚಾನ್ಸ್ ಇಲ್ಲ ಅನ್ನೋ ಲೆಕ್ಕಕ್ಕೆ ಯಾವಾಗ ಬಂದು ಮುಟ್ಟತ್ತೋ ಅದನ್ನು ನಾವು ಹ್ಯೂಮಸ್ ಅಂತ ಕರಿತೀವಿ. ಆ ಒಂದು ಭಾಗ ಬೆಳೆಯ ಬೆಳವಣಿಗೆಗೆ ಅತಿ ಮುಖ್ಯವಾಗಿರ್ತಕ್ಕಂಥದ್ದು. ಈಗ ನಾವು ಆರ್ಗ್ಯಾನಿಕ್ ಮ್ಯಾಟರ್ ಸಾವಯವ ಯುಕ್ತ ಇರೋ ಗೊಬ್ಬರ ಬೇರೆ, ಮ್ಯಾಟರ್ ಬೇರೆ, ಮತ್ತು ಈ ಹ್ಯೂಮಸ್ ಅಂತ ಆಗಿ ಉಳ್ಕೊಳ್ಳೋವಂಥದ್ದು ಬೇರೆ. ಇದು ಯಾವಾಗ ಜಮೀನಲ್ಲಿ 40-80% ಇರುತ್ತೆ, ಇದು ನಾವು ಕೊಡೋವಂಥ ರಾಸಾಯನಿಕ ಗೊಬ್ಬರಗಳನ್ನ ಸರಿ ಪ್ರಮಾಣದಲ್ಲಿ ಗಿಡಗಳಿಗೆ ಉಪಲಬ್ಧತೆ ಮಾಡೋದ್ರಲ್ಲಿ ಹೆಚ್ಚಿನ ಒಂದು ಇದನ್ನು ಇಟ್ಟಿರುತ್ತೆ. ಏನಂತ ಹೇಳಬೇಕು ಅಂದರೆ ಹೆಚ್ಚಿನ ಒಂದು ಕೆಲಸ ಮಾಡಲಿಕ್ಕೆ ಸಹಕಾರ ಮಾಡುತ್ತೆ. ಹಾಗಾಗಿ ಹ್ಯೂಮಸ್ ನಮ್ಮಲ್ಲಿ ಜಾಸ್ತಿ ಆರ್ಗ್ಯಾನಿಕ್ ಮ್ಯಾಟ್ರ್ನಲ್ಲಿ ಎಷ್ಟು ಹ್ಯೂಮಸ್ ಇರುತ್ತೋ ಅಷ್ಟು ಒಳ್ಳೆಯದು. ಇನ್ನು ಆ್ಯಕ್ಟಿವ್ ಆಗಿ ಡಿಕಂಪೋಸ್ ಆಗುವಂಥದ್ದು ಏನಿರುತ್ತೆ ಅದು ಬಂದು 20-45 ಭಾಗ ಮಾತ್ರ ಇರುತ್ತೆ. ಇನ್ನು ಸತ್ತೋಗಿರೋಂಥ ಡೆಡ್ ಆ್ಯಂಡ್ ಡಿಕಂಪೋಸಿಂಗ್ ಅಂತ ಹೇಳ್ತೀವಿ, ಅದು 10% ಮಾತ್ರ ಇರುತ್ತೆ. ಇನ್ನು ಜೀವಂತ ಇರ್ತಕ್ಕಂಥ ಈಗ ನಾವೇನೀಗ ಜೀವಾಣುಗಳು ಅಂತ ಹೇಳ್ತೀವಿ, ಅಂದರೆ ಅತಿ ಹೆಲ್ಪ್ ಮಾಡುವಂಥವು ಸೂಕ್ಷ್ಮ ಜೀವಾಣುಗಳು ಅಂತೇನು ಹೇಳ್ತೀವಿ ಅಥವಾ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂತೇನು ಹೇಳ್ತೀವಿ, ಅದು ಬಂದುಬಿಟ್ಟು 5%ಗಿಂತ ಕಮ್ಮಿ ಇರುತ್ತೆ. ಸೊ ಇಷ್ಟೆಲ್ಲ ಯಾಕೆ ಹೇಳ್ತಾ ಇದ್ದೀವಿ ಅಂತಂದರೆ, ಕೆಲವೊಬ್ಬರಿಗೆ ಸಾವಯವ ಯುಕ್ತದಿಂದ ಮಾತ್ರ ನಾನು ಬೆಳೆ ಬೆಳಿಬೇಕು ಅಂತ ಅನ್ನೋದು ನಿರ್ಧಾರ ತಗೊಳ್ಳೋರು ಇರ್ತಾರೆ. ಇನ್ನು ಕೆಲವರು ಸಾವಯವ ಯುಕ್ತದ್ದು ನನಗೇನು ಆಕ್ಸೆಸಿಬಿಲಿಟಿ ಇಲ್ಲ, ಈಗ ನನಗೆ ತಿಪ್ಪೆ ಗೊಬ್ಬರನೂ ಸಿಗಲ್ಲ, ಕುರಿ ಗೊಬ್ಬರನೂ ಸಿಕ್ಕಲ್ಲ, ಕೋಳಿ ಗೊಬ್ಬರನೂ ಸಿಕ್ಕಲ್ಲ, ಹಾಗಾಗಿ ನೀವು ಹೇಳೋದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಬೇಕಿದ್ರೆ ನಾನು ಕೆಮಿಕಲ್ ಗೊಬ್ಬರ ಬಳಸ್ತೀನಿ, ಅದು ನನಗೆ ಒಳ್ಳೆ ಗುಣಮಟ್ಟದಲ್ಲಿ ನನಗೆ ಬೆಳೆ ಬೆಳಿಬೇಕು ಅಂತ ಅನ್ನೋರು ಕೆಲವು ಭಾಗ ರೈತರು ಇರ್ತಾರೆ. ಇನ್ನು ಕೆಲವರು ಈ ವರ್ಷ ಸಾಧ್ಯ ಆಯಿತಾ ನಾನು ಸಾವಯವ ಯುಕ್ತ ಹಾಕ್ತೀನಿ, ಈ ವರ್ಷ ಸಿಕ್ಕಿಲ್ವಾ ನಾನು ಬರೀ ಕೆಮಿಕಲಲ್ಲಿ ಮಾಡ್ತೀನಿ. ಸೊ ಈ ರೀತಿ ನಾವು 3 ಭಾಗ ಆಗಿ ನಾವು ರೈತರನ್ನ ವಿಂಗಡಣೆ ಮಾಡಿದಾಗ ಕೇವಲ ಸಾವಯವ ಯುಕ್ತದಿಂದ ಮಾತ್ರ ನಾನು ಬೆಳೆ ಬೆಳಿತೀನಿ ಅಂತ ಅನ್ನೋರಿಗೆ ಇದು ಒಂದು ಕಿವಿ ಮಾತು. ಸೊ ಯಾವುದೇ ಒಂದು ಜಮೀನನ್ನು ನಾವು ನೋಡಿದಾಗ ಆ ಜಮೀನಿದು ಮಣ್ಣು ಈ ರೀತಿ ಇರಬೇಕು. ಈ ರೀತಿ ಇರಬೇಕು ಅಂದರೆ ಏನು ಅಂತಂದರೆ ಕಲ್ಟಿವೇಷನ್ ಮಾಡಲಿಕ್ಕೆ ಈಸಿ ಆಗಬೇಕು, ಅಂದರೆ ಗಟ್ಟಿಯಾಗಿರಬಾರ್ದು. ನೀವು ಟಿಲ್ಲರ್ ಆಗಲಿ ಅಥವಾ ನೇಗ್ಲಾಗಲಿ ಮೂಡಿಸಿದಾಗ ಈಸಿಯಾಗಿ ಅದು ಕಮ್ಮಿ ಅಂದ್ರೂ 3-6 ಇಂಚಷ್ಟು ಈಸಿಯಾಗಿ ಒಳಗೆ ಹೋಗೋವಾಗಿರಬೇಕು. ಇದನ್ನು ನಾವು ಗುಡ್ ಟಿಲ್ತ್ ಅಂತ ಕರಿತೀವಿ. ಇದು ಯಾವಾಗ ಚೆನ್ನಾಗಿರುತ್ತೆ ಆವಾಗ ನೀವು ಕೊಡುವಂಥ ನೀರು ಮತ್ತು ನೀವು ಕೊಡುವಂಥ ಗೊಬ್ಬರ ಬೆಳೆಗೆ ಈಸಿಯಾಗಿ ದಕ್ಕಲಿಕ್ಕೆ ಅನುಕೂಲ ಆಗುತ್ತೆ. ಇನ್ನು ಈ ಚಿತ್ರ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ,
ಬೇರೆ ಬೇರೆ ಜಮೀನು ಬೇರೆ ಬೇರೆ ಬಣ್ಣದಲ್ಲಿ ನಮಗೆ ಇವಾಗ ಕಾಣ್ತಾ ಇದೆ. ಇದು ನಾವು ಎಲ್ಲಿಂದನೂ ಸುಮ್ಮನೆ ಒಂದು ತೊಗೊಂಡಿದ್ದು ಅಂತಲ್ಲ. ಏನು ಇವಾಗ ಅನಾಲಿಸಿಸ್ ಲ್ಯಾಬ್ ಅಂತ ಏನು ಹೇಳ್ತೀವಿ ಅಂದರೆ ಸಾಯಿಲ್ ಅನಾಲಿಸಿಸ್ ಲ್ಯಾಬ್ ಅಂತ ಏನು ಹೇಳ್ತೀವಿ, ಆ ಲ್ಯಾಬಿಗೆ ಬಂದಿರತಕ್ಕಂಥ ಬೇರೆ ಬೇರೆ ರೈತರ ಅವ್ರ ಜಮೀನಿಂದದ್ದು ನಮೂನೆ ಅಂದರೆ ಸಾಯಿಲ್ ಸ್ಯಾಂಪಲ್ ಅಂತ ಏನು ಹೇಳ್ತೀವಿ ಅದ್ರದ್ದು ಹೀಗೆ ಒಣಗಲಿಕ್ಕೆ ಅಂತ ಇಟ್ಟಿರೋಂಥದ್ದು ಇದಿಟ್ಟಿದಾಗ ನಿಮಗಿಲ್ಲಿ ಕಪ್ಪು ನೋಡ್ತೀರಿ, ಬಿಳಿ ಕಲರ್ ನೋಡ್ತೀರಿ, ಕೆಂಪು ನೋಡ್ತೀರಿ, ಮಂದ ಬ್ರೌನ್ ಕಲರ್ ಅಂತ ಏನು ಹೇಳ್ತೀವಿ ಕಂದು ಬಣ್ಣ, ಅದರಲ್ಲಿ ಡಾರ್ಕು ನೋಡ್ತೀರಿ, ಲೈಟು ನೋಡ್ತೀರಿ. ಸೊ ಇದರದ್ದು ತೋರಿಸ್ಲಿಕ್ಕೆ ಏನಕ್ಕೆ ತೋರಿಸಿದ್ದು ಅಂತ ಹೇಳಿದ್ರೆ, ಯಾವ ರೀತಿಯಾಗಿ ಈ ಮಣ್ಣು ತನ್ನ ಬಣ್ಣ ಫಿಸಿಕಲಿ ಕಾರಣಕ್ಕೆ ನಮಗೆ ಬಣ್ಣ ಬದಲಾಗಿದೆ ಅಂತ ಅನ್ನೋದಾದರೆ, ಕೆಮಿಕಲಿ ಕೂಡ ಅದರದ್ದು ಗುಣಧರ್ಮ ಬದಲಾಗಿರುತ್ತೆ. ಸೊ ಕೆಮಿಕಲಿ ನಮಗೆ ಅದರದ್ದು ಗುಣಧರ್ಮ ಬದಲಾಗಿದೆ ಅಂತಂದಾಗ ಅದಕ್ಕೆ ತಕ್ಕ ರೀತಿಯಲ್ಲಿ ನಾವು ಗೊಬ್ಬರಗಳನ್ನ ಚೂಸ್ ಮಾಡಬೇಕಾಗತ್ತೆ, ಅದಕ್ಕೆ ತಕ್ಕ ರೀತಿಯಲ್ಲಿ ನಾವು ನೀರಿನ ನಿರ್ವಹಣೆ ಮಾಡಬೇಕಾಗತ್ತೆ. ಈಗ ಪಕ್ಕದ ಜಮೀನವರು ಎರೆ ಜಮೀನಿರುತ್ತೆ, ಅವರು ಎಂಥದೋ ಒಂದು ಗೊಬ್ಬರ ಹಾಕಿದ್ರು, ಅದನ್ನೇ ತಗೊಂಬಂದು ನಾನು ಹಾಕ್ತೀನಿ, ಅಥವಾ ಅವರು 3 ಲೋಡ್ ಮಾಡಿಸಿದ್ರು ನಾನು 10 ಲೋಡ್ ಹಾಕ್ತೀನಿ. ಈ ಥರದ್ದು ಇವತ್ತಿನ ದಿವಸ ಕಮ್ಮಿ ಮಾಡಿದಷ್ಟು ಒಳ್ಳೆಯದಾಗತ್ತೆ. ಹಾಗೆ ಇನ್ನು ಪ್ಯಾರಾಮೀಟರ್ಸ್ ಅಂತ ನಾವೇನು ಕರಿತೀವಿ, ಈಗ ಒಂದು ಮಣ್ಣನ್ನು ನಾವು ತೊಗೊಂಡಾಗ ಅದಕ್ಕೆ ನಾನು ಹೇಳಿದೆ, ಈಗ ಒಂದು ಫಿಸಿಕಲ್ ಪ್ಯಾರಾಮೀಟರ್ಸ್ ಅಂತ ಬರುತ್ತೆ ಗುಣಧರ್ಮ, ಒಂದು ಕೆಮಿಕಲ್ ಬರುತ್ತೆ, ಒಂದು ಮೆಕ್ಯಾನಿಕಲ್ ಬರುತ್ತೆ. ಸೊ ಈಗ ಫಿಸಿಕಲ್ ಪ್ಯಾರಾಮೀಟರ್ಸ್ ಅಂದರೆ ಅದು ಒಳಗಡೆ ಮರಳಿನ ಕಣ ಎಷ್ಟು, ಜೇಡಿ ಮಣ್ಣಿನ ಕಣ ಎಷ್ಟು, ಮತ್ತು ಸಿಲ್ಟ್ ಅಂತ ಕರಿತೀವಿ, ಅದು ಎಷ್ಟು ಪ್ರಮಾಣದಲ್ಲಿ ಇರುತ್ತೋ ಆ ಬೇಸಿಸ್ ಮೇಲೆ ಫಿಸಿಕಲ್ ಪ್ಯಾರಾಮೀಟರ್ಸ್ ಅಂತ ಅನ್ನೋದು ಡಿಸೈಡ್ ಆಗುತ್ತೆ. ಇನ್ನು ನೆಕ್ಸ್ಟು ಮೆಕ್ಯಾನಿಕಲ್ ಪ್ಯಾರಾಮೀಟರ್ಸ್ ಅಂತ ಹೇಳಿ ಅಂತ ಬಂದಾಗ ಅದರದ್ದು ಹೇಳ್ತೀನಿ ಡೀಟೇಲ್ಸು. ಫಿಸಿಕಲ್ ಪ್ಯಾರಾಮೀಟರ್ಸ್ ಅಂತ ಬಂದಾಗ ಸ್ಯಾಂಡ್, ಸಿಲ್ಟ್, ಕ್ಲೇ ಆ ಬೇಸಿಸ್ ಮೇಲೆ ಎಷ್ಟು ಟೆಕ್ಸ್ಚರ್ ಇದೆ ಮತ್ತು ಅದರದ್ದು ಸ್ಟ್ರಕ್ಚರ್ ಏನು ಅಂತ ಅನ್ನೋದು ಗೊತ್ತಾಗುತ್ತೆ. ಮೆಕ್ಯಾನಿಕಲ್ ಪ್ಯಾರಾಮೀಟರ್ಸ್ ಅಂತ ಹೇಳಿ ಅಂತ ಬಂದಾಗ ಇದರೊಳಗಡೆ ಬಲ್ಕ್ ಡೆನ್ಸಿಟಿ ಅಂತ ಹೇಳ್ತೀವಿ. ಇದನ್ನೆಲ್ಲ ನೀವು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ. ಮುಖ್ಯವಾಗಿ ನೋಡಬೇಕು ಅಂತಂದರೆ, ನಾನು ನೀರು ಇವತ್ತು ಕಟ್ಟಿದ್ರೆ ಎಷ್ಟು ದಿವಸಕ್ಕೆ ಆರು ಹೋಗುತ್ತೆ ಅಥವಾ ಅಂದರೆ ಡ್ರೈ ಆಗುತ್ತೆ, ಅಥವಾ ನಾನು ಇವತ್ತು ನೀರು ಕಟ್ಟಿದರೆ ಎಷ್ಟು ದಿವಸ ತನಕ ಬೇರು ಹಸಿ ಇರುತ್ತೆ ಅನ್ನೋದನ್ನು ನಾವು ಇದರಲ್ಲಿ ಗುರ್ತ ಮಾಡ್ಕೊಳ್ಳಿಕ್ಕೆ ಬೇಕಾಗುವಂಥ ಗುಣಧರ್ಮ ನಮಗೆ ಮೆಕ್ಯಾನಿಕಲ್ ಪ್ರಾಪರ್ಟೀಸಿಂದ ಗೊತ್ತಾಗುತ್ತೆ. ಇದನ್ನು ನಾವು ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಅಂತ ಹೇಳ್ತೀವಿ, ಅಥವಾ ಫೀಲ್ಡ್ ಕೆಪಾಸಿಟಿ ಅಂತ ಹೇಳ್ತೀವಿ, ಸಾಯಿಲ್ ಪೊರಾಸಿಟಿ ಅಂತ ಹೇಳ್ತೀವಿ. ಇದನ್ನು ಗೊತ್ತು ಮಾಡ್ಕೊಂಡಾಗ ನಾವೇನು ಮಾಡ್ಬೋದು, ಎಷ್ಟು ದಿವಸಕ್ಕೆ ಒಮ್ಮೆ ನಾವು ನೀರು ಕೊಡ್ಬೋದು, ಎಷ್ಟು ದಿವಸಕ್ಕೆ ಒಮ್ಮೆ ಎಷ್ಟು ಪ್ರಮಾಣದಲ್ಲಿ ನೀರು ಕೊಡಬೇಕು ಅನ್ನೋದನ್ನು ಡಿಸೈಡ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ಕೆಮಿಕಲ್ ಪ್ಯಾರಾಮೀಟರ್ಸ್ ಬಗ್ಗೆ ನಾವು ಸ್ವಲ್ಪ ಜಾಸ್ತಿ ಕಾಳಜಿ ವಹಿಸಬೇಕು. ಈ ಕೆಮಿಕಲ್ ಪ್ಯಾರಾಮೀಟರ್ಸ್ನಲ್ಲಿ ಮುಖ್ಯವಾಗಿ ಅಂತಂದರೆ, ಯಾವುದೇ ಒಂದು ಜಮೀನಿಂದ್ರದ್ದು ಕೆಮಿಕಲ್ ಪ್ಯಾರಾಮೀಟರ್ಸು ಗುರುತ ಮಾಡೋದೇನಪ್ಪ ಅಂತ ಹೇಳಿದ್ರೆ, ಒಂದು pH ಅಂತ ಬರುತ್ತೆ, ಅದನ್ನು ನಾವು ಮಣ್ಣಿನ ರಸಸಾರ ಅಂತ ಕರಿತೀವಿ. ಇನ್ನೊಂದು EC ಅಂತ ಬರುತ್ತೆ, ಅದು ಕಂಡಕ್ಟಿವಿಟಿ ಬಗ್ಗೆ ನೀವು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ. ಆದರೆ pH ಬಗ್ಗೆ ಪ್ರತಿಯೊಬ್ಬ ರೈತರು ಕೂಡ ತನ್ನ ಜಮೀನಿನ pH ಏನಿದೆ, ಯಾವ ಒಂದು ಬೆಳೆ ಬೆಳೆದಾಗ ಎಷ್ಟು ಮಟ್ಟಿಗೆ ಆಯಿತು ಅನ್ನೋದ್ರ ಬಗ್ಗೆ ಖಂಡಿತ ತಿಳ್ಕೊಳ್ಳೇಬೇಕಾದಂಥ ಒಂದು ನೆಸೆಸಿಟಿ ಇವತ್ತಿನ ದಿವಸಕ್ಕೆ ಇದೆ. ಅದು ಹೇಗೆ ಎಫೆಕ್ಟ್ ಮಾಡುತ್ತೆ ಅನ್ನೋದು ಮುಂದಿನ ಸ್ಲೈಡ್ಸಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇದಾದ ನಂತರ ಕೆಮಿಕಲ್ ಪ್ರಾಪರ್ಟೀಸ್ನಲ್ಲಿ ತಿಳ್ಕೊಳ್ಬೇಕಾಗಿರೋದು ಏನು ಅಂತ ಹೇಳಿದ್ರೆ, ನನ್ನ ಜಮೀನಿನಲ್ಲಿ ನೈಸರ್ಗಿಕವಾಗಿ ಎಷ್ಟು ಪೋಷಕಾಂಶಗಳು ದೊರೆಯೋ ಅಂಥ ಒಂದು ಪ್ರಮಾಣದಲ್ಲಿ ಇದೆ, ಎಷ್ಟು ಇದೆ ಅನ್ನೋದು ಬೇರೆ, ದೊರೆಯುವಂಥ ಪ್ರಮಾಣದಲ್ಲಿ ಇದೆ ಅಂತ ಅನ್ನೋದು ಬೇರೆ. ಅದ್ರ ಬಗ್ಗೆ ಡೀಟೇಲಾಗಿ ನಂತರ ಸ್ಲೈಡ್ಸ್ಗಳಲ್ಲಿ ನೋಡೋಣ. ಇನ್ನು ನೆಕ್ಸ್ಟು, ಈ ಎಲ್ಲ ಪೋಷಕಾಂಶಗಳು ಇದ್ದಾಗ ಯಾವ ರೀತಿ ಅದು ಎಕ್ಸ್ಚೇಂಜ್ ಮಾಡುತ್ತೆ ಅದು ಕೂಡ ಮುಖ್ಯ ಆಗುತ್ತೆ. ಈಗ ನನ್ನ ಹತ್ರನೇ ಎಲ್ಲ ದುಡ್ಡು ನಾನು ಇಟ್ಕೊಂಡೆ ಅಂತ ಹೇಳಿದ್ರೆ, ನಾನು ಅಂಗಡಿಗೆ ಹೋಗೋದಿಲ್ಲ, ನಾನು ಹೋಗಿ ಅಕ್ಕಿ ರಾಗಿ ತೊಗೊಂಬರಲ್ಲ ಅಂತಂದಾಗ ನಾನು ಏನು ಊಟ ಮಾಡಬೇಕು? ಅದೇ ರೀತಿ ಮಣ್ಣಿನಲ್ಲಿ ಖನಿಜಾಂಶ ಇರುತ್ತೆ, ಬಟ್ ಆ ಖನಿಜಾಂಶನ ಎಷ್ಟು ಮಟ್ಟಿಗೆ ಬಿಟ್ಟು ಬೆಳೆಗೆ ಅದು ಕೊಡುತ್ತೆ, ಬೆಳೆಗೆ ಕೊಟ್ಟಾದಮೇಲೆ ಬೆಳೆ ತೊಗೊಂಡೋದು ಎಷ್ಟು ಮಟ್ಟಿಗೆ ನಮಗೆ ಬೇಕಾಗಿದ್ದಂಥ ದವಸ ಧಾನ್ಯಗಳನ್ನ ಕೊಡುತ್ತೆ ಅಂತ ಅನ್ನೋದು ಇಲ್ಲಿ ಮುಖ್ಯ ಆಗುತ್ತೆ. ಇನ್ನು ನೆಕ್ಸ್ಟು, ಸೋಡಿಯಂ ಪರ್ಸೆಂಟೇಜ್ ಎಷ್ಟಿದೆ, ಉಪ್ಪಿನ ಅಂಶ ಎಷ್ಟಿದೆ, ಕ್ಲೋರೈಡ್ ಅಂಶ ಎಷ್ಟಿದೆ, ಕಾರ್ಬೊನೇಟ್ ಅಂಶ ಎಷ್ಟಿದೆ ಅಂತ ಅನ್ನೋದು ಗೊತ್ತಾದಾಗ ನಮ್ಮ ಜಮೀನು ಎಷ್ಟು ಮಟ್ಟಿಗೆ ಹಾಳಾಗಿದೆ ಅನ್ನೋದು ಗೊತ್ತಾಗುತ್ತೆ. ತುಂಬ ಜನಕ್ಕೆ ಇದ್ರ ಬಗ್ಗೆ ಕಾಳಜಿ ಇಲ್ಲ, ಅದ್ರ ಬಗ್ಗೆ ಮಾಹಿತಿನೂ ಇರಲಿಕ್ಕಿಲ್ಲ ಮೋಸ್ಟ್ಲಿ. ಬಟ್ ಇವತ್ತಿಂದ ಅಟ್ಲೀಸ್ಟು ನೀವೇನಾದರೂ ಹೊರಗಡೆಯಿಂದ ಅಂದರೆ ಲೈಕ್ ಇರಿಗೇಷನ್ ಕೊಟ್ಬಿಟ್ಟು, ಅಂದರೆ ಅಶ್ಯೂರ್ಡ್ ಇರಿಗೇಷನ್ ಅಂತ ಕರಿತೀವಿ, ಅಂದರೆ ನೀರಾವರಿ ಜಮೀನನ್ನು ಉಳುಮೆ ಮಾಡಿಕೊಂಡು ನೀವು ಬೆಳೆ ಬೆಳೀತಿದ್ದೀರಾ ಅಂತ ಅನ್ನೋದೇ ನಿಜ. ಆದರೆ ಬೆದ್ಲಿನವ್ರದ್ದು ಬಿಡಿ, ಅಂದರೆ ಮಳೆಗೆ ಬೆಳೆಯೋರ್ದು ಸ್ವಲ್ಪ ಮಟ್ಟಿಗೆ ಬೇರೆ ಆಗುತ್ತೆ. ಆದರೆ ನೀರಾವರಿ ಕೊಟ್ಬಿಟ್ಟು ಜಮೀನಲ್ಲಿ ಬೆಳೆ ಬೆಳೀತಿದ್ದೀನಿ ಅನ್ನೋರಾದರೆ, ನಿಮ್ಮ ಜಮೀನಿನ ಉಪ್ಪಿನ ಅಂಶ ಎಷ್ಟಿದೆ, pH ಏನಿದೆ, ಕಾರ್ಬೊನೇಟ್ ಕಂಟೆಂಟ್ ಏನಿದೆ, ಇವುಗಳ ಬಗ್ಗೆ ಅಟ್ಲೀಸ್ಟ್ 3 ವರ್ಷಕ್ಕೆ ಒಮ್ಮೆ ಆದರೂ ತಿಳ್ಕೊಳ್ಳೇಬೇಕಾದಂಥ ಪರಿಸ್ಥಿತಿ ಇದೆ. ಇಷ್ಟನ್ನ ನೀವು ಇವತ್ತಿನ ದಿವಸ ಈಗ ಈ ಒಂದು ಸಂವಾದದಲ್ಲಿ ನೀವು ತಿಳ್ಕೊಂಡ್ರೂ ಕೂಡ ಎಷ್ಟೋ ಅದು ನಿಮಗೆ ಹೆಲ್ಪ್ ಆಗುತ್ತೆ. ಇದು ನಂತರ ಆಮೇಲಿಂದ ಬರುವಂಥದ್ದನ್ನ ನಾವು ನಂತರ ಅದನ್ನು ಸೈಂಟಿಸ್ಟ್ಗಳಿಗೆ ಬಿಟ್ಬಿಡೋಣ, ನೀವು ಯೋಚನೆ ಮಾಡೋದು ಬೇಡ. ಇನ್ನು ಮಣ್ಣಿಂದು 2 ಮುಖ್ಯ ಅಂಶ ಇದ್ದಾವೆ. ಒಂದು ಪ್ರಾಡಕ್ಟಿವಿಟಿ ಅಂತ ಕರಿತೀವಿ, ಇನ್ನೊಂದು ಫರ್ಟಿಲಿಟಿ ಅಂತ ಕರಿತೀವಿ. ಇಲ್ಲಿ ಪ್ರಾಡಕ್ಟಿವಿಟಿ ಅಂತಂದರೆ ಮಣ್ಣಿನ ಉತ್ಪಾದಕತೆ ಏನು,
ಹಾಗಂದರೆ ಉತ್ಪಾದಕತೆಗೂ ಮತ್ತು ಫಲವತ್ತತೆಗೂ ಎರಡು ಸೇಮ್ ಅಂತ ನೀವು ಹೇಳ್ಬೋದು. ಮಣ್ಣಿನ ಫಲವತ್ತತೆ ಅಂದರೆ ಏನು, ಇವೆರಡರಲ್ಲೂ ಡಿಫ್ರೆನ್ಸ್ ಇದೆ. ಮಣ್ಣಿನ ಫಲವತ್ತತೆ ಅಂತ ಏನಿದೆ ಅದನ್ನು ನಾವು ಜಡ್ಜ್ ಮಾಡಲಿಕ್ಕೆ ಬರಲ್ಲ. ಅಂದರೆ ಇಷ್ಟು ಚೆನ್ನಾಗಿದೆ ಇಷ್ಟು ಕೆಟ್ಟದಾಗಿದೆ ಅಂತ ಹೇಳಲಿಕ್ಕೆ ಬರಲ್ಲ. ಆದರೆ ಮಣ್ಣಿನ ಉತ್ಪಾದಕತೆ ಅಂತ ಅನ್ನೋದಿದೆ, ಅದನ್ನು ನಾವು ಮೆಷರ್ ಮಾಡ್ಬೋದು, ಜಡ್ಜ್ ಮಾಡ್ಬೋದು. ಮಣ್ಣಿನ ಉತ್ಪಾದಕತೆ ಅಂತ ಹೇಳಿದಾಗ ಏನಾಗುತ್ತೆ, ಅದು ಪ್ರತಿಯೊಂದು ಜಮೀನನ್ನು ಕೂಡ ಇಷ್ಟು ನಿಗದಿತ ಪ್ರಮಾಣದಲ್ಲಿ ಗೊಬ್ಬರ ಹಾಕಿದಾಗ, ನಿಗದಿತ ಪ್ರಮಾಣದಲ್ಲಿ ಬೀಜ ಬಳಸಿದಾಗ ಎಷ್ಟು ಮಟ್ಟಿಗೆ ನಮಗೆ ಉತ್ಪಾದನೆ ಕೊಡುತ್ತೆ ಅನ್ನೋದನ್ನು ಏನು ಕ್ಯಾಲ್ಕುಲೇಟ್ ಮಾಡ್ತೀವಿ, ಅದು ಆ ಮಣ್ಣಿನ ಉತ್ಪಾದಕತೆನ ನಿರ್ಧಾರ ಮಾಡಿಸುತ್ತೆ. ಆದರೆ ಮಣ್ಣಿನ ಫಲವತ್ತತೆ ಏನಿದೆ, ಪ್ರತಿಯೊಂದು ಮಣ್ಣಿದು ತನ್ನದೇ ಆಗಿರ್ತಕ್ಕಂಥ ಇನ್ಹೆರೆಂಟ್ ಕೆಪಾಸಿಟಿ, ಅದು ತಲಾಂತರದಲ್ಲಿಂದ ಅದರಲ್ಲಿ ಇರ್ತಕ್ಕಂಥ ಕೆಪಾಸಿಟಿ ಏನಿದೆ ಅದನ್ನು ನಾವು ಸಾಯಿಲ್ ಫರ್ಟಿಲಿಟಿ ಅಂತ ಕರಿತೀವಿ. ಸೊ ಈಗ ಮಣ್ಣಿನ ಉತ್ಪಾದಕತೆ ಅಥವಾ ಫಲವತ್ತತೆ ಬಗ್ಗೆ ಜಾಸ್ತಿ ಇಷ್ಟೊಂದೆಲ್ಲ ತಿಳ್ಕೊಂಡು ನಾವೇನು ಮಾಡಬೇಕಾಗಿದೆ, ನಮಗೆ ಬೇಕಾಗಿರೋದೇನು ಉತ್ಪನ್ನ ಬೇಕು. ಇವತ್ತು ಬಿತ್ತನೆ ಮಾಡ್ತೀನಿ ಅಥವಾ ಇವತ್ತು ಗಿಡ ಹಾಕ್ತೀನಿ ಅಥವಾ ನಾಟಿ ಮಾಡ್ತೀನಿ, ನನಗೆ ಅದು ಬರೋ ಟೈಮಲ್ಲಿ ಏನು ಉತ್ಪಾದನೆ ಬರುತ್ತೆ ಅನ್ನೋದ್ರ ಬಗ್ಗೆ ಮಾತ್ರ ಇವತ್ತಿನ ದಿವಸ ರೈತರಿಗೆ ಗಮನ ಜಾಸ್ತಿ ಇದೆ. ಆದರೆ ಆ ಉತ್ಪಾದನೆ ಬರೋ ಅಂಥ ಒಂದು ಮಧ್ಯದಲ್ಲಿ ಏನೆಲ್ಲ ಕಾರ್ಯಕ್ರಮಗಳಾಗ್ತವೆ, ನಾವು ಏನೆಲ್ಲ ಮಾಡಬೇಕು, ರೈತರಾಗಿ ನಮ್ಮ ಕರ್ತವ್ಯ ಏನು ಅನ್ನೋದನ್ನು ತಿಳ್ಕೊಂಡಾಗ ಮಾತ್ರ ನಮಗೆ ಇವತ್ತಿನ ದಿವಸದ ಏನು ನಾವೀಗ ತರಬೇತಿ ಕೊಡ್ತಾ ಇದ್ದೀವಿ ಇದಕ್ಕೊಂದು ಮೀನಿಂಗ್ ಬರುತ್ತೆ, ಒಂದು ಅರ್ಥ ಬರುತ್ತೆ. ಓಕೆ, ಈಗ ಮಣ್ಣಿನ ಫಲವತ್ತತೆನ ನಾವು ಯಥಾ ಪ್ರಕಾರ ಈಗ ನಮ್ಮ ತಾತ ಕೊಟ್ಟಿರುವಂಥ ಜಮೀನು, ನಮ್ಮ ಅಪ್ಪನಿಂದ ನಮಗೆ ಬಳುವಳಿಯಾಗಿ ಬಂದಿರತಕ್ಕಂಥದ್ದು, ನಾವು ನೆಕ್ಸ್ಟ್ ಮುಂದಿನ ಜನ್ರೇಷನಿಗೆ ಬಿಟ್ಟು ಹೋಗುವಂಥದ್ದು ಒಂದೇ ಒಂದು ಆಸ್ತಿ ಅಂತಂದರೆ ಫಲವತ್ತತೆ ಇರ್ತಕ್ಕಂಥ ಜಮೀನು ಅಥವಾ ಮಣ್ಣು. ಇದರಲ್ಲಿ ನಾವು ಎಷ್ಟು ಮಟ್ಟಿಗೆ ಕಮ್ಮಿ ಕಲಬೆರಕೆ ಮಾಡ್ತೀವೋ ನಮ್ಮ ಒಂದು ನೆಕ್ಸ್ಟ್ ಜನ್ರೇಷನ್ ಅದ್ರ ಮೇಲೆ ಅವಲಂಬಿತ ಆಗಿರ್ತಕ್ಕಂಥ ನೆಕ್ಸ್ಟ್ ಜನ್ರೇಷನ್ನು ಅವ್ರ ಮೇಲೆ ಜೀವನ ಒಂದು ನಿರ್ವಹಣೆ ಮಾಡ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ. ಸೊ ಅದರಲ್ಲಿ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ಯಾವುದೆಲ್ಲ ಕಾಂಪೊನೆಂಟ್ಸು ಅಂತಂದರೆ ಏನೆಲ್ಲ ಮಾಡಿದಾಗ ನಮ್ಮ ಮಣ್ಣಿನ ಫಲವತ್ತತೆನ ನಾವು ಚೆನ್ನಾಗಿ ಇಟ್ಕೊಳ್ಬೋದು ಅಂತ ಅನ್ನೋದ್ರದ್ದು ಸಂಕ್ಷಿಪ್ತವಾಗಿ ಹೇಳಬೇಕು ಅಂತ ಅನ್ನೋದಾದರೆ, ಒಂದು ಚೆನ್ನಾಗಿರ್ತಕ್ಕಂಥ ಅಂದರೆ ಪೂರ್ತಿ ಡಿಕಂಪೋಸ್ ಆಗಿರ್ತಕ್ಕಂಥದ್ದು, ಅರ್ಧಂಬರ್ಧದ್ದಲ್ಲ, ಫುಲ್ಲಿ ಡಿಕಂಪೋಸ್ ಅಂತ ಏನು ಹೇಳ್ತೀವಿ, ಫುಲ್ಲಿ ಡಿಕಂಪೋಸ್ ಆಗಿರ್ತಕ್ಕಂಥ ಆರ್ಗ್ಯಾನಿಕ್ ಮೆನ್ಯೂರ್ ಅಥವಾ ಸಾವಯವ ಗೊಬ್ಬರ. ಈ ಸಾವಯವ ಗೊಬ್ಬರ ತಿಪ್ಪೆ ಗೊಬ್ಬರ ಆಗ್ಬೋದು, ಕೋಳಿ ಗೊಬ್ಬರ ಆಗ್ಬೋದು, ಕುರಿ ಗೊಬ್ಬರ ಆಗ್ಬೋದು, ವರ್ಮಿ ಕಾಂಪೋಸ್ಟ್ ಆಗ್ಬೋದು, ಅಥವಾ ಇನ್ಯಾವುದೇ ರೀತಿಯಿಂದ ಒಂದು ಮಾಡಿ ಚೀಲದಲ್ಲಿ ಸಿಗುವಂಥ ಇವತ್ತಿನ ದಿವಸ ಸಾಕಷ್ಟು ಸಿಗ್ತಾ ಇದ್ದಾವೆ, ಅವುಗಳಲ್ಲಿ ಪರೀಕ್ಷೆ ಮಾಡಿ, ಇವನ್ನು ಈಗ ನಾರ್ತ್ ಕರ್ನಾಟಕದಲ್ಲಿರೋರಿಗೆಲ್ಲ ಸಾಕಷ್ಟು ಗೊತ್ತಿದೆ, ಪ್ರೆಸ್ ಮಡ್ ಅಂತ ಹೇಳ್ತೀವಿ ಅಥವಾ ಮಡ್ಡಿ ಅಂತ ಹೇಳ್ತೀವಿ, ಅದನ್ನು ಕೂಡ ಡೈರೆಕ್ಟಾಗಿ ಯೂಸ್ ಮಾಡ್ದಲ್ಲೇ ಅದನ್ನು ಡಿಕಂಪೋಸ್ ಮಾಡಿ, ಈಗ ಕೆಲವು ಸಾಕಷ್ಟು ಸೂಕ್ಷ್ಮಾಣುಜೀವಿಗಳು ಇವಾಗ ನಮಗೆ ಸಿಗ್ತಾ ಇದ್ದಾವೆ, ಟ್ರೈಕೋಡರ್ಮ ಆಗ್ಬೋದು, ಸೂಡೋಮೋನಾಸ್ ಆಗ್ಬೋದು, ಬ್ಯಾಸಿಲಸ್ ಆಗ್ಬೋದು, ಈ ಥರದ್ದೆಲ್ಲ ಉಪಯೋಗಕ್ಕೆ ಬರುವಂಥದ್ದೊಂದನ್ನು ನಾವು ತಗೊಂಡು ಅವನ್ನ ನಾವು ಡಿಕಂಪೋಸ್ ಮಾಡಿ ಆಮೇಲೆ ಜಮೀನಿಗೆ ಹಾಕಿದಾಗ ಜಮೀನಿನ ಸುಪಿಕ್ತತೆ ಅಂತ ಕರಿತೀವಿ ಅಥವಾ ಫರ್ಟಿಲಿಟಿ ಅಂತ ಕರಿತೀವಿ, ಅದನ್ನು ನಾವು ಇನ್ಕ್ರೀಸ್ ಮಾಡಲಿಕ್ಕೆ ಸಹಾಯ ಆಗುತ್ತೆ. ಇದ್ರ ಜೊತೆಗೆ ನೀರು ಇದೆ ಅಂಥೇಳಿ ಯಥೇಚ್ಛವಾಗಿ ಬಳಸೋದು ಕೂಡ ತಪ್ಪು, ಒಂದನೇದು. ಎರಡನೇದು, ಅಟ್ ಎನಿ ಕಾಸ್ಟ್ ನಾನು ಬೆಳೆದೇ ಬೆಳಿತೀನಿ ಅಂಥೇಳಿ ಇಂಥ 1000 ಅಡಿ 1200 ಅಡಿ ತನಕ ಬೋರ್ವೆಲ್ ಹೊಡೆದು ಅದರಲ್ಲಿಂದ ನೀರು ತೊಗೊಂಡು ಕೃಷಿ ಮಾಡುವಂಥದ್ದು ಕೂಡ ಇವತ್ತಿನ ದಿವಸಕ್ಕೆ ತಪ್ಪು ಅಂತ ನಾನು ಹೇಳ್ತೀನಿ. ಯಾಕಂತ ಹೇಳಿದ್ರೆ ಯಥೇಚ್ಛವಾಗಿ ನೀರು ಕೊಟ್ಟಾಗ ಏನಾಗುತ್ತೆ ಅಂದರೆ ಜಮೀನಿನ ಮೇಲ್ಗಡೆ ಇರ್ತಕ್ಕಂಥ ಸಾಕಷ್ಟು ಉತ್ಕೃಷ್ಟವಾಗಿರ್ತಕ್ಕಂಥ ಗುಣ ಹೊಂದಿರ್ತಕ್ಕಂಥ ಜಮೀನು, ನಮ್ಮದು ಮೇಲಿನ ಪದರು ಮಣ್ಣಿನ ಪದರು ಹರಿದು ಹೊಟ್ಟೋಗುತ್ತೆ ಅಥವಾ ಬಸ್ತು ಹೋಗುತ್ತೆ. ಹಾಗಾಗಿ ಜಮೀನನ್ನು ತೊಳೆದ ಲೆಕ್ಕಕ್ಕಾಗತ್ತೆ. ಹಾಗಾಗಿ ಹೆಚ್ಚಿನ ಇದನ್ನು ಉಪಯೋಗ ಮಾಡೋದು ಕೂಡ ಒಳ್ಳೆಯದಲ್ಲ. ಯಾವ ಬೆಳೆಗೆ ಎಷ್ಟು ಬೇಕೋ ಇವತ್ತಿನ ದಿವಸ ಸಾಕಷ್ಟು ನಿದರ್ಶನಗಳು ನಮಗೆ ಯೂನಿವರ್ಸಿಟಿಯವರಾಗಲಿ ಅಥವಾ ಕಾಲೇಜ್ನವರಾಗಲಿ ಕೊಡ್ತಾ ಇದ್ದಾರೆ. ಅದರದ್ದು ಮಾಹಿತಿನ ಸದುಪಯೋಗ ಪಡಿಸ್ಕೊಂಡು ನಮ್ಮ ಜಮೀನಿಗೆ ಎಷ್ಟು ದಿವಸಕ್ಕೆ ಒಮ್ಮೆ ನಾವು ನೀರು ಕಟ್ಟಬೇಕು, ಎಷ್ಟು ಪ್ರಮಾಣದಲ್ಲಿ ನೀರು ಕೊಡಬೇಕು ಅನ್ನೋದನ್ನು ತಿಳ್ಕೊಂಡು ನೀರು ಕೊಡೋದು ಸೂಕ್ತ ಆಗುತ್ತೆ. ಅದ್ರ ಜೊತೆಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಇವತ್ತಿನ ದಿವಸ 1000 ಅಡಿ 1200 ಅಡಿ 1300 ಅಡಿ ತನಕ ಬೋರ್ವೆಲ್ ಕೊರೆಸಿದಾಗ ಆ ಬೋರ್ವೆಲಿಂದ ಬರೋವಂಥ ನೀರಿನ ಗುಣಮಟ್ಟ ಒಳ್ಳೆಯದಿರೋದಿಲ್ಲ. ಹಾಗಾಗಿ ಅಂಥಷ್ಟು ಆ ಲೆವೆಲ್ ತನಕ ಹೋಗಿ ಬೋರ್ವೆಲ್ ಮಾಡೋ ಅಂಥವ್ರು ಸ್ವಲ್ಪ ವಿಚಾರ ಮಾಡೋದು ಒಳ್ಳೆಯದು. ಇನ್ ಕೇಸ್ ಬೇರೆ ಪರ್ಯಾಯನೇ ಇಲ್ಲ, ನಾನು ಅದನ್ನೇ ಉಪಯೋಗ ಮಾಡ್ಕೊಳ್ಬೇಕಾಗತ್ತೆ ಅನ್ನೋದಾದರೆ ಅದರಲ್ಲಿಂದ ಈಗ ಎಕ್ಸಾಂಪಲ್ಲು ಸಾಧಾರಣ ಬೆಳೆಗಳಿಗಿಂತನೂ ಪ್ರೊಟೆಕ್ಟೆಡ್ ಎನ್ವೈರ್ಮೆಂಟ್ ಅಂತ ಕರಿತೀವಿ, ಅಂದರೆ ಪಾಲಿ ಹೌಸ್ ಆಗ್ಬೋದು ಅಥವಾ ಶೇಡ್ ನೆಟ್ಟಲ್ಲಿ ಬೆಳೆಯುವಂಥ ಬೆಳೆ ಆಗ್ಬೋದು. ಆ ಥರದ ಬೆಳೆ ಬೆಳೆಯೋ ಅಂಥವರು ಖಂಡಿತವಾಗ್ಲೂ ಅವರೊಂದು RO ಯೂನಿಟನ್ನು ಹಾಕಬೇಕಾಗತ್ತೆ. ಅಂದರೆ ರಿವರ್ಸ್ ಆಸ್ಮೋಸಿಸ್ ಅಂತ ಹೇಳ್ತೀವಿ, ಇಂಡಸ್ಟ್ರಿ ಲೆಕ್ಕದಲ್ಲಿ ಅದನ್ನು ಒಂದು ಅಳವಡಿಸ್ಕೊಳ್ಳೋದ್ರಿಂದ ಏನಾಗುತ್ತೆ, ನಿಮ್ಮ ಜಮೀನು ಕೊನೆ ತನಕ ಫರ್ಟಿಲಿಟಿಯಿಂದ ಉಳ್ಕೊಳ್ಳುತ್ತೆ, ಫಲವತ್ತತೆಯಿಂದ ತುಂಬಿಕೊಂಡು ಉಳ್ಕೊಳ್ಳುತ್ತೆ. ಇಲ್ಲ ಅಂತಂದರೆ ಕಾಲಕ್ರಮೇಣ ಆ ಒಂದು ನೀರನ್ನು ಉಪಯೋಗ ಮಾಡಿಕೊಂಡಾಗ ಜಮೀನಿನ ಫಲವತ್ತತೆ ಕೆಟ್ಟೋಗುತ್ತೆ.
ಇನ್ನು ಪ್ರಾಡಕ್ಟಿವಿಟಿ ನಾವು ಎಷ್ಟು ಜಮೀನಿಂದ ತೆಗಿತೀವೋ ಅಷ್ಟನ್ನಂತೂ ನಾವು ವಾಪಸ್ ಹಾಕಲೇಬೇಕು. ಈಗ ಅದಕ್ಕೆ ಮುಖ್ಯವಾಗಿ ಬರೋದೇನು ಅಂದರೆ ಇಂಟಿಗ್ರೇಟೆಡ್ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಅಂತಾಗಲಿ ಅಥವಾ ಬ್ಯಾಲೆನ್ಸ್ ಪ್ಲಾಂಟ್ ನ್ಯೂಟ್ರಿಷನ್ ಅಂತ ಬರುತ್ತೆ. ಸೊ ಈ ಬ್ಯಾಲೆನ್ಸ್ ಪ್ಲಾಂಟ್ ನ್ಯೂಟ್ರಿಷನ್ ಕೊಡೋದ್ರಿಂದ ಏನಾಗುತ್ತೆ, ನಾವು ಎಷ್ಟು ಖನಿಜಾಂಶನ ಭೂಮಿಯಿಂದ ಆ ಬೆಳೆಯಿಂದ ನಾವು ಹೊರಗೆ ತೆಗೆದಿರ್ತೀವೋ ಅಷ್ಟಂತೂ ಕನಿಷ್ಠ ನಾವು ಅದೇ ವರ್ಷ ಅದೇ ಸೀಸನಲ್ಲಿ ವಾಪಸ್ ಹಾಕಬೇಕಾಗತ್ತೆ. ಇದಕ್ಕೆ ಸಣ್ಣ ಉದಾಹರಣೆ ಅಂತಂದರೆ, ಎಕ್ಸಾಂಪಲ್, ಈಗ ನಿಮ್ಮ ತಂದೆಯವರು ನಿಮಗೆ ಫಿಕ್ಸೆಡ್ ಡೆಪಾಸಿಟ್ ನಿಮ್ಮ ಹೆಸರಲ್ಲಿ ಮಾಡಿಟ್ಟಿರ್ತಾರೆ ಬ್ಯಾಂಕಲ್ಲಿ. ಅದು ಇವತ್ತಿನ ದಿವಸ ನೀವು ಅದನ್ನ ಖರ್ಚು ಮಾಡೋಕ್ಕೆ ಅಂತ ಅನ್ಬೇಕಾದ್ರೆ ತಿಂಗಳ ಅದರಲ್ಲಿಂದ ಬರುವಂಥ ಬಡ್ಡಿ ಏನಿದೆ ಅದನ್ನು ನೀನು ಉಪಯೋಗ ಮಾಡ್ಕೊಳ್ಳಪ್ಪ, ಫಿಕ್ಸೆಡ್ ಡೆಪಾಸಿಟಿಗೆ ಕೈ ಹಾಕಬೇಡ ಅಂತ ಹೇಳಿರ್ತಾರೆ. ಇಲ್ಲೇನಾಗುತ್ತೆ, ಏನೋ ಒಂದು ಎಮರ್ಜೆನ್ಸಿಯಾಗಿ ಬಂದುಬಿಟ್ಟು ಈ ನೀವು ತಿಂಗಳ ಬಡ್ಡಿ ಬರ್ತಕ್ಕಂಥ ದುಡ್ಡಿನಕ್ಕಿಂತ ಹೆಚ್ಚಿನ ಅವಶ್ಯಕತೆ ಬಂದು ನೀವು ಫಿಕ್ಸೆಡ್ ಡೆಪಾಸಿಟ್ನ ಮುರಿಸ್ತೀರ. ಓಕೆ, ಫಿಕ್ಸೆಡ್ ಡೆಪಾಸಿಟ್ ಮುರಿಸಿದ ಮೇಲೆ ಮುಂದಿನ ತಿಂಗಳು ಅದಕ್ಕೆ ಮುಂದಿನ ತಿಂಗಳು ಮತ್ತೆ ವಾಪಸ್ ಎಷ್ಟು ತೆಗೆದಿದ್ರು ಅದನ್ನ ಸೇರಿಸಿ ಮತ್ತೆ ನೀವು ಡೆಪಾಸಿಟ್ ಇಡಲಿಲ್ಲ ಅಂದರೆ 3ನೇ ತಿಂಗಳು 4ನೇ ತಿಂಗಳಿಗೆ ನೀವು ಏನು ಮಾಡ್ತೀರಾ? ದುಡ್ಡು ಎಲ್ಲಿಂದ ಬರುತ್ತೆ? ಅದೇ ನಿದರ್ಶನ ಇಲ್ಲಿ ಹೇಳ್ತೀವಿ ನಾವು. ಜಮೀನಿಂದ ನೈಸರ್ಗಿಕವಾಗಿ ಏನು ಅಕ್ಯುಮುಲೇಟ್ ಹಾಕ್ಕೊಳ್ತಾ ಹೋಗಿರುತ್ತೆ, ಆ ಜಮೀನಿದು ಫಲವತ್ತತೆ ಚೆನ್ನಾಗಿದ್ದಾಗ ಯಾವುದೆಲ್ಲ ಖನಿಜಾಂಶ ಅದರೊಳಗಡೆ ಶೇಖರಣೆ ಆಗಿರುತ್ತೆ, ಆ ನೆಕ್ಸ್ಟ್ ಒಂದು ಸೀಸನ್ನಲ್ಲಿ ನೀವು ಅದನ್ನು ತೆಗೆದ್ರಿ ಅಂತಂದಾಗ ವಾಪಸ್ ಅದೇ ಸೀಸನ್ನಲ್ಲಿ ನೀವು ಅಷ್ಟನ್ನು ವಾಪಸ್ಸು ಜಮೀನಿಗೆ ಒದಗಿಸೋದು ನಿಮ್ಮ ಕರ್ತವ್ಯ ಆಗುತ್ತೆ. ಇದನ್ನು ತಿಳಿಸ್ಕೊಳ್ಳೋದೇನೆ ಇವತ್ತಿನ ದಿವಸದ್ದು ಕಾರ್ಯಕ್ರಮ. ಇದ್ರ ಜೊತೆಗೆ ನಮ್ಮ ಈ ಮುಂಚೆ ಹೇಳಿರೋ ಹಾಗೆ ಸರಿಯಾದ ಪ್ರಮಾಣದಲ್ಲಿ ನೀರಿನ ನಿರ್ವಹಣೆ ಮಾಡಬೇಕು. ಮತ್ತು ಆಮೇಲೆ ಈಗ ನಮ್ಮ ಜಮೀನಲ್ಲಿ ಏನಾದರೂ ಉಪ್ಪಿನ ಅಂಶ ಇದೆ ಅಂತ ಅನ್ನೋದಾದರೆ ಅದನ್ನ ರೆಕ್ಲಮೇಷನ್ ಮಾಡೋದು ಕೂಡ ನಮ್ಮದೇ ಕರ್ತವ್ಯ ಆಗುತ್ತೆ. ಇನ್ನು ಇದನ್ನೆಲ್ಲ ನಮಗೆ ಹೇಗೆ ಗೊತ್ತಾಗಬೇಕು? ಈಗ ನಾನು ಏನು ತಗೋತೀನಿ, ನಾನು ಎಷ್ಟು ಬೇಕು ಅಂತ ಅನ್ನೋದು ನನಗೆ ಗೊತ್ತಿಲ್ಲ ಅಂತಂದಾಗ ಮತ್ತು ಹಾಗಿದ್ಮೇಲೆ ಯಾರು ನಿಮಗೆ ಸಲಹೆ ಕೊಡಬೇಕಾಗತ್ತೆ, ಮಾರ್ಗದರ್ಶನ ಮಾಡಬೇಕಾಗತ್ತೆ. ಹಾಗಾಗಿ ನಿಮ್ಮ ಜಮೀನಲ್ಲಿ ಏನು ಬೆಳಿಬಹುದು, ಏನು ಬೆಳಿಬಾರದು, ಅಥವಾ ಈ ಥರದ್ದು ಬೆಳೆ ಬರೋದೇ ಇಲ್ಲ ಅಂತ ಅನ್ನೋದ್ರದ್ದು ಸೂಕ್ತ ತಜ್ಞರಿಂದ ನೀವು ಸಲಹೆ ತಗೊಳ್ಳೋದು ಮುಖ್ಯ ಆಗುತ್ತೆ. ಒಂದನೇದು. ಎರಡನೇದು, ನಿಮ್ಮ ಜಮೀನಿನ ಫಲವತ್ತತೆ ಮತ್ತು ಪ್ರಾಡಕ್ಟಿವಿಟಿ ಅಂತ ಏನು ಕರಿತೀವಿ, ಅದು ಫಲವತ್ತತೆ ಮತ್ತು ಉತ್ಪಾದಕತೆ ಬಗ್ಗೆ ನಿಮಗೆ ಗೊತ್ತಾಗಿಲ್ಲ ಅಂತಂದಾಗ ನಮಗೆ ಬೇಕಾಗಿರೋ ಟಾರ್ಗೆಟೆಡ್ ಈಲ್ಡ್ಸ್ ಅಂತ ನಾವೇನು ಹೇಳ್ತೀವಿ. ಈಗ ಉದಾಹರಣೆಗೆ ಕಬ್ಬು ಬೆಳೆಯೋರು ಮಿನಿಮಮ್ ಆಗಿ 80ರಿಂದ 100 ಟನ್ ಒಂದು ಎಕರೆಗೆ ತೆಗೆದಿಲ್ಲ ಅಂದರೆ ಉಪಯೋಗ ಇಲ್ಲ. ಅದೇ ರೀತಿ ಟೊಮೆಟೊ ಬೆಳೆಯೋರು ಒಂದು ಸೀಸನಿಗೆ 4 ತಿಂಗಳದ ಒಳಗಡೆ ಒಂದು ಸೀಸನಿಗೆ ಕಮ್ಮಿ ಅಂದ್ರೂ ಕೂಡ 50ರಿಂದ 60 ಟನ್ ತೆಗೆದಿಲ್ಲ ಅಂತಂದರೆ ಉಪಯೋಗ ಇಲ್ಲ. ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ಪ್ರತಿಯೊಬ್ಬರು ಅಟ್ಲೀಸ್ಟ್ ಇವತ್ತಿನ ದಿವಸನಾದ್ರೂ ಏನೀಗ ಯೂಟ್ಯೂಬ್ ನೋಡ್ತಾ ಇದ್ದೀರಾ, ನೀವು ಪ್ರತಿಯೊಬ್ಬರೂ ನಿಮ್ಮ ಜಮೀನಿನ ಒಂದು pH ಅಂತಾಗಲಿ ಅಥವಾ ಪರೀಕ್ಷೆ, ಮಣ್ಣು ಪರೀಕ್ಷೆ ಅಟ್ಲೀಸ್ಟ್ ಒಮ್ಮೆನಾದರೂ 2 ವರ್ಷಕ್ಕೊಮ್ಮೆ ಅಥವಾ 3 ವರ್ಷಕ್ಕೊಮ್ಮೆ ಖಂಡಿತ ಮಾಡಿಸಿ. ಮಣ್ಣು, ನೀರು ಮತ್ತು ಎಲೆ ಪರೀಕ್ಷೆ. ಈಗ ಎಲೆ ಪರೀಕ್ಷೆಗೆಲ್ಲ ಸಾಮಾನ್ಯವಾಗಿ ದಾಳಿಂಬೆ ಬೆಳೆಯುವಂಥವ್ರು ಅಥವಾ ದ್ರಾಕ್ಷಿ ಬೆಳೆ ಬೆಳೆಯುವಂಥವರಿಗೆ ಸಲಹೆ ಮಾಡ್ತೀವಿ. ಸಾಮಾನ್ಯ ಬೆಳೆ ಬೆಳೆಯುವಂಥವರಿಗೆ ಎಲೆ ಪರೀಕ್ಷೆ ಬೇಡ, ಆದರೆ ಮಣ್ಣು ಮತ್ತು ನೀರಿನ ಪರೀಕ್ಷೆ ಮಾತ್ರ ಖಂಡಿತ ಮಾಡಿಸ್ಕೊಂಡು ಯಾವ ಲೆವೆಲಲ್ಲಿ ಇದ್ದೀವಿ, ನಾವು ಯಾವ ಲೆವೆಲಿಗೆ ಹೋಗಬೇಕು ಅಂತ ಅನ್ನೋದ್ರ ಬಗ್ಗೆ ತಿಳ್ಕೊಂಡಾಗ ನಾವು ಯಾವ ಪ್ರಮಾಣದಲ್ಲಿ ಗೊಬ್ಬರ ಕೊಡಬೇಕು, ಯಾವ ಪ್ರಮಾಣದಲ್ಲಿ ನ್ಯೂಟ್ರಿಯೆಂಟ್ಸ್ನ ಕೊಡಬೇಕು ಅಂತ ಅನ್ನೋದು ಖಂಡಿತ ನಿಮಗೆ ಅರ್ಥ ಆಗುತ್ತೆ. ಇನ್ನು ಮಣ್ಣಿನ ನಮೂನೆ ತೊಗೊಳೋದ್ರ ಬಗ್ಗೆ ನಿಮಗೆ ಚಿತ್ರದಲ್ಲಿ ತೋರಿಸ್ತಿದ್ದೀನಿ. ಸಾಮಾನ್ಯಕ್ಕೆ ಹೆಚ್ಚು ಕಮ್ಮಿ ಎಲ್ಲರಿಗೂ ಗೊತ್ತಿದೆ ಅಂತ ಅನಿಸುತ್ತೆ. ಮತ್ತು ಸಾಕಷ್ಟು ಕೃಷಿ ವಿಶ್ವವಿದ್ಯಾಲಯಗಳದ್ದು ಎಕ್ಸ್ಟೆನ್ಷನ್ ವಿಭಾಗಗಳೇನಿದ್ದಾವೆ ಆ ಎಲ್ಲ ಒಂದು ವಿಭಾಗಗಳಲ್ಲೂ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಕೊಡ್ತಾ ಇದ್ದಾರೆ, ಪಿಕ್ಚರ್ಗಳನ್ನೂ ಹಾಕಿರ್ತಾರೆ. ಅದನ್ನು ತಿಳ್ಕೊಂಡು ಮಣ್ಣಿನ ನಮೂನೆ ನೀವು ತೆಗೆಯೋದು ಉತ್ತಮ ಆಗುತ್ತೆ. ಅವರು ಈಗ ಸೈಂಟಿಫಿಕ್ಕಾಗಿ ಮಾಡಬೇಕಾದ್ರೆ ಪ್ರತಿ ಎಕರೆಗೆ ಒಂದು ನಮೂನೆ ಬೇಕು ಅಂತ ಹೇಳ್ತಾರೆ. ಆದರೆ ನಾವು ಹೇಳೋದು ನಮ್ಮ ಅನುಭವದ ಪ್ರಕಾರ ಜಮೀನು ಒಂದೇ ಥರ ಇದೆ ಅಂತಂದರೆ 5 ಎಕರೆಗೆ ಸೇರಿ ಒಂದೇ ನಮೂನೆ ತೆಗೀರಿ. ಬಟ್ ಆ ಒಂದು ನಮೂನೆ ಬಂದುಬಿಟ್ಟು 10 ಜಾಗದಲ್ಲಿಂದ ತೆಗೆದು ಒಂದು ನಮೂನೆ ಮಾಡ್ಕೊಳ್ಳಿ. ಅಂದರೆ ಸ್ಯಾಂಪಲ್ ಅಂತ ಏನು ಹೇಳ್ತೀವಿ ಅದನ್ನು ಮಾಡ್ಕೊಳ್ಳಿ. ಮತ್ತು ಈ ಥರ ಒಂದು ರಿಪೋರ್ಟನ್ನು ನೀವು ಸ್ಯಾಂಪಲ್ನ ಲ್ಯಾಬಿಗೆ ಕೊಟ್ಟಾದಮೇಲೆ ಬಂದಂಥ ರಿಪೋರ್ಟ್ ಆಧಾರಿತವಾಗಿ ನೀವು ಗೊಬ್ಬರ ಕೊಡೋದು ಸೂಕ್ತ ಆಗತ್ತೆ. ಏಕೆಂದರೆ ಆ ರಿಪೋರ್ಟಲ್ಲಿ ಯಾವುದು ಜಾಸ್ತಿ ಇದೆ, ಯಾವುದು ಕಮ್ಮಿ ಇದೆ, ಯಾವುದನ್ನು ಹೆಚ್ಚು ಕೊಡಬೇಕು, ಯಾವುದನ್ನು ಕಮ್ಮಿ ಕೊಡಬೇಕು ಅಂತ ಅನ್ನೋದು ತಜ್ಞರು ನಿಮಗೆ ತಿಳಿಸ್ತಾರೆ. ಅದರದ್ದು ಒಂದು ಉಪಯೋಗ ತಗೊಂಡು ನೀವು ಅಷ್ಟು ಪ್ರಮಾಣದಲ್ಲಿ ಮಾತ್ರ ಗೊಬ್ಬರ ಕೊಡ್ತಾ ಬಂತು ಅಂತ ಹೇಳಿದ್ರೆ ಖರ್ಚು ಕಡಿಮೆ ಆಗುತ್ತೆ, ಭೂಮಿನೂ ಚೆನ್ನಾಗಿ ಉಳ್ಕೊಳ್ಳುತ್ತೆ, ಜೊತೆಗೆ ಬೆಳೆ ನಮಗೆ ಚೆನ್ನಾಗಿ ಕೈಗೆ ದಕ್ಕತ್ತೆ. ಇನ್ನು ನೆಕ್ಸ್ಟ್, ಈಗ ಒಂದು ಮಣ್ಣಿನ ಗುಣಧರ್ಮದಲ್ಲಿ ಮುಖ್ಯವಾಗಿ ನಾನು pH ಅಂತ ಹೇಳಿದೆ, ರಸಸಾರ ಅಂತ ಹೇಳಿದೆ. ಇದ್ರ ಬಗ್ಗೆ ನಾವು ಯಾಕೆ ತಿಳ್ಕೊಳ್ಬೇಕು ಅಂತ ಅನ್ನೋದಾದರೆ, ನಿಮಗೆ ಅನುಭವಕ್ಕೆ ಬಂದಿರೋ ಪ್ರಕಾರ ಸುಮಾರು ಸತಿ ಏನಾಗಿರುತ್ತೆ, ಮುಂಚೆ ಈಗ ಮೆಕ್ಕೆಜೋಳ ಬೆಳೀತಿರ್ಬೋದು, ಭತ್ತ ಬೆಳೀತಿರ್ಬೋದು, ಅಥವಾ ರಾಗಿ ಬೆಳೀತಾ ಇರ್ಬೋದು. ಸಾಮಾನ್ಯವಾಗಿ ಈಗ ಒಂದು 5 ವರ್ಷದಿಂದ 10 ವರ್ಷದಿಂದ ನನಗೆ ಇಷ್ಟು ಕ್ವಿಂಟಾಲ್ ಬರ್ತಾಯಿತ್ತು, ಇಷ್ಟು ಮೂಟೆ ಬರ್ತಾಯಿತ್ತು ಅನ್ನೋ ಲೆಕ್ಕಾಚಾರ ಇರುತ್ತೆ. ಆವಾಗ 2 ಮೂಟೆ DAP ಅಥವಾ 1 ಮೂಟೆ ಪೊಟ್ಯಾಶು ಅಥವಾ 2 ಚೀಲ ಯೂರಿಯಾ ಹಾಕಿದ್ರೆ ಸಾಕಿತ್ತು, ನನಗಿಷ್ಟು ಉತ್ಪಾದನೆ ಬರ್ತಿತ್ತು. ಆದರೆ ಈಗ ಅದೇ ಗೊಬ್ಬರ ಹಾಕಿದ್ರೂ ನನಗೆ ಉತ್ಪಾದನೆ ಬರ್ತಾ ಇಲ್ಲ. ಆವಾಗ ರೈತರು ಸಾಮಾನ್ಯಕ್ಕೆ ಏನು ಯೋಚನೆ ಮಾಡ್ತಾರೆ, ಮುಂಚೆ ಬರ್ತಿದ್ದಾಗೆ ಇವಾಗ ಗೊಬ್ಬರದ ಕಂಪ್ನಿಗಳು ಒರಿಜಿನಲ್ ಗೊಬ್ಬರ ಕೊಡಲ್ಲ,
ಎಲ್ಲ ಕಳಪೆ ಆಗೋಗಿದ್ದಾವೆ, ಗೊಬ್ಬರಗಳು ಕಳಪೆ ಗೊಬ್ಬರ ಬರ್ತಾ ಇದೆ, ಅದು ಒಂದು ಮಟ್ಟಿಗೆ ಇರ್ಬೋದು. ಅಂದರೆ ನೀವು ಯಾವ ಒಂದು ಗೊಬ್ಬರ ತೊಗೊಳ್ತಿದ್ದೀರೋ ಆ ಕಂಪ್ನಿ ಮೇಲೆ ಆಧಾರಿತವಾಗಿ. ಆದರೆ ಸಾಮಾನ್ಯವಾಗಿ ಏನಾಗಿರುತ್ತೆ ಅಂದರೆ ನಿಮ್ಮ ಭೂಮಿಯ ರಸಸಾರ ಎಷ್ಟು ಮಟ್ಟಿಗಿದೆ ಅಂತ ಅನ್ನೋದು ತಿಳ್ಕೊಳ್ದಲೇ ನೇರವಾಗಿ ಕಂಪ್ನಿಯವ್ರನ್ನ ಬಾಧಿತ ಮಾಡೋದು ಸರಿಯಲ್ಲ ಅನ್ನೋದು ನನ್ನ ಒಂದು ಸೂಚನೆ. ಇಲ್ಲಿ ಏನಾಗುತ್ತೆ ಅಂತಂದರೆ, ಈಗ ಒಂದು ಚಾರ್ಟಲ್ಲಿ ನೀವು ನೋಡ್ತಾ ಇದ್ದೀರಾ. ಸೊ ಈ ಚಾರ್ಟಲ್ಲಿ ಏನಾಗುತ್ತೆ ಅಂದರೆ ಒಂದು ಇದ್ರದ್ದು ಎರಡನೇ ಭಾಗ ತೊಗೊಳ್ಳೋಣ. ಇಲ್ಲಿ ಕೆಳಗಡೆಗೆ ಏನಿದೆ ಅಂದರೆ ರಸಸಾರ ಅಂತ ಹೇಳ್ತೀವಿ. 4ರಿಂದ 10ವರೆಗೂ ರಸಸಾರ ಇರುತ್ತೆ. ಸೊ ಯಾರದೇ ಒಂದು ಜಮೀನದು ರಸಸಾರ ನಾವು ಲೆಕ್ಕ ಮಾಡಬೇಕು ಅಂತಂದರೆ 1ರಿಂದ 14 ತನಕ ಇರುತ್ತೆ. ಅದರಲ್ಲಿ ಪ್ರಾಕ್ಟಿಕಲ್ಲಾಗಿ ಏನೇ ಬೆಳೆ ಬೆಳಿಬಹುದು ಅಂತ ಅನ್ನೋದಾದರೆ ಅದು ನಾವು 4ರಿಂದ 10 ತನಕ pH ಹೇಳ್ತೀವಿ. ಸೊ ಈಗ 4ರಿಂದ 10 pHನಲ್ಲಿ ಯಾವುದೇ ಒಂದು ಬೆಳೆ ಬೆಳೀಲಿಕ್ಕೆ ಅದಕ್ಕೆ ಅನುಗುಣವಾಗಿ ಅದು ರೆಡಿ ಮಾಡ್ಕೊಳ್ಳಿಕ್ಕೆ ಸರಿ ಹೋಗುತ್ತೆ. ಇನ್ನಿದ್ರಲ್ಲಿ ಬೆಸ್ಟ್ ಜಮೀನು ಅಂತಂದರೆ ಯಾವ pH ಇರಬೇಕು ಅಥವಾ ಯಾವ ರಸಸಾರ ಇರಬೇಕು ಅಂತ ಅನ್ನೋದಾದರೆ 6.5ಇಂದ 7.5 ಅಂತ ಹೇಳ್ತೀವಿ. ಇದರಲ್ಲಿ ನೀವು ಚಿತ್ರದಲ್ಲಿ ನೋಡ್ಬೋದು ನೀವು. ಇಲ್ಲಿ 6.5ಇಂದ 7.5 ಒಳಗಡೆ ಇರ್ತಕ್ಕಂಥ ಒಂದು pH ಆದರೆ ಅಥವಾ ರಸಸಾರ ಆದರೆ ಏನಾಗುತ್ತೆ ಅಂದರೆ ನೀವು ಮೇಲ್ಗಡೆ ನೋಡ್ತಕ್ಕಿಂತ ಪ್ರತಿಯೊಂದು ಇದು ಏನಿದೆ ಪೋಷಕಾಂಶಗಳಿದ್ದಾವೆ ಅವುಗಳೆಲ್ಲವೂ ಕೂಡ ದಕ್ಕುವಂಥ ರೀತಿಯಲ್ಲಿ ಇರುತ್ತೆ. ದಕ್ಕೋದು ಅಂತಂದರೆ ಏನು, ಅದು ಮುಂದೆ ಇನ್ನೂ ಡೀಟೇಲಾಗಿ ಹೇಳ್ತೀನಿ ನಾನು ಮುಂದಿನ ಸ್ಲೈಡ್ಸ್ಗಳು ಬಂದಾಗ. ಇಲ್ಲೇನಾಗುತ್ತೆ, ನೀವು ಗೊಬ್ಬರನ ಕೊಡೋದು ಬೇರೆ ಆಗುತ್ತೆ, ಕೊಟ್ಟಿರ್ತಕ್ಕಂಥ ಗೊಬ್ಬರನ ಉಪಲಬ್ಧತೆ ಅನ್ನೋದೊಂದು ಬರುತ್ತೆ. ಅಂದರೆ ಜಮೀನು ಎಷ್ಟು ಮಟ್ಟಿಗೆ ಗಿಡಕ್ಕೆ ಬಿಟ್ಕೊಡುತ್ತೆ ಅನ್ನೋದೊಂದು ಬರುತ್ತೆ. ಇದನ್ನು ನಾವು ಉಪಲಬ್ಧತೆ ಅಂತ ಹೇಳ್ತೀವಿ. ಮತ್ತು ಸಿಕ್ಕಿರ್ತಕ್ಕಂಥ ಉಪಲಬ್ಧತೆಯಲ್ಲಿ ಬೆಳೆ ಎಷ್ಟು ಮಟ್ಟಿಗೆ ತಗೊಳ್ಳುತ್ತೆ ಇದನ್ನು ನಾವು ಅಪ್ಟೇಕ್ ಅಂತ ಹೇಳ್ತೀವಿ. ಅಂದರೆ ಇಲ್ಲಿ ಸಪ್ಲಿಮೆಂಟೇಷನ್ ಆಗುತ್ತೆ, ಅಂದರೆ ಒದಗಿಸೋದು. ಎರಡನೇದು ಭೂಮಿ ಅಥವಾ ನಿಮ್ಮ ಜಮೀನು ಅಥವಾ ನಿಮ್ಮ ಮಣ್ಣು ಬೆಳೆಗೆ ಎಷ್ಟು ಮಟ್ಟಿಗೆ ಬಿಟ್ಕೊಡೋದು ಅನ್ನೋದು ಉಪಲಬ್ಧತೆ ಆಗುತ್ತೆ, ಬೆಳೆ ಎಷ್ಟು ತಗೊಳ್ಳುತ್ತೆ ಅನ್ನೋದು ಅಪ್ಟೇಕ್ ಆಗುತ್ತೆ. ಸೊ ಸಪ್ಲಿಮೆಂಟೇಷನ್ ಮತ್ತು ಅವೈಲಬಿಲಿಟಿ ಆ್ಯಂಡ್ ಅಪ್ಟೇಕ್, ಇವು 3 ಯಾವಾಗ ಒಂದು ರೀತಿಯಲ್ಲಿ ತಾಳೆಯಾಗಿ ಕೂತ್ಕೊಳ್ಳುತ್ತೋ ಆವಾಗ ಮಾತ್ರ ನೀವು ಕೊಟ್ಟಿದ್ದಕ್ಕಂಥ ಪ್ರತಿಯೊಂದು ಗೊಬ್ಬರದ ಕಣನೂ ಕೂಡ ಬೆಳೆ ತಗೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ಈಗ pHಲ್ಲಿ ನಮಗೆ ವ್ಯತ್ಯಾಸ ಬಂದಾಗ ನೀವು ಉತ್ಕೃಷ್ಟ ಮಟ್ಟದ ಗುಣಮಟ್ಟದ ಗೊಬ್ಬರನೇ ಕೊಟ್ಟಿದ್ರೂ ಕೂಡ ಒದಗಿಸೋದಲ್ಲಿ ನೀವು 100% ಜಸ್ಟಿಸ್ ಮಾಡಿರ್ತೀರ, ಒಳ್ಳೆ ಗೊಬ್ಬರನೇ ಕೊಟ್ಟಿರ್ತೀರ. ಆದರೆ ಭೂಮಿಯಿಂದ ಆ ಒಂದು ಗೊಬ್ಬರ ಬಿಡುಗಡೆ ಹೊಂದೋದಿಲ್ಲ ಬೆಳೆಗೆ. ಇಂಥ ಒಂದು ಇದಕ್ಕೆ ಅಡ್ಡಿಪಡಿಸೋದು ಯಾವುದು ಅಂದರೆ ನಿಮ್ಮ ಭೂಮಿಯ ರಸಸಾರ. ಹಾಗಾಗಿ ರಸಸಾರನ ನೀವು ಸರಿಪಡಿಸ್ದಲೇ 1 ಮೂಟೆ ಬದಲಿಗೆ 2 ಮೂಟೆ ಕೊಡ್ತೀನಿ, 2 ಮೂಟೆ ಬದಲಿಗೆ 4 ಮೂಟೆ ಹಾಕ್ತೀನಿ ಅಂಥೇಳಿ ಅಂತ ನಿಮ್ಮ ಕೆಪಾಸಿಟಿ ಮೇಲೆ ನೀವು ಗೊಬ್ಬರ ಒದಗಿಸೋದೇ ಆಯಿತು ಅಂತಂದರೆ ಅದು ಬೆಳೆಗೆ ದಕ್ಕೋದಿಲ್ಲ. ಇದು ಮುಖ್ಯ ಪಾಯಿಂಟು ನಮ್ಮ ಈ ಒಂದು ತರಬೇತಿ ಕಾರ್ಯಕ್ರಮದಲ್ಲಿ ನಿಮಗೆ ತಿಳಿಸ್ಲಿಕ್ಕೆ ನಾನು ಇಷ್ಟಪಡ್ತೀನಿ. ಹಾಗಾಗಿ ನಿಮ್ಮ ಮಣ್ಣಿನ ರಸಸಾರ ಎಷ್ಟಿದೆ ಅಂತ ಗೊತ್ತು ಮಾಡಿಕೊಂಡು ಅದಕ್ಕೆ ಸೂಕ್ತ ಆಗಿರ್ತಕ್ಕಂಥ ರಸಗೊಬ್ಬರಗಳನ್ನ ಆಯ್ಕೆ ಮಾಡಿದ್ರೆ ನೀವು ಜಾಣರಾಗ್ತೀರಾ, ದುಡ್ಡು ಕೂಡ ಉಳಿಯುತ್ತೆ. ಇದು ಈ ಒಂದು ಚಾರ್ಟ್ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಹೆಚ್ಚು ಕಮ್ಮಿ ನಿಮಗೆ 8ಕ್ಕಿಂತ ಜಾಸ್ತಿ ಇರ್ತಕ್ಕಂಥ ಜಮೀನಲ್ಲಿ ಸೂಕ್ಷ್ಮ ಪೋಷಕಾಂಶ ಆಗಿರ್ತಕ್ಕಂಥ ಮಾಲಿಬ್ಡೆನಮ್ನ ಎಷ್ಟು ಒಳ್ಳೆ ಉತ್ಕೃಷ್ಟ ಕಂಪನಿದು ನೀವು ಭೂಮಿ ಮೂಲಕ ಒದಗಿಸಿದ್ರೂ ಕೂಡ ಬೆಳೆಗೆ ಅದು ಅಪ್ಟೇಕ್ ಆಗಲ್ಲ. ಯಾಕಂದರೆ ಇಲ್ಲಿ ನಿಮಗೆ ಪೂರ್ತಿಯಾಗಿ ಕಪ್ಪಾಗ್ಬಿಟ್ಟಿದೆ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಕಪ್ ಅಂದರೆ ಅವೈಲಬಿಲಿಟಿ ಅಂದರೆ ಇರುತ್ತೆ, ಸ್ಟಾಕಲ್ಲಿ ಇರುತ್ತೆ, ಬಟ್ ಗಿಡ ಅದನ್ನು ತಗೊಳ್ಳೋ ಅಂಥ ಒಂದು ಕಂಡೀಷನಲ್ಲಿ ಇರೋದಿಲ್ಲ. ಅದೇ ರೀತಿ ನೀವು ಮೇಲ್ಗಡೆಗೆ ಬಂದ್ರಿ ಅಂದರೆ ಫಾಸ್ಫರಸ್ಸಿಂದು ಇಲ್ಲಿ ನೋಡಿ pH ಕೆಳಗಡೆ 9 ಆಗುತ್ತೆ, 8.5 8ರಿಂದ 8.5 8.5ರಿಂದ 8.7 ತನಕ ಏನಾನ pH ಆಯಿತು ಅಂತ ಹೇಳಿದ್ರೆ ನೀವು 2 ಅಲ್ಲ 4 ಮೂಟೆ DAP ಕೊಟ್ಟರು ಕೂಡ ಅದರಲ್ಲಿಂದ ರಂಜಕ ಬೆಳೆಗೆ ಸಿಗೋದಿಲ್ಲ. ಸೊ ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಇನ್ನು ಇದು pH 1ರ ಬಗ್ಗೆ ಆಯಿತು. ಇನ್ನು ಇದೇ ರೀತಿ pH ಜಾಸ್ತಿ ಆದಾಗ ಅದ್ರ ಜೊತೆಗೆ ಪುವರ್ ಆ್ಯಂಡ್ ಪ್ರಾಬ್ಲಮ್ಯಾಟಿಕ್ ಸಾಯಿಲ್ ಅಂತ ಹೇಳ್ತೀವಿ. ಅಂತಂದರೆ ಬರ್ತಾ ಜಮೀನು ಗಟ್ಟಿ ಆಗ್ತಾ ಬರುತ್ತೆ. ನೀರು ಗಟ್ಟಿ ಆದಮೇಲೆ ಉಳುಮೆ ಮಾಡೋಕ್ಕೆ ಅಂತ ಹೋದಾಗ ನೇಗ್ಲಾಗಲಿ ಕಲ್ಟಿವೇಟರ್ನಲ್ಲಿ ಈಸಿಯಾಗಿ ಭೂಮಿ ಒಳಗಡೆ ಹೋಗಲ್ಲ. ಯಾವಾಗೇನಾಗುತ್ತೆ ಅಂದರೆ ಮೇಲ್ಗಡೆದು ಸಿಮೆಂಟ್ ಆಗ್ತಾ ಬಂದಂಗೆ ಬರುತ್ತೆ, ಗಟ್ಟಿ ಆಗ್ತಾ ಬರುತ್ತೆ, ಸುಣ್ಬುರ್ಲೆ ಥರ ಕೈಗೆ ಸಿಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಬಂದಾಗ್ಲೂ ಕೂಡ ನಾವು ನಿವಾರಣೆ ಭೂಮಿಗೆ ಟ್ರೀಟ್ಮೆಂಟ್ ಮಾಡಬೇಕು ಅಥವಾ ರೆಕ್ಲಮೇಷನ್ ಮಾಡಬೇಕು. ಇದನ್ನು ಬಿಟ್ಬಿಟ್ಟು ನಾವು ಗೊಬ್ಬರದ ರೂಪದಲ್ಲಿ ಅದನ್ನ ಸರಿಪಡಿಸ್ತೀವಿ ಅಂತ ಅನ್ನೋದು ತಪ್ಪಾಗತ್ತೆ. ಈ ರೀತಿಯಾಗಿ ಕಾಣಿಸುತ್ತೆ. ಸುಮಾರು ಇವಾಗ ನೀರು ಅಂದರೆ ಗೊಬ್ಬರ ಕೊಟ್ಟಾದಮೇಲೆ ಜಮೀನಿಗೆ ಬೆಳೆ ಇಟ್ಟಾದಮೇಲೆ ನೀರು ಕಟ್ಟಿದ ಕೂಡಲೇ ನೀರು ಯಾವಾಗ ಆವಿ ಆಗುತ್ತೆ, ನೀವು ಕೊಟ್ಟಿರ್ತಕ್ಕಂಥ ನೀರಾವರಿ ನೀರು ಯಾವಾಗ ಆವಿ ಆಗುತ್ತೆ ಆವಾಗ ನಿಮಗೆ ಈ ಥರ ನೋಡ್ಲಿಕ್ಕೆ ಸಿಕ್ಕತ್ತೆ. ಸೊ ಈ ಥರ ನೋಡ್ಲಿಕ್ಕೆ ಯಾವಾಗ ನಿಮಗೆ ಸಿಕ್ಕತ್ತೆ ಆವಾಗ ಜಮೀನು ಹಾಳಾಗ್ತಾ ಇದೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಸೊ ಇದನ್ನ ರೆಕ್ಲಮೇಷನ್ ಹೇಗೆ ಮಾಡೋದು ಅಂದರೆ ಉಪ್ಪಿನ ಅಂಶ ಕೂಡ ಶೇಖರಣೆ ಆಗ್ತಾ ಹೋಗುವಂಥದ್ದು ಇದು.
ಈಗ ತುಂಬ ಜನ ಇದ್ರದ್ದು ಎಕ್ಸಾಂಪಲ್ ಹೇಳಬೇಕು ಅಂದರೆ ಎಸ್ಪೆಷಲಿ ಭತ್ತದಲ್ಲಿ ನೋಡ್ತಾರೆ ಅಥವಾ ತರಕಾರಿ ಬೆಳೆಗಳಲ್ಲಿ ನಾಟಿ ಮಾಡ್ತಾರೆ. ನಾಟಿ ಮಾಡಿದ್ದು 10 ದಿವಸದ ಒಳಗಡೆ ಗಿಡ ಪೂರ್ತಿ ಸತ್ತೋಗುತ್ತೆ, ಅಂದರೆ ಉಲ್ಟಾ ಬಿದ್ದು ಸತ್ತೋಗುತ್ತೆ. ಇದನ್ನು ನಾವು ಬೇಸಿಕಲಿ ಹೇಳೋದು ಸಾಲ್ಟ್ ಜಾಸ್ತಿ ಆಗ್ತಾ ಬಂದಾಗ, ಅಂದರೆ ನೀರು ಕೊಡ್ತಾ ಬಂದಂಗೆ ಕೆಳಗಡೆಯಿಂದ ಉಪ್ಪು ಉಕ್ಕಿ ಹರಿದು ಮೇಲೆ ಬಂದುಬಿಟ್ಟು ಗಿಡ ರೂಟು ನಿಮಗೆ ಸರಿಯಾಗಿ ಫಾರ್ಮೇಷನ್ ಆಗ್ದಲೇ ಬೆಳೆ ಸತ್ತೋಗೋಂಥ ಪರಿಸ್ಥಿತಿ ನೋಡ್ತೀವಿ. ಸೊ ಇದನ್ನು ನಾವು ರೆಕ್ಲೇಮ್ ಮಾಡೋದು ಹೇಗೆ? ರೆಕ್ಲೇಮ್ ಮಾಡಲಿಕ್ಕೆ ಸುಮಾರು ಪದ್ಧತಿಗಳಿದ್ದಾವೆ. ಮೊದಲನೇದು ಜಿಪ್ಸಮ್. ಸಾಮಾನ್ಯವಾಗಿ ನನಗೆ ಗೊತ್ತಿರೋ ರೀತಿಯಲ್ಲಿ ಕರ್ನಾಟಕದಲ್ಲಿ ಪ್ರತಿಯೊಂದು ಜಿಲ್ಲೆನಲ್ಲೂ ಕೂಡ ಜಿಪ್ಸಮ್ ಅವೈಲೇಬಿಲಿಟಿ ಇದೆ. ಅಕಸ್ಮಾತಾಗಿ ನಿಮ್ಮಲ್ಲಿ ಇಲ್ಲ ಅಂತ ಅನ್ನೋದಾದರೆ ಹತ್ತಿರದಲ್ಲಿರ್ತಕ್ಕಂಥ ರೈತ ಸಂಪರ್ಕ ಕೇಂದ್ರ ಆಗ್ಬೋದು ಅಥವಾ ಯಾವುದೇ ಒಂದು ಕೃಷಿ ಅಧಿಕಾರಿಗಳ ಕಚೇರಿ ಏನಿದೆ ಅಲ್ಲಿ ನೀವು ರಿಕ್ವೆಸ್ಟ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ಅವರು ತರಿಸಿಕೊಡೋ ಬಾಧ್ಯತೆ ಕೃಷಿ ಅಧಿಕಾರಿಗಳದ್ದು. ಇದಕ್ಕೆ ಸಾಕಷ್ಟು ಗೌರ್ಮೆಂಟ್ ಕೂಡ ಸಬ್ಸಿಡಿನೂ ಕೊಡುತ್ತೆ. ಹಾಗಾಗಿ ನಿಮಗೆ 120ರಿಂದ ಮ್ಯಾಕ್ಸಿಮಮ್ 160 ರೂಪಾಯಿಗೆಲ್ಲ ಒಂದು ಚೀಲ ಸಿಗುತ್ತೆ ಸಬ್ಸಿಡಿ ರೂಪದಲ್ಲಿ. 40ರಿಂದ 50 kg ಅವೈಲೇಬಲ್ ಇದೆ. ಅಥವಾ ಬೇರೆ ಕಂಪ್ನಿಗಳದ್ದು ಕೂಡ ಜಿಪ್ಸಮ್ ಅವೈಲೇಬಲ್ ಇದ್ದೇ ಇದೆ. ಸೊ ಇದನ್ನು ನೀವು ಜಿಪ್ಸಮ್ ಬಳಕೆಯನ್ನು ಕರೆಕ್ಟಾಗಿ ಮಾಡಿಕೊಂಡು ಹೆಚ್ಚಿರ್ತಕ್ಕಂಥ pH ಕಡಿಮೆ ಮಾಡ್ಬೋದು. ಈಗ 7.5ಕ್ಕಿಂತ ಕಡಿಮೆ pH ಇತ್ತು ಅಂತ ಹೇಳಿದ್ರೆ ಅಂಥವರು ಸುಣ್ಣ ಅಥವಾ ಡೋಲಮೈಟ್ನ ಹಾಕಬೇಕು. 7.5ಕ್ಕಿಂತ ಹೆಚ್ಚಿರ್ತಕ್ಕಂಥ pH ಅಥವಾ ರಸಸಾರ ಇರುವಂಥ ಜಮೀನಿಗೆ ಜಿಪ್ಸಮನ್ನು ಬಳಸೋದು ಸೂಕ್ತ ಆಗುತ್ತೆ. ಈಗ ಜಿಪ್ಸಮ್ ಬಳಸುವಾಗ ಒಂದು ಮೇಜರ್ ಡಿಸ್ಅಡ್ವಾಂಟೇಜ್ ಅಂತ ಏನಾಗುತ್ತೆ ಅಂತ ಹೇಳಿದ್ರೆ ಜಿಪ್ಸಮ್ ಜೊತೆಗೆ ಯಾವುದೇ ಗೊಬ್ಬರನ ಮಿಕ್ಸ್ ಮಾಡಿ ಕೊಡೋ ಹಾಗಿಲ್ಲ. ಮತ್ತು ನೀವು ಬೆಳೆ ಇಡೋಕ್ಕೆ ಅಟ್ಲೀಸ್ಟ್ 15ರಿಂದ 20 ದಿವಸ ಮುಂಚೆ ಜಿಪ್ಸಮನ್ನು ಹಾಕಿ 2 ನೀರು ಕಟ್ಟಿ ಆಮೇಲಿಂದ ನೀವು ಬೆಳೆ ಇಟ್ಟರೆ ಜಮೀನು ಆವಾಗ ಸುಪಿಕ್ತತೆ ಚೆನ್ನಾಗಾಗತ್ತೆ. ಅದೇ ರೀತಿ ಲೈಮ್ ಕೂಡ ಅಷ್ಟೇ. ಈಗ ಸುಣ್ಣ ಅಂತ ಹೇಳ್ತೀವಿ ಅಂದರೆ 6.5 ಅಥವಾ 5.5 pH ಇರ್ತಕ್ಕಂಥ ಒಂದು ಜಮೀನಲ್ಲಿ ಸುಣ್ಣ ಕೊಟ್ಟರೆ ಅದು 15-20 ದಿವಸ ಮುಂಚೆ ಸುಣ್ಣ ಕೊಟ್ಬಿಟ್ಟು ಆಮೇಲೆ ಗೊಬ್ಬರ ಕೊಟ್ಟರೆ ಪ್ರತಿಯೊಂದು ಗೊಬ್ಬರದ ಕಣ ಕೂಡ ಬೆಳೆಗೆ ಉಪಲಬ್ಧತೆ ಆಗುತ್ತೆ. ಅಕಸ್ಮಾತ್ ಸುಣ್ಣ ಕೊಡಲಿಕ್ಕೆ ಅಷ್ಟು ಟೈಮ್ ಇಲ್ಲ, ಇಮಿಡಿಯೇಟಾಗಿ ಗೊಬ್ಬರ ನಾವು ಕೊಟ್ಬಿಡಬೇಕು ಅನ್ನೋದಿದೆ ಅಂತ ಅನ್ನೋದಾದರೆ ಅವಾಗ ಡೋಲಮೈಟ್ ಅನ್ನೋದು ಸಿಕ್ಕುತ್ತೆ ಮಾರ್ಕೆಟಲ್ಲಿ. ಅದನ್ನು ತೊಗೊಂಡು ನೀವು ನಾರ್ಮಲ್ ಗೊಬ್ಬರಗಳೇನಿದ್ದಾವೆ, ಈಗ ಯೂರಿಯಾ ಆಗ್ಬೋದು, ಪೊಟ್ಯಾಶ್ ಆಗ್ಬೋದು ಅಥವಾ DAP ಆಗ್ಬೋದು, ಈ ಗೊಬ್ಬರಗಳ ಜೊತೆ ಮಿಕ್ಸ್ ಮಾಡಿಬಿಟ್ಟು ಡೋಲಮೈಟ್ನ ಕೊಡೋದು ಸೂಕ್ತ ಅಂತ ಹೇಳ್ತೀನಿ. ಹಾಗಾಗಿ ರಸಸಾರ ಕಡಿಮೆ ಇದ್ರೂ ರೆಕ್ಟಿಫಿಕೇಷನ್ ಮಾಡಲಿಕ್ಕೆ ನಮ್ಮಲ್ಲಿ ಮಾರ್ಗ ಇದೆ, ಜಾಸ್ತಿ ಇದ್ದಾಗಲೂ ಕೂಡ ರೆಕ್ಟಿಫಿಕೇಷನ್ ಮಾಡಲಿಕ್ಕೆ ಮಾರ್ಗ ಇದೆ. ಅಕಸ್ಮಾತಾಗಿ ಇಷ್ಟೆಲ್ಲ ಮಾಡಲಿಕ್ಕೆ ಮಧ್ಯದಲ್ಲಿ ಟೈಮ್ ನಮಗಿಲ್ಲ ಅಂದರೆ ಮರ್ತೋಯ್ತು, ಸ್ಕಿಪ್ ಆಫ್ ಆಗಿಬಿಡ್ತು, ಬೇರೆ ಏನೋ ಫಂಕ್ಷನ್ ಆಗಿತ್ತು, ನಾವು ಅದರಲ್ಲಿ ಬ್ಯುಸಿಯಾಗಿದ್ವಿ, ಇದು ನಮಗೆ ಮಾಡಲಿಕ್ಕೆ ಸೂಕ್ತ ಸಮಯ ಸಿಕ್ಕಲಿಲ್ಲ, ಈಗ ನಾನು ಬೆಳೆ ಇಟ್ಬಿಟ್ಟಿದ್ದೀನಿ, ಬೆಳೆಗೆ ಗೊಬ್ಬರ ಕೊಡಲೇಬೇಕು, ಹಾಗಿದ್ದಾಗ ನಾನು ಏನು ಮಾಡಬಹುದು ಅನ್ನೋದಾಯಿತು ಅಂತ ಹೇಳಿದ್ರೆ ನೆಕ್ಸ್ಟ್ ಆಲ್ಟರ್ನೇಟ್ ಆಗಿ ಏನು ಮಾಡ್ಬೋದು ಅಂದರೆ ಡ್ರಿಪ್ ಮೂಲಕ ಮೆಗ್ನೀಷಿಯಮ್ ಸಲ್ಫೇಟ್ ಅನ್ನೋದು ಸಿಕ್ಕತ್ತೆ. ಅದನ್ನು ಕೊಟ್ಟಾಗ್ಲೂ ಕೂಡ ಸಾಕಷ್ಟು ರೀತಿಯಲ್ಲಿ ನಮಗೆ pH ಕಡಿಮೆ ಮಾಡ್ಬೋದು, ಹೆಚ್ಚಿರ್ತಕ್ಕಂಥ pH ಕಡಿಮೆ ಮಾಡ್ಬೋದು. ಇಲ್ಲಿ ನಾನು ಜಾಸ್ತಿ ನಿಮಗೆ ಹೇಳ್ತಾ ಇರೋದು ಜಾಸ್ತಿ pH ಕಡಿಮೆ ಮಾಡೋದ್ರ ಬಗ್ಗೆನೇ ಗಮನ ಯಾಕೆ ಕೊಡ್ತಾ ಇದ್ದೀನಿ ಅಂತಂದರೆ ನಮಗೆ ಗೊತ್ತಿರೋ ಹಾಗೆ ಕರಾವಳಿ ಪ್ರದೇಶ ಮತ್ತು ಈ ಎಸ್ಟೇಟ್ಗಳು ಏನು ಬರುತ್ತೆ, ಕಾಫಿ ಎಸ್ಟೇಟ್ ಆಗ್ಬೋದು, ಇದು ಪೆಪ್ಪರ್ ಎಸ್ಟೇಟ್ ಆಗ್ಬೋದು, ಈ ಥರದ್ದೆಲ್ಲ ಬಿಟ್ಟರೆ ಉಳಿದಂಥ ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕರ್ನಾಟಕದಲ್ಲಿ ನಮಗೆ ಆಲ್ಕಲೈನ್ ಇರುವಂಥದ್ದೇ, ಅಂದರೆ 7.5ಕ್ಕಿಂತ ಜಾಸ್ತಿ ಇರ್ತಕ್ಕಂಥ pH ಜಮೀನುಗಳೇ ನಮಗೆ ಜಾಸ್ತಿ ಸಿಗುತ್ತೆ. ಹಾಗಾಗಿ ನಾನು ಅದ್ರ ಬಗ್ಗೆ ಜಾಸ್ತಿ ಗಮನ ಕೊಟ್ಟಿರೋದು. ಇದಕ್ಕೆ ಬಿಟ್ಟು ನೆಕ್ಸ್ಟ್ ಇನ್ನು ಕೆಲವ್ರದ್ದು ಕ್ವಿಕ್ಕಾಗಿ ಇನ್ನೊಂದು ಸ್ವಲ್ಪ ನಾನು ಜಮೀನಿದ್ದು ಬೇಗ pH ನಾನು ಕಮ್ಮಿ ಮಾಡ್ಕೊಳ್ಬೇಕು ಅಂತ ಅನ್ನೋರು ಇರೋವಂಥವ್ರು, ಎಸ್ಪೆಷಲಿ ಈಗ ಪ್ರೊಟೆಕ್ಟೆಡ್ ಎನ್ವೈರ್ಮೆಂಟಲ್ಲಿ ಪಾಲಿ ಹೌಸ್ನಲ್ಲಿ ವಾಟರ್ ಸಾಲ್ಯುಬಲ್ ಗೊಬ್ಬರಗಳನ್ನ ಬಳಸೋವಂಥವ್ರು, ಹೆಚ್ಚಿನ ಪ್ರಮಾಣದಲ್ಲಿ ಬಳಸೋವಂಥವ್ರಿಗೆ ಏನಾಗುತ್ತೆ ಈ ಉಪ್ಪಿನಂಶ ಶೇಖರಣೆ ಜಾಸ್ತಿ ಆಗುತ್ತೆ. ಅಂಥವ್ರಿಗೆ ಆ ಒಂದು ಮೇಲಿನ ಪದರು ಸ್ವಲ್ಪ ನಿವಾರಣೆ ಮಾಡ್ಕೊಳ್ಬೇಕು ಅಂತ ಅನ್ನೋದಾದರೆ ಈಗ ಕಮರ್ಷಿಯಲ್ ಗ್ರೇಡ್ ಆಗಿ ಅಗ್ರಿಕಲ್ಚರ್ ಗ್ರೇಡ್, ಕಮರ್ಷಿಯಲ್ ಗ್ರೇಡ್ ಅಲ್ಲ ಅಗ್ರಿಕಲ್ಚರ್ ಗ್ರೇಡ್, ಇದು ಸಲ್ಫ್ಯೂರಿಕ್ ಆ್ಯಸಿಡ್ ಸಿಗುತ್ತೆ, ಫಾಸ್ಫರಿಕ್ ಆ್ಯಸಿಡ್ ಸಿಗುತ್ತೆ. ಅದನ್ನು ಡ್ರಿಪ್ ಮೂಲಕ ಕೂಡ ಕೊಟ್ಟಾಗ ಏನಾಗುತ್ತೆ ಬೇರಿನ ಸುತ್ತಮುತ್ತ ಇರ್ತಕ್ಕಂಥ ರಸಸಾರನ ನಾವು ಸರಿಪಡಿಸಲಿಕ್ಕೆ ಅವಕಾಶ ಇದೆ. ಒಂದು ಜಿಪ್ಸಮ್ ಬಳಸ್ಬೋದು, ಎರಡನೇದು ಮೆಗ್ನೀಷಿಯಮ್ ಸಲ್ಫೇಟ್ ಬಳಸ್ಬೋದು, ಮೂರನೇದು ಫಾಸ್ಫರಿಕ್ ಅಥವಾ ಇದು ಸಲ್ಫ್ಯೂರಿಕ್ ಆ್ಯಸಿಡ್ನ ಬಳಸಿ ಆಗ್ಬೋದು. ನನ್ನ ಪರ್ಸ್ನಲ್ ಒಪಿನಿಯನ್ ಏನು ಅಂತ ಹೇಳಿದ್ರೆ ಸಲ್ಫ್ಯೂರಿಕ್ ಆ್ಯಸಿಡು ಮತ್ತು ಫಾಸ್ಫರಿಕ್ ಆ್ಯಸಿಡನ್ನ ಆದಷ್ಟು ಬಳಸೋದನ್ನು ಕಡಿಮೆ ಮಾಡಿ. ಯಾಕಂತ ಹೇಳಿದ್ರೆ ಅವನ್ನ ಕೊಟ್ಟಾಗ ನೈಸರ್ಗಿಕವಾಗಿ ಜಮೀನಲ್ಲಿರ್ತಕ್ಕಂಥ ಸೂಕ್ಷ್ಮ ಪೋಷಕಾಂಶ ಆಗ್ಬೋದು, ಎರೆಹುಳು ಆಗ್ಬೋದು, ಅವುಗಳು ತುತ್ತಾಗ್ತವೆ, ಸಾವಿಗೆ ತುತ್ತಾಗ್ತವೆ. ಹಾಗಾಗಿ ಅದನ್ನು ಬಳಸೋದು ಕಡಿಮೆ ಮಾಡಿದಷ್ಟು ಭೂಮಿ ಒಳ್ಳೆಯದು ಅಂತ ಹೇಳ್ತೀನಿ. ನಿರ್ವಾಹ ಇಲ್ಲ ಅಂತಂದಾಗ ಮಾತ್ರ ಈ ಒಂದು ಆಪ್ಷನ್ಗೆ ಹೋಗಿ. ಇದಕ್ಕೆ ನೆಕ್ಸ್ಟ್ ಇವಾಗಿಂದ ಜನ್ರೇಷನ್ ಇದ್ರದ್ದು ಇನ್ನೊಂದು ಏನು ಬರುತ್ತೆ ಅಂದರೆ ಈಗ ಮಲ್ಚಿಂಗ್ ಪೇಪರ್ ಹಾಕಿರ್ತಾರೆ, ಬಳ್ಳಿಗಳು ಹಾಕಿರ್ತಾರೆ, ಅಥವಾ ತರಕಾರಿ ಇವನ್ನ ಹಾಕಿರ್ತಾರೆ, ಬೆಳೆಗಳನ್ನ ಹಾಕಿರ್ತಾರೆ. ಈಗ ಮಲ್ಚಿಂಗ್ ಶೀಟ್ ಹಾಕಿಬಿಟ್ಟಿದ್ದೀವಿ ಅಂತಂದಾಗ ನಾವು ಈಗ ಜಿಪ್ಸಮ್ ಆಗಲಿ ಅಥವಾ ಇವನ್ನಾಗಲಿ ಕೊಡೋದು ಕಷ್ಟ ಆಗುತ್ತೆ. ಅಂಥ ಒಂದು ಸಂದರ್ಭದಲ್ಲಿ ಇತ್ತೀಚೆಗೆ pH ಬ್ಯಾಲೆನ್ಸ್ ಅಂತ ಹೇಳಿ ಬರುತ್ತೆ, ಅದು ಆರ್ಗ್ಯಾನಿಕ್ ಆ್ಯಸಿಡ್ಸ್ಗಳಿಂದ ಮಾಡಿರುವಂಥದ್ದು, ಕಮ್ಮಿ ಹಾನಿಕಾರಕ. ಈಗ ಸಲ್ಫ್ಯೂರಿಕ್ ಆ್ಯಸಿಡ್ ಆಗಲಿ ಅಥವಾ ಫಾಸ್ಫರಿಕ್ ಆ್ಯಸಿಡ್ ಆಗಲಿ ಕಂಪೇರ್ ಮಾಡಿದ್ರೆ ಈಗ ಸಿಟ್ರಿಕ್ ಆ್ಯಸಿಡ್ ಆಗ್ಬೋದು, ಹ್ಯೂಮಿಕ್ ಆ್ಯಸಿಡ್ ಆಗ್ಬೋದು, ಇವುಗಳನ್ನ ಬಳಸಿನೂ ಕೂಡ ನಾವು pH ಅಥವಾ ರಸಸಾರನ ಕಡಿಮೆ ಮಾಡಲಿಕ್ಕೆ ಅವಕಾಶ ಇದೆ. ಜೊತೆಗೆ ಇದರಿಂದ ಇನ್ನೊಂದು ಅಡ್ವಾಂಟೇಜ್ ಏನು ಅಂದರೆ ಡ್ರಿಪ್ ಮೂಲಕ ಇದನ್ನು ಕೊಟ್ಟಾಗ
ಕಮ್ಮಿ ಪ್ರಮಾಣದಲ್ಲಿ ಬೇಕಾಗುತ್ತೆ. ಮತ್ತು ನಮ್ಮ ಬೇರಿನ ಕಕ್ಷೆ ಏನಿದೆ, ಬೆಳೆಗಳದ್ದು ಬೇರಿನ ಕಕ್ಷೆ ಏನಿದೆ, ಅಲ್ಲಿ ಮಾತ್ರ ನಾವು ರೆಕ್ಟಿಫಿಕೇಷನ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಖರ್ಚು ಕಮ್ಮಿ ಆಗುತ್ತೆ ಮತ್ತು ನಿಗದಿತವಾಗಿ ನಾವು ಬಳಕೆ ಮಾಡ್ಬೋದು. ಇಷ್ಟೇ ಎಕರೆಗೆ ಇಷ್ಟೇ ಲೀಟರ್ ಅಂದರೆ ಅಷ್ಟೇ ಲೀಟರ್ನ ನಾವು ಬಳಸಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಮುಖ್ಯವಾಗಿ ಬೆಳೆಗಳ ಸಮತೋಲನ ಆಹಾರ, ಇಂಟಿಗ್ರೇಟೆಡ್ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದೆ. ಸೊ ಇವುಗಳದ್ದು 4 ಪ್ರಶ್ನೆ ಇರೋದು. ಈ 4 ಪ್ರಶ್ನೆಗೆ ಇವತ್ತು ನಿಮಗೆ ಉತ್ತರ ಸಿಕ್ತು ಅಂತ ಹೇಳಿದ್ರೆ ನಮ್ಮಂಥವ್ರದ್ದು ಸಲಹೆ ನಿಮಗೆ ನಾಳೆ ದಿವಸ ಬೇಕಾಗೋದೇ ಇಲ್ಲ. ಯಾಕಂತಂದರೆ ನಿಮ್ಮ ಒಂದು ಜಮೀನಿಗೆ, ನಿಮ್ಮ ಬೆಳೆಗೆ ನೀವೇ ಡಾಕ್ಟರ್ ಆಗ್ತೀರಾ. ಅದು ಆಗಬೇಕು ಅನ್ನೋದು ನಮ್ಮ ಆಶಯ. ಹಾಗಾಗಿ ಈ 4 ಪ್ರಶ್ನೆ ಯಾವುದು ಅಂದರೆ ಇಂಟಿಗ್ರೇಟೆಡ್ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಅಂತ ಅನ್ನೋದಾಗಲಿ, ಅಥವಾ ಬೆಳೆಗಳಿಗೆ ಸಂಪೂರ್ಣ ಬ್ಯಾಲೆನ್ಸ್ಡ್ ಅಂತಂದರೆ ಇದನ್ನು ಮಾಡಿಕೊಂಡು ಯಾವ ರೀತಿಯಲ್ಲಿ ಗೊಬ್ಬರಗಳನ್ನ ಯಾವ್ಯಾವ ಹಂತದಲ್ಲಿ ನಾವು ಕೊಡಬೇಕು ಅಂತ ಅನ್ನೋದನ್ನು ತಿಳ್ಕೊಳ್ಳೋದೇನೆ ಇಂಟಿಗ್ರೇಟೆಡ್ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಅದು ಪ್ರಶ್ನೆ ಇರೋದು ಇಂಟಿಗ್ರೇಟೆಡ್ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಅಂದರೆ ಏನು, ಇಂಟಿಗ್ರೇಟೆಡ್ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟನ್ನು ಏನಕ್ಕೋಸ್ಕರ ಫಾಲೋ ಮಾಡಬೇಕು, ಇಂಟಿಗ್ರೇಟೆಡ್ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟನ್ನು ಯಾವಾಗ ನಾವು ಫಾಲೋ ಮಾಡಬೇಕು ಮತ್ತು ಯಾವ ರೂಪದಲ್ಲಿ ನಾವು ಕೊಡಬೇಕು, ಏನು, ಹೇಗೆ, ಯಾವಾಗ, ಯಾವ ರೂಪದಲ್ಲಿ. ಈ 4 ಪ್ರಶ್ನೆಗೆ ನಿಮ್ಮಲ್ಲಿ ಉತ್ತರ ಸಿಕ್ತು ಈ ಒಂದು ಸೆಮಿನಾರ್ ಮುಗಿಯೋದ್ರೊಳಗೆ ಅಂತ ಅನ್ನೋದಾದರೆ ಸಾಕಷ್ಟು ಪ್ರಶ್ನೆಗಳಿಗೆ ನಿಮಗೆ ನೀವೇ ಉತ್ತರ ಕಂಡ್ಕೋತೀರ. ಈಗ ಇವತ್ತಿನ ದಿವಸ ನಮಗೆ ಈ ಒಂದು ಇಂಟಿಗ್ರೇಟೆಡ್ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟನ್ನು ಏನಕ್ಕೋಸ್ಕರ ತಿಳ್ಕೊಳ್ಬೇಕು ಅನ್ನೋದನ್ನು ನಾವು ನೋಡಿದ್ದೇವೆ. ವಾಯ್ ಅಂತ ಹೇಳ್ತೀವಿ ನಾವು. ಸೊ ಏನಕ್ಕೆ ತಿಳ್ಕೊಳ್ಬೇಕು ಅಂತ ಅನ್ನೋದಾದರೆ 4 ಇರೋದು ಉತ್ತರ. ಮೊದಲನೇದು ಬೆಳೆಗಳು ಮತ್ತು ನಮಗೆ ಬೇಕಾಗಿರ್ತಕ್ಕಂಥ ಉತ್ಪಾದನೆ ಅತಿ ಹೆಚ್ಚಾಗಬೇಕು ಅಂತ ಅಂದ್ರೂ ಕೂಡ ನಾವು ಕೆಲವೊಂದು ಪದ್ಧತಿಗಳನ್ನ ಫಾಲೋ ಮಾಡ್ಕೊಳ್ತಾ ಬರ್ತಿರೋದು ಇವತ್ತಿಗೂ ಕೂಡ ಹಳೆ ಪದ್ಧತಿಗಳನ್ನ ಫಾಲೋ ಮಾಡ್ಕೊಳ್ತಾ ಬರ್ತಿದ್ದೀವಿ. ಎರಡನೇದು ನಮ್ಮ ಒಂದು ಜಮೀನು ಬರ್ತಾ ಅದರದ್ದು ಒಂದು ಫರ್ಟಿಲಿಟಿ ಅಂತಾಗಲಿ ಅದರದ್ದು ಅದೊಂದು ಗುಣಧರ್ಮನ ಕಳ್ಕೊಳ್ತಾ ಇದೆ ಅಂತ ಅನ್ನೋದು ಒಂದು. ಎರಡನೇದು ಇತ್ತೀಚೆಗೆ ಕ್ವಿಕ್ಕಾಗಿ ಎಲ್ಲರಿಗೂ ಇವತ್ತು ಬೆಳೆ ಹಾಕಬೇಕು, 1 ತಿಂಗಳಲ್ಲಿ ಕಟಾವು ಮಾಡಬೇಕು, ಇವತ್ತು ಬೆಳೆ ಹಾಕಬೇಕು, 2 ತಿಂಗಳಲ್ಲಿ ಕಟಾವು ಮಾಡಬೇಕು ಅಂದರೆ ಎಲ್ಲರಿಗೂ ಫಾಸ್ಟ್ ಲೈಫ್ ಬೇಕು. ಫಾಸ್ಟ್ ಲೈಫ್ ಯಾಕೆ ಬೇಕು ಅಂತಂದರೆ ದುಡ್ಡು ಬೇಕು. ಹಾಗಾಗಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಈ ಕೆಮಿಕಲ್ ಗೊಬ್ಬರದ ಮೇಲೆ ಡಿಪೆಂಡೆನ್ಸಿ ಇರುವಂಥದ್ದು. ಈಗ ಇವೆಲ್ಲ ಹೇಳಿದೆ ನಾನು. ಅಂದರೆ ಮಧ್ಯದಲ್ಲಿ ನೀವು ಇದನ್ನು ಆರ್ಗ್ಯಾನಿಕ್ ಮೆನ್ಯೂರ್ನ ಹಾಕಬೇಕು ಅಂತಂದಾಗ ನೀವು ಹೋಮ್ವರ್ಕ್ ಮಾಡಬೇಕಾಗತ್ತೆ. ಈಗ ನಾನು ಜೂನ್ ತಿಂಗಳಲ್ಲಿ ಬೆಳೆ ಇಡ್ತೀನಿ ಅಂತ ಅನ್ನೋದಾದರೆ ಮಾರ್ಚ್ ತಿಂಗಳಲ್ಲಿ ಅದ್ರ ಬಗ್ಗೆ ರೆಡಿ ಆಗಬೇಕಾಗತ್ತೆ. ಬಟ್ ಅಷ್ಟು ವ್ಯವಧಾನ ಯಾರಿಗೂ ಇರೋದಿಲ್ಲ. ಸೊ ಇದು ಒಂದು ಕಾರಣದಿಂದಾಗಿ ಏನಾಗುತ್ತೆ, 1 ಮೂಟೆ ಹಾಕೋ ಬದಲಿಗೆ ಮೇಡಮ್ 3 ಮೂಟೆ ಹಾಕ್ಬೋದಾ, 2 ಮೂಟೆ ಹಾಕ್ಬೋದಾ ಅಂತ ನೀವು ಕೇಳ್ತೀರಾ. ಸೊ ಅದು ಕೂಡ ಇಲ್ಲಿ ಈ ಒಂದು ಮನಸ್ಥಿತಿ ಇದ್ದಾಗಿ ನಾವು ಇವತ್ತಿನ ದಿವಸ ಇಂಟಿಗ್ರೇಟೆಡ್ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಯೋಚನೆ ಮಾಡೋವಂಥ ಒಂದು ಪರಿಸ್ಥಿತಿಗೆ ಬಂದಿದ್ದೀವಿ. ಇನ್ನು ಎರಡನೇದು ಇನ್ನೊಂದೇನು ಅಂತ ಹೇಳಿದ್ರೆ ಅತಿ ಹೆಚ್ಚಿನ ಒಂದು ಕಾಳಜಿ ಏನು, ನಾನು ಒಂದೇ ಒಂದು ಕಾಳು ಗೊಬ್ಬರ ಮುಟ್ಸೋದಿಲ್ಲ, ಸರ್ಕಾರಿ ಗೊಬ್ಬರ ನಾನು ಹಾಕಲ್ಲ, ಬರೀ ಸಾವಯವ ಗೊಬ್ಬರದಿಂದನೇ ಬೆಳಿತೀನಿ ಅನ್ನೋದು ಒಂದು ಪದ್ಧತಿ ಇದೆ. ಇನ್ನು ಪೂರ್ತಿ ಕೆಮಿಕಲ್ ಪದ್ಧತಿಯಲ್ಲೇ ಮಾಡ್ತೀನಿ ಅನ್ನೋದು ಒಂದು ಪದ್ಧತಿ ಇದೆ. ಇದೆರಡೂ ಅಲ್ಲ, ಇವೆರಡರ ಮಧ್ಯದಲ್ಲಿ ಒಂದು ನಾವು ಮಾರ್ಗ ತೆಗಿಬೇಕಾಗಿದೆ. ಹಾಗಾಗಿ ಇಂಟಿಗ್ರೇಟೆಡ್ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಬಗ್ಗೆ ನಾವು ತಿಳ್ಕೊಳ್ಳುವಂಥ ಒಂದು ಅವಶ್ಯಕತೆ ಇವತ್ತಿನ ದಿವಸಕ್ಕಿದೆ. ಇನ್ನು ಮೂರನೇದು, ನಿಮಗೆ ಗೊತ್ತಿದ್ದ ಹಾಗೆ 3 ವರ್ಷದ ಹಿಂದೆ, 2 ವರ್ಷದ ಹಿಂದೆ, 1 ವರ್ಷದ ಹಿಂದೆ ರಾಸಾಯನಿಕ ಗೊಬ್ಬರಗಳದ್ದು ಬೆಲೆ ಏನಾಗಿತ್ತು, ಇವತ್ತೇನಾಗಿದೆ ನಿಮಗೆಲ್ಲ ಗೊತ್ತು. ಪೊಟ್ಯಾಶ್ ಇವತ್ತಿನ ದಿವಸ ಯಾರಿಗೂ ಸಿಗ್ತಾ ಇಲ್ಲ. ಸಿಕ್ಕಿದ್ರೂ ಕೂಡ 1200ರಿಂದ 1700 ರೂಪಾಯಿ ಒಂದು ಬ್ಯಾಗು 50 kgಗೆ. ಹಾಗಿದ್ದಾಗ ವಿಚಾರ ಮಾಡಿ, ಒಂದೇ ಸತ್ತಿಗೆ ನಮಗೆ 50 ಬ್ಯಾಗ್ ಪೊಟ್ಯಾಶ್ ಬೇಕು ಅಂತಂದರೆ ಎಷ್ಟು ಸಾವಿರ ಹೊಂದಿಸ್ಬೇಕು. ಜೊತೆಗೆ ಪೊಟ್ಯಾಶ್ ಕೊಟ್ಟಿಲ್ಲ ಅಂತಂದರೆ ನಮ್ಮಲ್ಲಿ ತೂಕ ಬರಲ್ಲ, ಗುಣಮಟ್ಟ ಬರಲ್ಲ ಅಂತ ಅನ್ನೋದು ರೈತರಿಗೆ ಗೊತ್ತಿರೋ ವಿಚಾರ. ಸೊ ಹೀಗಿದೆ ಅಂತಂದಾಗ ನಾವು ಅದು ಪರ್ಯಾಯವಾಗಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಕ್ಕೆ ಇದೊಂದು ಅವಕಾಶ. ಇನ್ನು ನೆಕ್ಸ್ಟು, ಕೆಲವೊಬ್ಬರು ಈಗ ತರಕಾರಿ ಬೆಳೆ ಆಗ್ಬೋದು, ಅಥವಾ ನಾವೇನು ಹೇಳ್ತೀವಿ ಈಗ ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಕ್ರಾಪ್ ಅಂತ ಹೇಳ್ತೀವಿ. ಇದು ಗರ್ಕಿನ್ ಅಂತ ಆಗ್ಬೋದು, ಅಥವಾ ಈಗೊಂದು ಇತ್ತೀಚೆಗೆಲ್ಲ ಸಾಕಷ್ಟು ಜನರಿಗೆ ಅದ್ರ ಬಗ್ಗೆ ಗೊತ್ತಿದೆ. ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಕ್ರಾಪ್ಸ್ ಅಂತ ಹೇಳಿದಾಗ ಆ ಒಂದು ಬೆಳೆ ಒಳಗಡೆಗೆ ಕೆಲವೊಂದು ಅಂಶ ಇರಬಾರ್ದು ಅಂತ ಇರುತ್ತೆ. ಯಾವ ಒಂದು ರಾಷ್ಟ್ರ ಆಗಲಿ, ಯಾವ ಒಂದು ದೇಶ ಇಂಡಿಯಾದಿಂದ ಅದನ್ನು ತರಿಸ್ಕೊಳ್ಳುತ್ತೋ ಆ ಒಂದು ಪದಾರ್ಥದಲ್ಲಿ ಕೆಲವೊಂದು ನಿಗದಿತವಾಗಿ ಈ ಪ್ರಮಾಣದಲ್ಲಿ ಇರಬಾರ್ದು ಅಂತ ಇರುತ್ತೆ. ಅದು ಪೆಸ್ಟಿಸೈಡ್ ಆಗಿರ್ಬೋದು ಅಥವಾ ಹೆವಿ ಮೆಟಲ್ಸ್ ಅಂತ ಆಗ್ಬೋದು. ಸೊ ಪೆಸ್ಟಿಸೈಡ್ಸ್ ಬಗ್ಗೆ ಇವತ್ತಿನ ದಿವಸ ಈಗ ಸದ್ಯಕ್ಕೆ ಮಾತಾಡೋದು ಬೇಡ, ಯಾಕಂದರೆ ನಾವು ನ್ಯೂಟ್ರಿಷನ್ ಮೇಲೆ ಮಾತಾಡ್ತಿದ್ದೀವಿ. ಪೆಸ್ಟಿಸೈಡ್ ಇದು ಬಂದಿದ್ದಾಗ ನಾನು ಅದ್ರ ಬಗ್ಗೆ ನಂತರ ಇನ್ನೊಂದು ಸೆಮಿನಾರ್ನಲ್ಲಿ ಹೇಳ್ತೀನಿ. ಈಗ ಇಲ್ಲಿ ಹೆವಿ ಮೆಟಲ್ಸ್ ಬಗ್ಗೆ ನಾನು ಮಾತಾಡಿದೆ. ಹೆವಿ ಮೆಟಲ್ಸ್ ಅಂತಂದರೆ ಏನು ಅಂತ ಅನ್ನೋದು ಡೀಟೇಲಾಗಿ ನೆಕ್ಸ್ಟ್ ಒಂದು ಸ್ಲೈಡಲ್ಲಿ ನಾನು ಹೇಳ್ತೀನಿ. ಈ ಹೆವಿ ಮೆಟಲ್ಸ್ ಅಂತ ಅನ್ನೋದು, ಈಗ ಎಕ್ಸಾಂಪಲ್ ನಮಗೆ ಕೆಲವೊಬ್ಬರು ರೈತರುಗಳು ಚೆನ್ನಾಗಿ ಗೊತ್ತಿರೋವಂಥವ್ರು ಶುರುವಿಂದ ನಾವೇನು ಹಾಕ್ಕೊಟ್ಟಿರ್ತೀವೋ ಚಾರ್ಟು ಅದೇ ರೀತಿಯಲ್ಲಿ ಬೆಳೆ ಬೆಳೀತಾ ಬಂದಿರ್ತಾರೆ. ಆದರೆ ಎಂಡ್ ಟೈಮಲ್ಲಿ ಅದನ್ನು ಚೆಕ್ ಮಾಡಿಸ್ಕೊಂಡಾಗ ಅದರಲ್ಲಿ ಕ್ರೋಮಿಯಂ ಅಂಶ ಜಾಸ್ತಿ ಇದೆ,
ಲೆಡ್ ಅಂಶ ಜಾಸ್ತಿ ಇದೆ. ಹಾಗಾಗಿ ನಿಮ್ಮ ಬೆಳೆ ನಮ್ಮ ಒಂದು ದೇಶಕ್ಕೆ ತಗೊಳ್ಳೋದಕ್ಕಾಗೋದಿಲ್ಲ ಅಂತ ಏಜೆನ್ಸಿಗಳು ರಿಪ್ಲೈ ಮಾಡ್ತಾರೆ. ಆವಾಗ ನಮ್ಮ ರೈತರಿಗೆ ಗಾಬರಿ ಆಗುತ್ತೆ. ಇದರಲ್ಲಿ ನಾವು ಯಾವುದನ್ನು ಹೆವಿ ಮೆಟಲ್ ಇರೋವಂಥದ್ದು ಬಳಸೇ ಇಲ್ಲ, ಆದ್ರೂ ಕೂಡ ಎಲ್ಲಿಂದ ಬಂತು? ಅದನ್ನು ನಾವು ಒಂದು ಸ್ವಲ್ಪ ಈಗ 2 ವರ್ಷದಿಂದ 3 ವರ್ಷದಿಂದ ರಿಸರ್ಚ್ ಮಾಡಿಕೊಂಡು ರೂಟ್ ಎಲ್ಲಿಂದ ಬರ್ತಾ ಇದೆ ಅಂತ ಗೊತ್ತಾದಾಗ ನಿಮಗೆ ಗೊತ್ತಿರೋ ಹಾಗೆ, ನೀವುಗಳೇ ರೈತರು ಬಳಸ್ತಾ ಇರೋ ಹಾಗೆ ಕಳೆದ 3-4 ವರ್ಷದಿಂದ ನೀರಿನಲ್ಲಿ ಕರಗುವಂಥ ಗೊಬ್ಬರಗಳು, ವಾಟರ್ ಸಾಲ್ಯುಬಲ್ ಅಂತ ಹೇಳ್ತೀವಿ, ಈ ವಾಟರ್ ಸಾಲ್ಯುಬಲ್ ಗೊಬ್ಬರಗಳ ಬಳಕೆ ಜಾಸ್ತಿ ಆಗಿದೆ. ಮುಂಚೆ ಎಲ್ಲ ಅದನ್ನು ಬರೀ ಸಿಂಪರಣೆ ಮೂಲಕ ಕೊಡೋಕ್ಕೆ ಮಾತ್ರ ಯೂಸ್ ಮಾಡ್ತಾ ಇದ್ವಿ, ಆದರೆ ಇತ್ತೀಚೆಗೆ ಡೈರೆಕ್ಟ್ ಜಮೀನಿಗೆ ಹಾಕ್ಲಿಕ್ಕೆ ಯೂಸ್ ಮಾಡ್ತಾ ಇದ್ದಾರೆ. ಈ ಒಂದು ವಾಟರ್ ಸಾಲ್ಯುಬಲ್ ಗೊಬ್ಬರಗಳಿಂದ ನಾವು ಹೇಳ್ತಾ ಇರ್ತಕ್ಕಂಥ ಹೆವಿ ಮೆಟಲ್ಸ್ ಅಂತ ಹೇಳಿದ್ರೆ ಅವು ಬರ್ತಾ ಇದ್ದಾವೆ. ಸೊ ಹಾಗಾಗಿ ಯಾವ ಒಂದು ಗೊಬ್ಬರನ ನಾವು ಕಮ್ಮಿ ಮಾಡಬೇಕು, ಯಾವ ಗೊಬ್ಬರ ಯಾವ ಹಂತದಲ್ಲಿ ಇದ್ದಾಗ ಬಳಸಲೇಬಾರ್ದು ಅಂತ ಅನ್ನೋದ್ರ ಬಗ್ಗೆ ಇವತ್ತು ಮಾಹಿತಿ ನಿಮಗೆ ಸಿಕ್ಕಿಲ್ಲ ಅಂತಂದರೆ ನಿಮ್ಮ ಒಂದು ಬೆಳೆನ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಇಂಟಿಗ್ರೇಟೆಡ್ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಬಗ್ಗೆ ನಾವು ತಿಳ್ಕೊಳ್ಳೋಂಥ ಅವಶ್ಯಕತೆ ಇವತ್ತಿದ್ದೇ ಇದೆ ಎಲ್ಲರಿಗೂ. ಇನ್ನು ನೆಕ್ಸ್ಟು, ಈ ಇಂಟಿಗ್ರೇಟೆಡ್ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಅಂದರೆ ಏನೇನೆಲ್ಲ ಇದರೊಳಗಡೆ ಅಳವಡಿಕೆ ಆಗಿರುತ್ತೆ ಅನ್ನೋದಾದರೆ, ಯಾವುದೇ ಒಂದು ಬೆಳೆ ಆಗಲಿ, ಇವತ್ತಿನ ದಿವಸ ತರಕಾರಿ ಬೆಳೆ ಅಷ್ಟೇ ಅಂತಲ್ಲ, ಅಥವಾ ತೋಟಗಾರಿಕೆ ಬೆಳೆ ಅಂತಲ್ಲ, ಅಥವಾ ವಾಣಿಜ್ಯ ಬೆಳೆ ಅಂತಲ್ಲ, ಯಾವುದೇ ಒಂದು ಬೆಳೆ ನೀವು ಇವತ್ತಿನ ದಿವಸ ತೊಗೊಂಡ್ರೂ ಕೂಡ ಮುಖ್ಯವಾಗಿ ಬೆಳೆಗೆ ಬೇಕಾಗಿರ್ತಕ್ಕಂಥದ್ದು ಇಷ್ಟು, ಈಗೇನು ಚಾರ್ಟಲ್ಲಿ ತೋರಿಸಿದೆ ಇಷ್ಟು ಅಂಶ ಬೇಕಾಗಿದೆ. ಇದರೊಳಗಡೆ ಕೆಳಗಡೆ ಬರ್ತಕ್ಕಂಥ ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್ ಮತ್ತು ಕ್ಲೋರಿನ್ ಏನಿದೆ ಇವುಗಳು ನೈಸರ್ಗಿಕವಾಗಿ ಬೆಳೆಗೆ ಸಿಗುತ್ತೆ. ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿ ನಿಮಗೆ ಆಲ್ರೆಡಿ ಗೊತ್ತಿರ್ಬೋದು ಅಂತ ಅನ್ಕೋತೀನಿ. ಸೊ ಹಾಗಾಗಿ ಇದ್ರ ಮೇಲೆ ಇರ್ತಕ್ಕಂಥ ಒಂದು ಏನು ಅಂದರೆ NPK ಅಂತ ಬರ್ತಿದೆ. ಏನಂದರೆ ಸಾರಜನಕ, P ಅಂದರೆ ರಂಜಕ, K ಅಂದರೆ ಪೊಟ್ಯಾಶ್. ಸೊ ಈ NPK ಅಂತ ಅನ್ನೋದೇನಾಗುತ್ತೆ, ಒಂದು ಬಿಲ್ಡಿಂಗ್ನ ನಾವು ತೊಗೊಂಡಾಗ ಬಿಲ್ಡಿಂಗ್ ಬ್ಲಾಕ್ ಅಂತ ಹೇಳಿದ್ರೆ ಫೌಂಡೇಶನ್ ಥರ ಕೆಲಸ ಮಾಡುತ್ತೆ. ಸೊ ಫೌಂಡೇಶನ್ ಎಷ್ಟು ಮಟ್ಟಿಗೆ ಗಟ್ಟಿರುತ್ತೆ, ಬಿಲ್ಡಿಂಗ್ ಅಷ್ಟು ಚೆನ್ನಾಗಿರುತ್ತೆ. ಅದೇ ರೀತಿ ನೀವು ಒದಗಿಸೋ ಅಂಥ ಸಾರಜನಕ, ರಂಜಕ, ಪೊಟ್ಯಾಶ್ ಮಧ್ಯದಲ್ಲಿ ಸಾಮರಸ್ಯ ಎಷ್ಟು ಮಟ್ಟಿಗೆ ಇರುತ್ತೋ ಅಷ್ಟು ಮಟ್ಟಿಗೆ ನಿಮ್ಮ ಒಂದು ಬೆಳೆ ಚೆನ್ನಾಗಿ ಬೆಳವಣಿಗೆ ಬರುತ್ತೆ. ಅದರ ಮೇಲೆ ಕಾಣ್ತಾ ಇರ್ತಕ್ಕಂಥದ್ದು ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಕ್ಯಾಲ್ಶಿಯಮ್ ಇದೆ, ಮೆಗ್ನೀಷಿಯಮ್ ಇದೆ ಮತ್ತು ಸಲ್ಫರ್ ಇದೆ. ಕ್ಯಾಲ್ಶಿಯಮ್, ಮೆಗ್ನೀಷಿಯಮ್, ಸಲ್ಫರ್ ಇವುಗಳನ್ನ ನಾವು ದ್ವಿತೀಯ ಪೋಷಕಾಂಶಗಳು ಅಂತ ಕರಿತೀವಿ. ಸಾರಜನಕ, ರಂಜಕ, ಪೊಟ್ಯಾಷನ್ನ ಮುಖ್ಯ ಪೋಷಕಾಂಶಗಳು ಅಂತ ಕರಿತೀವಿ. ಯಾಕಂದರೆ ಇವು ಕ್ವಿಂಟಾಲ್ ಗಟ್ಟಲೆ ಬೇಕಾಗುತ್ತೆ, 1 ಎಕರೆಗೆ ಪ್ರಮಾಣ ಜಾಸ್ತಿ ಬೇಕಾಗಿರೋದ್ರಿಂದ ಇದನ್ನು ನಾವು ಮುಖ್ಯ ಪೋಷಕಾಂಶಗಳು ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಇರೋವಂಥದ್ದು ಕ್ಯಾಲ್ಶಿಯಂ, ಮೆಗ್ನೀಷಿಯಮ್, ಸಲ್ಫರ್ ಅಂತ ಹೇಳ್ತೀವಿ. ಇದನ್ನು ನಾವು ದ್ವಿತೀಯ ಪೋಷಕಾಂಶಗಳು ಅಂತ ಹೇಳ್ತೀವಿ. ಇದು kg ಗಟ್ಟಲೆ ಬೇಕಾಗುತ್ತೆ ಪರ್ ಎಕರೆಗೆ, 1 ಎಕರೆಗೆ kg ಲೆಕ್ಕದಲ್ಲಿ ಬೇಕಾಗುತ್ತೆ. ಇನ್ನು ಎಲ್ಲದಕ್ಕಿಂತ ಮೇಲ್ಗಡೆಗೆ ನೀವು ನೋಡ್ತಾ ಇರ್ತಕ್ಕಂಥದ್ದು ಕೆಂಪು ಅಕ್ಷರದಲ್ಲಿ ಬರ್ತಿರ್ತಕ್ಕಂಥದ್ದು ಐರನ್ ಇದೆ, ಮ್ಯಾಂಗನೀಸ್ ಇದೆ, ಜಿಂಕ್ ಇದೆ, ಕಾಪರ್ ಇದೆ, ಮಾಲಿಬ್ಡೆನಮ್ ಇದೆ ಮತ್ತು ಬೋರಾನ್ ಇದೆ. ಅಲ್ಲಿಗೆ ಎಷ್ಟಾಯಿತು? 6. NPK 3, ಕ್ಯಾಲ್ಶಿಯಂ, ಮೆಗ್ನೀಷಿಯಮ್, ಸಲ್ಫೇಟು 3, ಅಲ್ಲಿಗೆ 6 ಆಯಿತು. ಇನ್ನು ಉಳಿದಿದ್ದು 6 ಸೇರಿ ಟೋಟಲ್ 12 ನ್ಯೂಟ್ರಿಯೆಂಟ್ಸು ಅತ್ಯವಶ್ಯಕವಾಗಿ ಯಾವುದೇ ಒಂದು ಬೆಳೆಗಾದ್ರೂ ಕೂಡ ಬೇಕೇ ಬೇಕಾಗುತ್ತೆ. ಇದನ್ನು ನೀವು ಗಮನದಲ್ಲಿ ತಗೊಳ್ಳೇಬೇಕು. ಇನ್ನು ಈ ಎಲ್ಲ ಇಂಟಿಗ್ರೇಟೆಡ್ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟನ್ನು ಪ್ರತಿಯೊಂದು ಗೊಬ್ಬರನೂ ಕೂಡ ಒಂದೇ ಸತಿಗೆ ಕೊಟ್ಬಿಡೋದಾ ಅಥವಾ ಬೇರೆ ಬೇರೆ ಹಂತದಲ್ಲಿ ಕೊಡಬೇಕಾ, ಯಾವ ರೀತಿಯಲ್ಲಿ ಕೊಡಬೇಕು, ಸ್ಪ್ರೇ ಮೂಲಕ ಕೊಡಬೇಕಾ, ಭೂಮಿ ಮೂಲಕ ಕೊಡಬೇಕಾ, ಹೇಗೆ ಕೊಡಬೇಕು ಅಂತ ಅನ್ನೋದೊಂದು ಪ್ರಶ್ನೆ ಬರುತ್ತೆ. ಸೊ ಅದನ್ನು ನಾವು ಅರ್ಥ ಮಾಡ್ಕೊಂಡಾಗ ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಹೇಳಿ, ಇಡೀ ಜಮೀನಿಗೆ ನಾನು ಗೊಬ್ಬರ ಹಾಕಬೇಕು ಅಂತ ಅನ್ನೋದಾದರೆ ಸಾವಯವಯುಕ್ತ ಇರೋಂಥ ಗೊಬ್ಬರ ಆಗ್ಬೋದು, ಆರ್ಗ್ಯಾನಿಕ್ ಮೆನ್ಯೂರ್ ಅಂತ ಏನು ಕರಿತೀವಿ ಅವನ್ನ ಹಾಕಿ. ಸಾಲಿಗಷ್ಟೇ ಗೊಬ್ಬರ ಹಾಕಬೇಕು ಅಂತಂದಾಗ ಈ NPK ಗೊಬ್ಬರಗಳಿಗೆ, ಕಾಂಪ್ಲೆಕ್ಸ್ ಗೊಬ್ಬರಗಳು, ಯೂರಿಯಾ ಆಯಿತು, ಪೊಟ್ಯಾಶ್ ಆಯಿತು, DAP ಆಯಿತು, ಇವನ್ನ ನಾವು ಬ್ಯಾಂಡ್ ಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ. ಅಂದರೆ ಎಲ್ಲಿ ಬೇರೆ ಇರುತ್ತೋ ಅದ್ರ ಪಕ್ಕದಲ್ಲಿ, ಗಿಡದ ಪಕ್ಕದಲ್ಲಿ ಲೈನಿಗೆ ಹಾಕಿ ಅಂತ. ಅದನ್ನು ನೀವು ಈ ಗೊಬ್ಬರದ ಮೂಲಕ ಕೊಡ್ಬೋದು. ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಇಮಿಡಿಯೇಟಾಗಿ ಇವತ್ತು ಕೊಟ್ಬಿಟ್ರೆ ನಮಗೆ ನಾಳೆ ಅದ್ರದ್ದು ರಿಸಲ್ಟ್ಸು ಬೆಳೆಗೆ ಸಿಕ್ಬಿಡಬೇಕು ಅನ್ನೋವಂಥದ್ದು ತಲೆಯಲ್ಲಿದೆ ಅಂತಂದಾಗ ನೀವೇನು ಮಾಡ್ಬೋದು, ಡ್ರಿಪ್ ಮೂಲಕ ಕೊಡ್ಬೋದು, ಇಲ್ಲ ಸ್ಪ್ರೇ ಮೂಲಕ ಕೊಡ್ಬೋದು. ಈಗ ಮನುಷ್ಯ ಒಬ್ಬ ಹುಷಾರಿಲ್ಲ ಅಂತಂದಾಗ ಇದನ್ನು ಟ್ಯಾಬ್ಲೆಟ್ ಮೂಲಕ ಗುಣ ಆಗ್ತಾನೋ ಅಥವಾ ಇಂಜೆಕ್ಷನ್ ತೊಗೊಂಡಾಗ ಗುಣ ಆಗ್ತಾನೋ ಅಂತ ಕೇಳಿದಾಗ ಎಲ್ಲರೂ ಸಾಮಾನ್ಯವಾಗಿ ಹೇಳ್ತಾರೆ ಇಂಜೆಕ್ಷನ್ ತೊಗೊಂಡ್ರೆ ಬೇಗ ಗುಣ ಆಗ್ತಾನೆ. ಅದೇ ರೀತಿ ಬೆಳೆ ಸ್ವಲ್ಪ ತೀರಾ ಕ್ರಿಟಿಕಲ್ ಕಂಡೀಷನಲ್ಲಿದೆ, ಇಮಿಡಿಯೇಟಾಗಿ ಅದಕ್ಕೆ ಏನಾದ್ರು ಒದಗಿಸ್ಬೇಕು ಅಂತಂದಾಗ ಸಿಂಪರಣೆ ಮೂಲಕ ಇದೇ ಗೊಬ್ಬರಗಳು, ಪೂರ್ತಿ ನೀರಲ್ಲಿ ಕರಗುವಂಥ ಗೊಬ್ಬರಗಳನ್ನ ಸಿಂಪರಣೆ ಮೂಲಕ ಒದಗಿಸುವಂಥ ಒಂದು ಪದ್ಧತಿ ಇವತ್ತಿನ ದಿವಸ ಎಲ್ಲರಿಗೂ ಗೊತ್ತಿರುವಂಥದ್ದು. ಆದರೆ ಯಾವ ಹಂತದಲ್ಲಿ ಎಷ್ಟು ಪ್ರಮಾಣದಲ್ಲಿ ಒದಗಿಸ್ಬೇಕು ಅಂತ ಅನ್ನೋದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡು ನೀವು ಮಾಡಬೇಕಾಗಿರೋವಂಥದ್ದು ಕರ್ತವ್ಯ ನಿಮ್ಮದಾಗತ್ತೆ. ಇನ್ನು ನೆಕ್ಸ್ಟ್ ಭೂಮಿ ಮೂಲಕ ಕೊಡ್ತೀನಿ ಅಂತ ಅನ್ನೋದಾದಾಗ ಪ್ಲ್ಯಾನಿಂಗ್ ಇರಬೇಕು. ಇವತ್ತಿನ ದಿವಸ ನಾನು ಟೊಮೆಟೊದು ಗಿಡ ನಾಟಿ ಮಾಡಿದೆ ಅಂತಂದರೆ ನನಗೆ 35ರಿಂದ 40 ದಿವಸದ ಒಳಗಡೆ ಹೂವು ಬರಬೇಕು ಅಂತ ಅನ್ನೋದಾದರೆ DAPನ ನಾನು ಯಾವತ್ತಿನ ದಿವಸ ಹಾಕಿರಬೇಕು. ಈಗ 30 ದಿವಸಕ್ಕೆ ಬರಬೇಕು ಅಂದರೆ ಖಂಡಿತವಾಗ್ಲೂ ನೀವು ನಾಟಿ ಮಾಡುವಂಥ ಟೈಮಲ್ಲೇ DAP ಹಾಕಬೇಕು. ಯಾಕಂದರೆ ಭೂಮಿಯಲ್ಲಿ ಅದು ಹೊಂದ್ಕೊಂಡು ಕರಗಿ ಅದರಲ್ಲಿಂದ ರಂಜಕ ಬಿಡುಗಡೆ ಹೊಂದು ಅದು ಗಿಡಕ್ಕೆ ಸಿಕ್ಬಿಟ್ಟು ಗಿಡ ಅದ್ರದ್ದು ಬಳಕೆ ಮಾಡ್ಕೊಳ್ಳುವಾಗ ನಿಮಗೆ 30 ದಿವಸ ಆಗುತ್ತೆ. ಹಾಗಾಗಿ ಈ ಒಂದು
ಅರ್ಥ ಮಾಡ್ಕೊಂಡಾಗ ಮಾತ್ರ ನಮಗೆ ಯಾವ ಟೈಮಲ್ಲಿ ಯಾವುದನ್ನು ಬಳಸಬೇಕು ಅಂತ ಅನ್ನೋದು ನಿಮಗೆ ಅಂದಾಜು ಬರುತ್ತೆ. ಇನ್ನು ಈ ಸಾರಜನಕ, ರಂಜಕ ಮತ್ತು ಪೊಟ್ಯಾಶ್ ಇರ್ತಕ್ಕಂಥ ಗೊಬ್ಬರಗಳ ಬಗ್ಗೆ ಜನರಲ್ಲಾಗಿ ನೋಡಿದಾಗ ನಮಗೇನಾಗುತ್ತೆ, ಬಲ್ಕಾಗಿ ಡೈರೆಕ್ಟಾಗಿ ಭೂಮಿಗೆ ಹಾಕುವಂಥ ಒಂದು ಗೊಬ್ಬರಗಳು ಅಂತಂದರೆ ಒಂದು DAP, ಅದು ನಿಮಗೆಲ್ಲರಿಗೂ ಗೊತ್ತಿರೋವಂಥದ್ದೇ. ಅದರೊಳಗಡೆ 18% ಅಂದರೆ 18% ನೈಟ್ರೋಜನ್ ಇರುತ್ತೆ, 48% ರಂಜಕ ಇರುತ್ತೆ, ಪೊಟ್ಯಾಶ್ ಅದರಲ್ಲಿ ಇರೋದಿಲ್ಲ. ಮತ್ತು ಪೊಟ್ಯಾಶ್ನ ತೊಗೊಂಡಾಗ ಅದರಲ್ಲಿ ಸಾರಜನಕ ಇರೋದಿಲ್ಲ, ರಂಜಕ ಇರೋದಿಲ್ಲ, ಬರೀ ಪೊಟ್ಯಾಶ್ ಮಾತ್ರ 60% ಇರುತ್ತೆ. ಇನ್ನು ನೆಕ್ಸ್ಟ್ ಕಾಂಪ್ಲೆಕ್ಸ್ ಗೊಬ್ಬರಗಳು ನಾವು ನೋಡ್ಬೋದು. 10, 26, 26, 20, 20, 0, 13, 24, 24, 0, 15, 15, 15 ಸುಫಲ ಅಂತ ಹಾಕಿ, ಅಥವಾ 19, 19, 19 ಸಂಪೂರ್ಣ ಅಂತಾಗಲಿ, ಈ ಥರದ್ದೆಲ್ಲ ಮಾರ್ಕೆಟಲ್ಲಿ ಸಿಗುವಂಥದ್ದನ್ನು ಬಳಸೋದು ಸೂಕ್ತ ಆಗುತ್ತೆ. DAPನ ಸ್ಟಾರ್ಟಿಂಗಲ್ಲಿ ಬಳಸಿ, ಬರ್ತಾ ಬರ್ತಾ DAP ಬೇಡ ಅನ್ನೋದು ನಾವು ಹೇಳ್ತೀವಿ. ಇನ್ನು ಸುಫಲ ಅಂತಾಗಲಿ ಅಥವಾ 19 ಆಗಲಿ ಬೆಳವಣಿಗೆ ನಮಗೆ ಯಾವಾಗ ಬೇಕು, ಗಿಡದ ಬೆಳವಣಿಗೆ ಆಗ್ಬೋದು, ಹಣ್ಣಿನ ಬೆಳವಣಿಗೆ ಆಗ್ಬೋದು, ಅಥವಾ ಕಾಯಿ ಬೆಳವಣಿಗೆ ಆಗ್ಬೋದು, ಈ ಥರ ಓವರಾಲ್ ಬೆಳವಣಿಗೆ ಬೇಕು ಅಂದಾಗ ಸಾರಜನಕ, ರಂಜಕ, ಪೊಟ್ಯಾಶ್ 3 ಸಮ ಇರೋವಂಥದ್ದನ್ನು ನೋಡ್ಕೊಳ್ಳಿ. ಅಥವಾ ನನಗೆ ಡೈರೆಕ್ಟಾಗಿ ಆಲ್ಮೋಸ್ಟ್ ಲಾಸ್ಟ್ ಇವಾಗ ನಾನು ಕಟಾವು ಆಗಿಬಿಡಬೇಕು, ಇನ್ನೊಂದು 15-20 ದಿವಸಕ್ಕೆ ನಾನು ಕಟಾವು ಮುಗಿಸ್ಕೊತೀನಿ ಅಂತ ಅಂದಾಗ ಪೊಟ್ಯಾಷಿಯನ್ ಬಗ್ಗೆ ವಿಚಾರ ಮಾಡ್ಬೋದು. ಇನ್ನು ನೆಕ್ಸ್ಟ್ ಆಪ್ಷನ್ ಬರೋದು, ಇದು ಡೈರೆಕ್ಟ್ ಗೊಬ್ಬರ ನೀವು ಭೂಮಿಗೆ ಹಾಕುವಂಥದ್ದು 1 ತಿಂಗಳ ಮುಂಚೆ, 1.5 ತಿಂಗಳ ಮುಂಚೆ ಪ್ಲ್ಯಾನ್ ಮಾಡಿ ರೆಡಿ ಮಾಡ್ಕೊಳ್ಬೇಕಾಗ ಹಾಕುವಂಥ ಗೊಬ್ಬರ ಆಗುತ್ತೆ. ಇನ್ನು ಇಮಿಡಿಯೇಟಾಗಿ ಇವತ್ತು ಕೊಟ್ಬಿಟ್ಟು ನನಗೆ 8 ದಿವಸದೊಳಗಡೆ ರಿಸಲ್ಟ್ಸ್ ಅದ್ರದ್ದು ಬೇಕು, ಅದ್ರದ್ದು ನನಗೆ ಅಂದರೆ ಬೆಳವಣಿಗೆ ಚೆನ್ನಾಗಿ ಆಗಬೇಕು ಅಂಥೇಳಿ ವಿಚಾರ ಮಾಡೋದಾದರೆ ಇವತ್ತಿನ ಸಹ ನಾವೇನು ಹೇಳ್ತೀವಿ, ಸೆಕೆಂಡ್ ಜನ್ರೇಷನ್ ಪ್ರಾಡಕ್ಟ್ಸ್ ಬಂದಿರೋದು ಇದೇ ಸಾರಜನಕ, ರಂಜಕ, ಪೊಟ್ಯಾಶ್ ಇರುವಂಥದ್ದು ನೀರಲ್ಲಿ ಪೂರ್ತಿ ಕರಗುವಂಥ ಗುಣ ಇರ್ತಕ್ಕಂಥದ್ದು. ಇದನ್ನು ನಾವು ಕಡಿಮೆ ಪ್ರಮಾಣದಲ್ಲಿ ಡೈರೆಕ್ಟಾಗಿ ಕೊಡುವಂಥದ್ದು. ಇದನ್ನು ಇವತ್ತಿನ ದಿವಸ ನಿಮಗೆ 1261 ಅಂತ ಬರುತ್ತೆ, ಮೊನೋ ಅಮೋನಿಯಂ ಫಾಸ್ಫೇಟ್ ಅಂಥೇಳಿ, ಮತ್ತು ಮೊನೋ ಪೊಟ್ಯಾಷಿಯಂ ಫಾಸ್ಫೇಟ್ ಅಂತ ಬರುತ್ತೆ, MKP ಅಂತ ಬರುತ್ತೆ, ಮತ್ತು ಕ್ಯಾಲ್ಶಿಯಂ ನೈಟ್ರೇಟ್ ಇರ್ಬೋದು, ಮೆಗ್ನೀಷಿಯಂ ಸಲ್ಫೇಟ್ ಇರ್ಬೋದು, 1340, 13 ಇರ್ಬೋದು, 13-0-45, ಈ ಥರ ಬೇರೆ ಬೇರೆ ರೀತಿ ಕಾಂಬಿನೇಷನ್ ಇದು ಕಾಂಪ್ಲೆಕ್ಸ್ ಇರುತ್ತೆ. ತಜ್ಞರಿಂದ ಸಲಹೆ ತೊಗೊಂಡು ಯಾವ ಟೈಮಲ್ಲಿ ಯಾವುದು ಸ್ಪ್ರೇ ಕೊಡಬೇಕು, ಯಾವ ಟೈಮಲ್ಲಿ ಯಾವುದನ್ನು ಡ್ರಿಪ್ ಮೂಲಕ ಕೊಡಬೇಕು ಅಂತ ಅನ್ನೋದನ್ನು ತಿಳ್ಕೊಂಡು ಬಳಸಿದ್ದಾಯಿತು ಅಂತ ಹೇಳಿದ್ರೆ, ಈಗ 50 kg DAP ಯೂಸ್ ಮಾಡೋ ಕಡೆಗೆ ಅದ್ರ ಬದಲಿಗೆ ನೀವು ಡ್ರಿಪ್ಪಲ್ಲಿ 3-4 kg MAP ಅಥವಾ MKP ಅಥವಾ 1340, 13 ಕೊಟ್ಬಿಟ್ಟು ಸೇಮ್ ಪ್ರಮಾಣದ ರಿಸಲ್ಟ್ಸನ್ನು ನಾವು ತೊಗೋಬೋದು. ಈ ಒಂದು ಇದನ್ನು ಹೇಳಲಿಕ್ಕೆ ನಾನು ಇಲ್ಲಿ ಇಷ್ಟಪಡ್ತಿರೋದು. ಸೊ ಯಾವ ಸಮಯದಲ್ಲಿ ಏನು ಬಳಸಬೇಕು ಅಂತ ಅನ್ನೋದು ನಿಮಗೆ ಗೊತ್ತಾಗಿರಬೇಕು. ಇದಕ್ಕೆ ನೆಕ್ಸ್ಟು ಇದರಲ್ಲಿ ಒಂದು ಕೆಲವು ಕಾಂಬಿನೇಷನಲ್ಲಿ ಏನು ಮಾಡಬಾರ್ದು ಅಂತ, ಏನು ಮಾಡಬೇಕು ಅನ್ನೋದು ಹೇಳ್ತೀವೋ ಅದೇ ರೀತಿ ಏನು ಮಾಡಬಾರ್ದು ಅನ್ನೋದು ಮುಖ್ಯ ಆಗುತ್ತೆ. ಈಗ DAP ಹಾಕುವಾಗ ಅಂದರೆ ಹೈ ಫಾಸ್ಫರಸ್ ಅಂತ ಏನು ಹೇಳ್ತೀವಿ, ರಂಜಕದ ಪ್ರಮಾಣ ಎಲ್ಲಿ ಜಾಸ್ತಿ ಇರುತ್ತೋ ಫಿಸಿಕಲ್ಲಿ ಅಂಥ ಒಂದು ಗೊಬ್ಬರದ ಜೊತೆಗೆ ಬೋರಾನ್ ಇರೋದಾಗಲಿ ಕ್ಯಾಲ್ಶಿಯಂ ಇರೋದಾಗಲಿ ಮಿಕ್ಸ್ ಮಾಡಬೇಡಿ. ಅದೇ ರೀತಿ ಯೂರಿಯಾ ಇದ್ದಾಗ ಸಿಂಗಲ್ ಸೂಪರ್ ಫಾಸ್ಫೇಟ್ ಜೊತೆಗೆ ರಾಕ್ ಫಾಸ್ಫೇಟನ್ನು ಮಿಕ್ಸ್ ಮಾಡಬೇಡಿ. ಯಾಕೆಂದರೆ ಫಿಸಿಕಲ್ಲಾಗಿ ಸಪ್ರೇಟ್ ಆಗಿ ಹಾಕ್ಕೊಂತ ಭೂಮಿಗೆ ಸೇರಿಸುವಾಗ ನಡೆಯುತ್ತೆ, ಆದರೆ ಒಂದೇ ಕಡೆ ಸೇರಿಸಿ ಕಲಿಸ್ಬಿಟ್ಟು ಕಾಂಕ್ರೀಟಲ್ಲಿ ಮಿಕ್ಸ್ ಮಾಡ್ಕೊಂಡು ಮಾಡಿ ಹಾಕ್ತೀವಲ್ಲ, ಆ ಥರ ಲೆಕ್ಕದಲ್ಲಿ ಮಿಕ್ಸಿಂಗ್ ಮಾಡಿ ಹಾಕೋದನ್ನು ಆದಷ್ಟು ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ. ಮತ್ತು ಇನ್ನೊಂದು, ಯಾವುದೇ ಒಂದು ಗೊಬ್ಬರ ನೀವು ಕೊಡುವಾಗ ಯೂರಿಯಾ ಡೈರೆಕ್ಟಾಗಿ ಬಳಸೋದಲ್ಲೇ ಅದ್ರ ಜೊತೆಗೆ ಒಂದು ಸ್ವಲ್ಪ ಪೊಟ್ಯಾಶು ಅಥವಾ ಕ್ಯಾಲ್ಶಿಯಮ್ಮು ಸೇರಿಸಿ ಕೊಟ್ಟಾಗ ಇದು ರಿಸಲ್ಟ್ಸ್ ಚೆನ್ನಾಗಿರುತ್ತೆ. ಅದೇ ರೀತಿ ಯೂರಿಯಾ ಎಷ್ಟು ಸಾಧ್ಯನೋ ಅಷ್ಟು ಕಡಿಮೆ ಮಾಡಿ ಅದ್ರ ಬದಲಿಗೆ ಅಮೋನಿಯಂ ಸಲ್ಫೇಟ್ ಯೂಸ್ ಮಾಡಿ, ಅಥವಾ ಇತ್ತೀಚೆಗೆ ಬಂದಿರತಕ್ಕಂಥ ನ್ಯಾನೋ ಯೂರಿಯಾ ಕೂಡ ನೀವು ಉಪಯೋಗ ಮಾಡಿದ್ರೆ ದುಡ್ಡು ಖರ್ಚು ಸೇಮ್ ಇರುತ್ತೆ, 250-300 ರೂಪಾಯಿ ಸೇಮೇ ಇರುತ್ತೆ. ಆದರೆ ನಿಮ್ಮ ಭೂಮಿ ಮೇಲೆ ಕೊಡೋ ಅಂಥ ನೀವು ಪ್ರೆಷರ್ ಏನಿರುತ್ತೆ ಅದು ಕಡಿಮೆ ಆಗುತ್ತೆ. ಅದರಿಂದ ರಸ ಹೀರುವಂಥ ಹುಳಗಳು, ಬಾಧೆಗಳು ಕೂಡ ಕಡಿಮೆ ಆಗುತ್ತೆ. ಯಥೇಚ್ಛವಾಗಿ ಯೂರಿಯಾ ಯಾವತ್ತೂ ಬಳಸೋದು ಸೂಕ್ತ ಅಲ್ಲ, ಮತ್ತು ಸಿಂಗಲ್ಲಾಗಿ ಯೂರಿಯಾ ಬಳಸೋದು ಕೂಡ ಸೂಕ್ತ ಅಲ್ಲ. ಇನ್ನು ನೆಕ್ಸ್ಟ್ ಸೆಕೆಂಡರಿ ನ್ಯೂಟ್ರಿಯೆಂಟ್ಸ್ ಆಗಿ ಅದ್ರ ಸಿಗುವಂಥ ಗೊಬ್ಬರಗಳು ಯಾವುದೆಲ್ಲ ಅಂಥೇಳಿ ಅಂತಂದರೆ, ಈಗ ಸೆಕೆಂಡರಿ ನ್ಯೂಟ್ರಿಯೆಂಟ್ಸ್ ಆಗಿ ಕ್ಯಾಲ್ಶಿಯಂ, ಮೆಗ್ನೀಷಿಯಂ, ಸಲ್ಫರ್ ಬಗ್ಗೆ ನಾನು ಹೇಳಿದೆ. ಅವುಗಳಲ್ಲಿ ಕ್ಯಾಲ್ಶಿಯಂ ಸೋರ್ಸ್ ಆಗಿ ಇವತ್ತಿನ ಸಹ ಮಾರ್ಕೆಟಲ್ಲಿ ಸಿಗುವಂಥ ಗೊಬ್ಬರಗಳು ಏನು ಅಂತಂದರೆ, ಕ್ಯಾಲ್ಶಿಯಂ ನೈಟ್ರೇಟ್ ಒಂದು, ಡೋಲೋಮೈಟ್ ಒಂದು, ಕ್ಯಾಲ್ಸಿಮಾನ್ ಅಂತ ಹೇಳಿ ಒಂದು ಸಿಗುತ್ತೆ, ಮತ್ತು ಕ್ಯಾಲ್ಶಿಯಂ ಕ್ಲೋರೈಡ್. ಇದರಲ್ಲಿ ನಿಮಗೆ ಯಾವುದು ಸೂಕ್ತ ಅನಿಸಿರುತ್ತೋ, ನಿಮ್ದು ಯಾವುದು ಅವೈಲೇಬಲ್ ಇದೆಯೋ ನೋಡಿಕೊಂಡು ನಿಮ್ಮ ಭೂಮಿಗೆ ಅನುಗುಣವಾಗಿ ನೀವು ಅದನ್ನು ತೊಗೊಳ್ಬೋದು. ಇನ್ನು ಮೆಗ್ನೀಷಿಯಮನ್ನು ಕೊಡೋದಾಯಿತು ಅಂತಂದರೆ ಮೆಗ್ನೀಷಿಯಂ ಸಲ್ಫೇಟ್ ಆಗಿ ಕೊಡ್ಬೋದು. ಇನ್ನು ಸಲ್ಫರ್ನ ನಾವು ನಮ್ಮ ಒಂದು ಇಂಡಿಯಾದಲ್ಲಿ ನನಗೆ ಗೊತ್ತಿರೋ ಹಾಗೆ ಸಲ್ಫರ್ನ ನಾವು ಸ್ಟಡಿ ಈಗ ಕಾಲೇಜಲ್ಲಿ ಓದುವಾಗ, MSc ಓದುವಾಗ, PhD ಮಾಡುವಾಗ ಸಲ್ಫರ್ ಡಿಫಿಷಿಯನ್ಸಿ ಹೇಗೆ ಕಾಣಿಸುತ್ತೆ ಅಂತಾಗ ಗೊಬ್ಬರದಲ್ಲಾಗಲಿ ಮಣ್ಣಲ್ಲಾಗಲಿ ಅದನ್ನ ಪೂರ್ತಿ ಇಲ್ಲದೆ ಇರೋ ಹಾಗೆ ಮಾಡಿಬಿಟ್ಟು ನಾವು ಕೊಡಕ್ಕೆ ಹೋಗಿರ್ತೀವಿ. ಆವಾಗಷ್ಟೇ ನಮಗೆ ಅದು ಡಿಫಿಷಿಯನ್ಸಿ ಕಾಣಿಸುತ್ತೆ. ಅದರ್ವೈಸ್ ನನಗೆ ಗೊತ್ತಿರೋ ಹಾಗೆ ಸಲ್ಫರ್ ಡಿಫಿಷಿಯನ್ಸಿನ ನಾವು ಕಮರ್ಷಿಯಲ್ ಕ್ರಾಪಲ್ಲಿ ನೋಡೋಕ್ಕೆ ಸಿಗಲ್ಲ. ಯಾಕೆ ಅಂತಂದರೆ ನಾವು ಕೊಡುವಂಥ ಪ್ರತಿಯೊಂದು ಗೊಬ್ಬರದಲ್ಲೂ ಒಂದಲ್ಲ ಒಂದು ರೀತಿಯಲ್ಲಿ ಸಲ್ಫೇಟನ್ನು ನಾವು ಕೊಡ್ತಾ ಬಂದಿದ್ದೀವಿ. ಹಾಗಾಗಿ ನಮ್ಮ ಒಂದು ಇಂಡಿಯಾದ ಜಮೀನಲ್ಲಿ ನಮ್ಗೆ ಅಷ್ಟಾಗಿ ಸಲ್ಫರ್ದು ಬಾಧೆ ಕಾಣಿಸಲ್ಲ. ಇನ್ನು ಸೂಕ್ಷ್ಮ ಪೋಷಕಾಂಶಗಳು ಅಂತ ಹೇಳಿದೆ, ಐರನ್, ಮ್ಯಾಂಗನೀಸ್, ಜಿಂಕ್, ಕಾಪರ್, ಮಾಲಿಬ್ಡಿನಮ್ ಮತ್ತು ಬೋರಾನ್. ಈ 6 ಅಂಶಗಳನ್ನು ಕೂಡ
ಯಾವ ರೀತಿಯಲ್ಲಿ ಕೊಡಬೇಕು ಅಂತ ಅನ್ನೋದಕ್ಕೆ ಜಾಸ್ತಿ ತುಂಬ ಜಿಜ್ಞಾಸೆಗಳು ಇವತ್ತಿನ ದಿವಸ ಇದೆ. ಈಗ ಮೈಕ್ರೋನ್ಯೂಟ್ರಿಯೆಂಟ್ಸ್ ಬಳಕೆ 1970 ಇಸ್ವಿನಲ್ಲಿಂದಾನೇ ಶುರುವಾಯಿತು. ಆದರೂ ಇವತ್ತಿಗೂ ಕೂಡ ತುಂಬ ಕನ್ಫ್ಯೂಷನ್ಸು ನಮ್ಮ ರೈತರಲ್ಲಿದೆ. ಕಾರಣ ಇಷ್ಟೇ, ಇವತ್ತು ಹಂಗೂ ಹಿಂಗೂ ಏನೋ ಥ್ಯಾಂಕ್ಸ್ ಫಾರ್ ದ ಗೌರ್ಮೆಂಟ್ ಆ ಲೆಕ್ಕ ಕೇಳಬೇಕು ಅಂತ ಹೇಳಿದ್ರೆ ಜಿಂಕು ಮತ್ತು ಬೋರಾನ್ ಬಳಕೆದ್ರ ಬಗ್ಗೆ ಸಾಕಷ್ಟು ಮಾಹಿತಿ ರೈತರಿಗೂ ಕೊಟ್ಟಿದ್ದಾರೆ. ಸಬ್ಸಿಡಿ ರೂಪದಲ್ಲಿ ಅದನ್ನು ಕೊಡ್ತಾನೂ ಬಂದಿದ್ದಾರೆ, ನೀವು ಅದನ್ನು ಬಳಸ್ತಾನೂ ಬಂದಿದ್ದೀರಾ, ಅದು ಓಕೆ. ಆದರೆ ಇಲ್ಲಿ ಕಾರಣ ಏನು ಮುಂದಿನ ಸ್ಲೈಡಲ್ಲಿ ತೋರಿಸ್ದಾಗ ನಿಮ್ಗೆ ಹೇಳ್ತೀನಿ. ಬರೀ ಜಿಂಕ್ ಕೊಟ್ಟಾಗ ಏನಾಗುತ್ತೆ ಅಥವಾ ಬರೀ ಬೋರಾನ್ ಕೊಟ್ಟಾಗ ಏನಾಗುತ್ತೆ, ನಾವು ಎಲ್ಲದನ್ನು ಏನಕ್ಕೆ ಕೊಡಬೇಕು ಅನ್ನೋದ್ರ ಬಗ್ಗೆ ನಿಮ್ಗೆ ಹೇಳ್ತೀನಿ. ಈಗ ನನ್ನ ಒಂದು ಅನುಭವದ ಪ್ರಕಾರ ಯಾವುದೇ ಮೈಕ್ರೋನ್ಯೂಟ್ರಿಯೆಂಟ್ಸ್ನ ಕೊಡುವಾಗ 6 ಮೈಕ್ರೋನ್ಯೂಟ್ರಿಯೆಂಟ್ಸ್ನ ಕೊಡೋದಿದ್ದರೆ ಒಟ್ಟಿಗೆ ಕೊಡಿ, ಇಲ್ಲವಾ ಯಾವುದನ್ನು ಕೊಡಬೇಡಿ. ಬೆಳೆ ತನ್ನ ಪಡೆಗೆ ತನಗೆ ಎಷ್ಟು ಬೇಕೋ ಅಷ್ಟು ಅತಿ ಸೂಕ್ಷ್ಮವಾಗಿ ಬೇಕಾಗಿರುತ್ತೆ, ಗ್ರಾಮ್ ಲೆಕ್ಕದಲ್ಲಿ ಬೇಕು ಅಷ್ಟೇ. ಇದು ಆ ಒಂದು ಹಂತದಲ್ಲಿ ಏನು ಸಾಧ್ಯನೋ ಅಷ್ಟು ಮಾಡಿಕೊಂಡು ಬೆಳೆ ಮುಂದಕ್ಕೆ ಹೊಟ್ಟೋಗುತ್ತೆ. ಆದರೆ ಎಡವಟ್ಟು ಮಾಡೋದು ನಾವು ಎಲ್ಲಿ ಅಂತಂದಾಗ ಬೇಡದಿರೋಂಥ ಸಮಯದಲ್ಲಿ ಬೇಡದಿರೋಂಥ ಎಲಿಮೆಂಟನ್ನು ನಾವು ಬೆಳೆಗೆ ಕೊಟ್ಟಾಗ ಅದು ಹೇಗಾಗುತ್ತೆ ಅನ್ನೋದು ಮುಂದೆ ತೋರಿಸ್ತೀನಿ. ನಾನು ಎಸ್ಪೆಷಲಿ ಮೈಕ್ರೋನ್ಯೂಟ್ರಿಯೆಂಟ್ಸ್ ಬಗ್ಗೆ ನಾನು ಇದನ್ನು ಹೇಳ್ತೀನಿ. ಇನ್ನು ಇದು ಒಂದು ರೀತಿ ಇದಾಗುತ್ತೆ. ಎರಡನೇದು ಅಂದರೆ ಈಗ ಜಿಂಕ್ ಸಲ್ಫೇಟ್ ಆಗಿ ಕೊಡ್ಬೋದು, ಮ್ಯಾಂಗನೀಸ್ ಸಲ್ಫೇಟ್ ಆಗಿ ಕೊಡ್ಬೋದು, ಕಾಪರ್ ಸಲ್ಫೇಟ್ ಆಗಿ ಕೊಡ್ಬೋದು, ಮತ್ತು ಫೆರಸ್ ಸಲ್ಫೇಟ್ ಆಗಿ ನಾವು ಈ ಸೂಕ್ಷ್ಮ ಪೋಷಕಾಂಶಗಳನ್ನ ಬೆಳೆಗಳಿಗೆ ಒದಗಿಸ್ಬೋದು ಭೂಮಿ ಮೂಲಕ ಕೊಡೋದಾದರೆ. ಇನ್ನು ನೆಕ್ಸ್ಟ್ ಜನ್ರೇಷನಿಂದ ಏನು ಬಂತು ಅಂತ ಹೇಳಿದ್ರೆ ಚಿಲೇಟೆಡ್ ಅಂತ ಹೇಳ್ತಾರೆ. ಈಗ ತುಂಬ ಜನ ಅದನ್ನು ಚಿಲೇಟೆಡ್ ಸ್ಪ್ರೇ ಅಂತ ಹೇಳ್ತಾರೆ. 300 ರೂಪಾಯಿ, 400 ರೂಪಾಯಿ, 1000, 1200 ರೂಪಾಯಿ kg ತನಕ ಎಲ್ಲ ಇವತ್ತು ಮಾರ್ಕೆಟಲ್ಲಿ ಅವೈಲೇಬಲ್ ಇದೆ. ಆದರೆ ನನ್ನ ಒಂದು ಈಗ ಸೈಂಟಿಫಿಕ್ ಬೇಸಿಸ್ ಮೇಲೆ ನೀವು ಹೇಳಬೇಕು ಅಂತ ಅನ್ನೋದಾದರೆ ಸ್ಪ್ರೇ ಮೂಲಕ ಚಿಲೇಟೆಡ್ ಕೊಡೋ ಅವಶ್ಯಕತೆಯೇ ಇಲ್ಲ. ಯಾಕಂತಂದರೆ ಚಿಲೇಷನ್ ಅರ್ಥ ಏನು ಅಂತ ಹೇಳಿದ್ರೆ ಇದು ಭೂಮಿಗೆ ಒಂದು ಸತಿ ಕೊಟ್ಟ ಕೂಡಲೇ ಅದು ನೀರಿನ ಜೊತೆಗೆ ಬಸ್ತು ಹೋಗುತ್ತೆ, ಇಂಗಿ ಹೋಗುತ್ತೆ. ಅದನ್ನು ತಪ್ಪಿಸೋಗೋದಕ್ಕೋಸ್ಕರ EDTA ಅಥವಾ EDDH ಜೊತೆ ಮಿಕ್ಸ್ ಮಾಡಿಬಿಟ್ಟು, ಅಂದರೆ ಒಂದು ಈಗ ಆರ್ಗ್ಯಾನಿಕ್ ಆ್ಯಸಿಡ್ ಅಂತ ಏನು ಕರಿತೀವಿ ಅಥವಾ ಆರ್ಗ್ಯಾನಿಕ್ ಮಾಲಿಕ್ಯೂಲ್ ಅಂತ ಹೇಳ್ತೀವಿ, ಅದ್ರ ಜೊತೆ ಮಿಕ್ಸ್ ಮಾಡಿ ಕೊಟ್ಟಾಗ ಏನಾಗುತ್ತೆ, ಸೋರುವಿಕೆ ತಡೆದುಬಿಟ್ಟು ಬೆಳೆ ಅದನ್ನು ತೊಗೊಳ್ಳಿಕ್ಕೆ ಅನುಕೂಲ ಆಗಲಿ ಅನ್ನೋ ಕಾನ್ಸೆಪ್ಟಿಂದ ಇದು ಬಂದಿರತಕ್ಕಂಥದ್ದು ಚಿಲೇಷನ್. ಆದರೆ ಸ್ಪ್ರೇ ಮೂಲಕ ಯಾವುದೂ ಚಿಲೇಷನ್ ನಿಮ್ಮದು ವರ್ಕ್ ಆಗಲ್ಲ. ಮಾರ್ಕೆಟಿಂಗ್ ಅಂದಾಗಿ ಜನ ಸಾಕಷ್ಟು ದುಡ್ಡು ಮಾಡಿದ್ದಾರೆ, ಆ ವಿಚಾರ ಬೇರೆ, ಅದನ್ನು ನಾವಿಲ್ಲಿ ಚರ್ಚೆ ಮಾಡೋದು ಬೇಡ. ಆದರೆ ಸ್ಪ್ರೇ ಮೂಲಕ ಚಿಲೇಟೆಡ್ ಮೈಕ್ರೋನ್ಯೂಟ್ರಿಯೆಂಟ್ ಕೊಡೋದ್ರಲ್ಲಿ ಅರ್ಥ ಇಲ್ಲ. ಇದನ್ನು ಸ್ವಲ್ಪ ಗಮನ ಇಟ್ಕೊಂಡು ಕೇಳಿಕೊಂಡ್ರೆ ಇದ್ರ ಬಗ್ಗೆ ನಂತರ ಇನ್ನೊಂದು ಮುಂದುವರೆದ ಭಾಗದಲ್ಲಿ ನಾವು ಇನ್ನು ಸ್ವಲ್ಪ ಡೀಟೇಲಾಗಿ ಚರ್ಚೆ ಮಾಡೋಣಂತೆ. ಇನ್ನು ಇದಕ್ಕಿಂತ ನೆಕ್ಸ್ಟ್ ಜನ್ರೇಷನ್ ಇವಾಗ ಏನು ಬಂದಿದೆ ಅಂತಂದರೆ EDTA ಅಥವಾ EDDA ಜೊತೆಗೆ ಮಾಡ್ದಲೇ ಚಿಲೇಷನ್ನು ಅತಿ ಬೆಸ್ಟ್ ಮೆಥಡಲ್ಲಿ ಅಂದರೆ ಮ್ಯಾನಿಟಾಲ್ ಅನ್ನೋದೊಂದು ಬರುತ್ತೆ. ಮ್ಯಾನಿಟಾಲ್ ಅಂದರೆ ಕಾರ್ಬೋಹೈಡ್ರೇಟು, ಅದು ಶುಗರ್ ಅದು. ಸೊ ಮ್ಯಾನಿಟಾಲ್ ಜೊತೆಗೆ ಇದನ್ನು ಒಂದು ಚಿಲೇಷನ್ ಮಾಡಿ ನೀವು ಭೂಮಿ ಮೂಲಕನಾದರೂ ಕೊಡಿ, ಸ್ಪ್ರೇ ಮೂಲಕನಾದರೂ ಕೊಡಿ, ಅಥವಾ ಡ್ರೆಂಚಿಂಗ್ ಮೂಲಕನಾದರೂ ಕೊಡಿ. ಡ್ರಿಪ್ಪಲ್ಲಿ ಆಗ್ಬೋದು, ಡ್ರೆಂಚಿಂಗ್ ಆಗ್ಬೋದು, ಅಥವಾ ಸ್ಪ್ರೇ ಮೂಲಕ. ಈ 3 ಮೂಲಕ ಕೊಟ್ಟಾಗ್ಲೂ ಕೂಡ ಬೆಳೆಗೆ ಅದು ಜಾಸ್ತಿ ವ್ಯಯ ಆಗ್ದಲೇ ಕಡಿಮೆ ಒಂದು ರೇಟ್ನಲ್ಲಿ ನಿಮಗೆ ಅವೈಲೇಬಲ್ ಇರುತ್ತೆ. ಅದನ್ನು ವಿಚಾರಿಸಿ, ನೀವು ಅಂಗಡಿಗಳಲ್ಲಿ ಕೇಳುವಾಗ ಅದನ್ನು ವಿಚಾರಿಸಿದ್ರೆ ಸೂಕ್ತ ಆಗುತ್ತೆ. ಇಷ್ಟೆಲ್ಲ ಯಾಕೆ ಹೇಳ್ತಾ ಇದ್ದೀವಿ ಎಸ್ಪೆಷಲಿ ಮೈಕ್ರೋನ್ಯೂಟ್ರಿಯೆಂಟ್ ಬಗ್ಗೆ ಅಂತ ಅನ್ನೋದಾದರೆ, ಯಾವುದೇ ಒಂದು ನಾವು ನ್ಯೂಟ್ರಿಯೆಂಟ್ ಕೊಟ್ಟಾಗ 2 ರೀತಿಯ ರಿಯಾಕ್ಷನ್ಸ್ ಆಗ್ತವೆ. ಒಂದು ಸಿನರ್ಜಿಸಮ್ ಅಂತ ಹೇಳ್ತೀವಿ. ಸಿನರ್ಜಿಸಮ್ ಅಂದರೆ ಈಗ ಉದಾಹರಣೆ JMN ಕನ್ಸಲ್ಟೆನ್ಸಿ ತನ್ನ ಪಡೆಗೆ ತಾನು ಕೆಲಸ ಮಾಡ್ತಾಯಿತ್ತು, ಎಸ್ಕಾಟ್ಸ್ನವರು ತಮ್ಮ ಪಡೆಗೆ ತಾವು ಕೆಲಸ ಮಾಡ್ತಾಯಿದ್ರು. ಆದರೆ ರೈತರಿಗೆ ಉಪಯೋಗ ಆಗಬೇಕು ಅಂತಂದಾಗ ಇಬ್ಬರು ಒಬ್ರಿಗೊಬ್ಬರು ಕೈ ಕುಡಿಸಿದ್ವಿ. ಸೊ ಯಾವಾಗ ಜೊತೆಗೂಡಿಸಿ ಕೈ ಕುಡಿಸಿದ್ವೋ ಒಳ್ಳೇದಾಗ್ತಾ ಬಂತು. ನಮ್ಮಲ್ಲಿ ಇದ್ದಂಥದ್ದನ್ನು ಎಸ್ಕಾಟ್ಸ್ ಅವ್ರ ಜೊತೆ ಶೇರ್ ಮಾಡ್ತೀವಿ, ಎಸ್ಕಾಟಲ್ಲಿ ಅವ್ರ ಜೊತೆಗೆ ಇದ್ದಿದ್ದನ್ನು ನಮ್ಮ ಜೊತೆಗೆ ಶೇರ್ ಮಾಡಿ ರೈತರು ನಿಮಗೆ ಇದನ್ನು ತಲುಪಿಸೋದ್ರಲ್ಲಿ ನಾವು ಇವಾಗ ಪ್ರಯತ್ನ ಮಾಡ್ತಾಯಿದ್ದೀವಿ. ಅದೇ ರೀತಿ ಉದಾಹರಣೆಗೆ ಯಾವ ಒಂದು ಎಲಿಮೆಂಟ್ ಇದ್ದಾಗ ಇನ್ನೂ ಒಂದು ಎಲಿಮೆಂಟದು ಅಪ್ಟೇಕ್ಗೆ ಹೆಲ್ಪ್ ಆಗುತ್ತೆ, ಅದನ್ನು ನಾವು ಫ್ರೆಂಡ್ಶಿಪ್ ಅಂತ ಕರಿತೀವಿ ಅಥವಾ ಸಿನರ್ಜಿಸಮ್ ಅಂತ ಕರಿತೀವಿ. ಅದ್ರ ಬದಲಿಗೆ ಇನ್ನೊಂದು ಏನಾಗುತ್ತೆ, ಯಾವುದೋ ಒಂದು ಎಲಿಮೆಂಟು ಹೆಚ್ಚಿನ ಪ್ರಮಾಣದಲ್ಲಿ ಇದ್ದಾಗ ಇನ್ನೊಂದು ಎಲಿಮೆಂಟ್ ಇದ್ರೂ ಕೂಡ ಬೆಳೆಗೆ ಸಿಕ್ಕಲ್ಲ. ಅದನ್ನೊಂದು ಸೂಕ್ಷ್ಮವಾಗಿ ಹೇಳಬೇಕು ಅಂತಂದರೆ ಇದನ್ನು ಹೇಳ್ತೀವಿ. ಈಗ ಸಿನರ್ಜಿಸಮ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ. ಯಾಕಂದರೆ ನಿಮಗೆಲ್ಲ ನಾನು ಇದಕ್ಕೆ ಮುಂಚೆ ಹೇಳಿದ್ದು ಅದನ್ನೇ, ಬರೀ ಯೂರಿಯಾ ಕೊಡೋದಕ್ಕಿಂತ ಯೂರಿಯಾ ಜೊತೆಗೆ ಕ್ಯಾಲ್ಶಿಯಮ್ನ ಅಥವಾ ಪೊಟ್ಯಾಶ್ನ ಮಿಕ್ಸ್ ಮಾಡಿ ಕೊಟ್ಟರೆ ಬೆಳೆಗೆ ಅನುಕೂಲ ಆಗತ್ತೆ. ಅದು ಹಿಂದೆ ಹೇಳೋ ಉದ್ದೇಶ ಇದಾಗಿತ್ತು. ಇದ್ರ ಬಗ್ಗೆ ಇರಲಿ. ಆದರೆ ಯಾವುದನ್ನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ನೀವು ಗಮನ ತಗೊಳ್ಬೇಕು. ಯಾವುದನ್ನು ಮಾಡಬಾರ್ದು ಅಂತ ಹೇಳಿದ್ರೆ, ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸಾರಜನಕನ ನೀವು ಬೆಳೆಗೆ ಒದಗಿಸಿದ್ದೇ ಆದರೆ, ಅದು ಯೂರಿಯಾ ಮೂಲಕ ಆಗ್ಬೋದು, ಸಾವಯವ ಗೊಬ್ಬರ ಆಗ್ಬೋದು, ಆರ್ಗ್ಯಾನಿಕ್ ಮೆನ್ಯೂರ್ ಆಗ್ಬೋದು, ಯಾವುದೇ ರೂಪದಲ್ಲಿ ನೀವು ಯೂರಿಯಾ ಅಥವಾ ನೈಟ್ರೋಜನನ್ನು ಕೊಟ್ಟಿದ್ದೇ ಆಯಿತು ಅಂದರೆ ಭೂಮಿಯಲ್ಲಿ ನೀವೇ ಕೊಟ್ಟಿರ್ತಕ್ಕಂಥ ಸಾರಜನಕದ ಜೊತೆಗೆ ರಂಜಕ ಮತ್ತು ಪೊಟ್ಯಾಶು ಬೆಳೆ ತೊಗೊಳ್ಳೋದಕ್ಕಾಗೋದಿಲ್ಲ. ಯಾಕಂದರೆ ಸಾರಜನಕ ಅಡ್ಡಿಪಡಿಸುತ್ತೆ.
ಅದೇ ರೀತಿ ಹೆಚ್ಚಿನ ಪ್ರಮಾಣದಲ್ಲಿ ರಂಜಕ, ಎಸ್ಪೆಷಲಿ ಪಾಲಿ ಹೌಸ್ನಲ್ಲಿ ಕ್ಯಾಪ್ಸಿಕಮ್ ಬೆಳೆಯೋರು ಮತ್ತು ಪಾಲಿ ಹೌಸ್ನಲ್ಲಿ ಕ್ರಿಸಾಂಥಮಮ್, ಸೇವಂತಿಗೆ ಅಂತ ಏನು ಹೇಳ್ತೀವಿ, ಅದನ್ನು ಬೆಳೆಯೋ ಅಂಥವ್ರು ಇದ್ರ ಬಗ್ಗೆ ಜಾಸ್ತಿ ಗಮನ ಕೊಡಲೇಬೇಕು. ಯಾಕಂತಂದರೆ ಭೂಮಿ ಮೂಲಕ ಅವರು ಆಲ್ಮೋಸ್ಟ್ ಎವ್ರಿ ಡೇ ಅವರು 1 kg ಅಥವಾ 2 kg ಅನ್ನೋಷ್ಟು ಒಂದು 1/4 ಎಕರೆಗೆ ಲೆಕ್ಕ ತೊಗೊಂಡ್ರೆ MAP ಅಥವಾ MKPನ ಕೊಡ್ತಾ ಬರ್ತಿದ್ದೀರಾ. ಯಾಕೆಂದರೆ ಅದು ರೂಲ್ಸ್ ಆಗಿಬಿಟ್ಟಿದೆ, ಅವ್ರಿಗೆ ಗೊತ್ತಿದ್ದಾನೆ ರೂಲ್ಸ್ ಮಾಡ್ಕೊಂಬಿಟ್ಟಿದ್ದಾರೆ, ಅಷ್ಟು ಅವಶ್ಯಕತೆ ಇರೋದಿಲ್ಲ. ಆದರೆ ಅತಿ ಹೆಚ್ಚಿನ ಪ್ರಮಾಣದ ರಂಜಕ ಯಾವಾಗ ನಮ್ಮ ಭೂಮಿಯಲ್ಲಿ ಶೇಖರಣೆ ಆಗ್ತಾ ಬರುತ್ತೆ, ಬೆಡ್ಡಲ್ಲಿ ಶೇಖರಣೆ ಆಗ್ತಾ ಬರುತ್ತೆ, ಆವಾಗ ನೀವು ಕೊಟ್ಟಿರ್ತಕ್ಕಂಥ ಎಲ್ಲ ಮೈಕ್ರೋನ್ಯೂಟ್ರಿಯೆಂಟ್ಸು, ಐರನ್ನು, ಮ್ಯಾಂಗನೀಸು, ಜಿಂಕು ಮತ್ತು ಕಾಪರು ಬೆಳೆಗೆ ಸಿಕ್ಕಲ್ಲ. ಎಸ್ಪೆಷಲಿ ಸೇವಂತಿಗೆ, ಕ್ಯಾಪ್ಸಿಕಮ್ ಮಾಡಿರೋರಿಗೆ ಇದ್ರ ಬಗ್ಗೆ ಸಾಕಷ್ಟು ಅನುಭವ ಇರುತ್ತೆ. ಬೆಳೆ ಯಾವಾಗ ಹೂವು ಕಟ್ಟಿಬಿಟ್ಟು ಕಾಯಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಆವಾಗ ಎಲೆಗಳ ಮೇಲೆ ನಿಮಗೆ ಮ್ಯಾಂಗನೀಸ್ ಲಕ್ಷಣ ಇದು ನ್ಯೂನತೆ ಇರೋದು ಕಾಣಿಸುತ್ತೆ, ಮತ್ತು ಮೆಗ್ನೀಷಿಯಮ್ ನ್ಯೂನತೆ ಕಾಣಿಸುತ್ತೆ, ಮತ್ತು ಇದು ಕಾಯಿ ಮತ್ತು ಹೂವು ಬಂದುಬಿಟ್ಟು ಉದುರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಡ್ರಾಪಿಂಗ್ ಅಂತ ಹೇಳ್ತೀವಿ, ಪ್ರಿಮೆಚ್ಯೂರ್ ಡ್ರಾಪ್ ಅಂತ ಹೇಳ್ತೀವಿ. ಇದನ್ನೆಲ್ಲ ನೋಡ್ಲಿಕ್ಕೆ ಸಿಕ್ಕೋದು ಯಾವಾಗ ಅಂದರೆ ಪ್ರಮಾಣದಕ್ಕಿಂತ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ರಂಜಕನ ನಾವು ಭೂಮಿಗೆ ಒದಗಿಸಿದಾಗ. ಹಾಗಾಗಿ ಇದಕ್ಕೇನೆ ನಾವು ಬ್ಯಾಲೆನ್ಸ್ ಮಾಡಬೇಕು. ಎಷ್ಟು ಪ್ರಮಾಣದಲ್ಲಿ ರಂಜಕ ಕೊಟ್ಟಿರ್ತೀರ ಅಷ್ಟು ಪ್ರಮಾಣದಲ್ಲಿ ಸೂಕ್ಷ್ಮ ಪೋಷಕಾಂಶಗಳು ಕೊಡೋದು ಖಂಡಿತ ಅವಶ್ಯಕತೆ ಆಗುತ್ತೆ. ಸೊ ಹಾಗಾಗಿ DAP ಬಳಸುವವರು ಕೂಡ ನಾನು ಹೇಳೋದು, ಪ್ರತಿ ಹಂತದಲ್ಲೂ DAP ಖಂಡಿತ ಕೊಡೋ ಅವಶ್ಯಕತೆ ಇಲ್ಲ. ಖರ್ಚು ಜಾಸ್ತಿ ಆಗುತ್ತೆ, ಭೂಮಿನೂ ಹಾಳಾಗುತ್ತೆ, ಜೊತೆಗೆ ಸೂಕ್ಷ್ಮ ಪೋಷಕಾಂಶಗಳು ಇದ್ರೂ ಕೂಡ ಬೆಳೆಗದು ಸಿಕ್ಕೋದಿಲ್ಲ. ಹಾಗಾಗಿ ನೀವು ಇದ್ರ ಬಗ್ಗೆ ಗಮನ ಹರಿಸ್ಬೇಕಾಗತ್ತೆ. ಅದೇ ರೀತಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಪೊಟ್ಯಾಷನ್ನ ಕೊಟ್ಟಾಗ ಭೂಮಿಯಲ್ಲಿರ್ತಕ್ಕಂಥ ಕ್ಯಾಲ್ಶಿಯಮ್ಮು ಸಿಕ್ಕೋದಿಲ್ಲ ಬೆಳೆಗೆ. ಹಾಗಾಗಿ ಪೊಟ್ಯಾಷ್ ಪ್ರಮಾಣ ಜಾಸ್ತಿ ಆದಾಗ ನಮಗೆ ಈಗ ಹಣ್ಣಿಂದು ಇದರಲ್ಲೇ ಕ್ರ್ಯಾಕಿಂಗು ಅದನ್ನೆಲ್ಲ ನೋಡ್ತೀವಿ. ಯಾಕಂದರೆ ಪೊಟ್ಯಾಶು ಸಿಕ್ಕೋದಿಲ್ಲ ಮತ್ತು ಪರಿಪಕ್ವತೆ ಹೊಂದೋದಿಲ್ಲ, ಜಾಸ್ತಿ ದಿವಸದ ತನಕ ಹಣ್ಣಾಗೋದಿಲ್ಲ, ರುಚಿ ಬರೋದಿಲ್ಲ, ಗಟ್ಟಿ ಕಾಯಿ ಹಾಗೆ ಉಳ್ಕೊಳ್ಳುತ್ತೆ. ಯಾವಾಗ ಪೊಟ್ಯಾಶ್ ಜಾಸ್ತಿ ಕೊಟ್ಟಾಗ ಕ್ಯಾಲ್ಶಿಯಂ ಇದ್ರದ್ದು ಡಿಫಿಷಿಯನ್ಸಿನ ನೀವು ನೋಡ್ತೀರಾ. ಇನ್ನು ಅದೇ ರೀತಿ ಮೈಕ್ರೋನ್ಯೂಟ್ರಿಯೆಂಟ್ಸ್ನಲ್ಲಿ ಈಗ ಡಿಫಿಷಿಯನ್ಸಿ ನೋಡ್ತೀರಾ, ತಜ್ಞರು ಯಾರು ಹೇಳ್ತಾರೆ ಇದು ಜಿಂಕು ಕಮ್ಮಿ ಆಗಿದೆ ಹಾಗಾಗಿ ಜಿಂಕ್ನ ಕೊಡಿ, ಸರಿ ಜಿಂಕ್ ಸಲ್ಫೇಟ್ ಕೊಡ್ತೀರಾ, ಆವಾಗ ಮತ್ತೆ 15 ದಿವಸ ಆದಮೇಲೆ ಫೆರಸಿನ್ ಡಿಫಿಷಿಯನ್ಸಿ ಕಾಣಿಸುತ್ತೆ, ನ್ಯೂನತೆ. ಸೊ ಅವಾಗ ಸರಿ ಫೆರಸ್ ಕೊಡ್ತೀರಾ, ಅದಾದಮೇಲೆ ಇನ್ನೊಬ್ರು ಹೇಳ್ತಾರೆ ಇಲ್ಲ ಇದು ಮಾಲಿಬ್ಡಿನಮ್ ಕಮ್ಮಿ ಇದೆ 14. ಸೊ ಎಲ್ಲಿ ತನಕ ನೀವು ಪ್ರಯತ್ನ ಮಾಡ್ತಾ ಹೋಗ್ತೀರಾ? ನಿಗದಿತವಾಗಿ ಈ ಒಂದು ಈಗ ನಾನು ಇವಾಗೊಂದು ಉದಾಹರಣೆಗೆ ಬಾಳೆ ಬೆಳೆ ತೊಗೊಂಡಿದ್ದೀನಿ. ಸೊ ಬಾಳೆ ಬೆಳೆಗೆ 1ನೇ ತಿಂಗಳಲ್ಲಿ, 3ನೇ ತಿಂಗಳಲ್ಲಿ, 5ನೇ ತಿಂಗಳಲ್ಲಿ ನಾನು ಎಷ್ಟು ಗ್ರಾಮ್ ಕೊಡಬೇಕು ಅನ್ನೋದು ನಿಗದಿತವಾಗಿ ಮುಂಚೆನೇ, ಬಾಳೆ ಹಾಕೋಕ್ಕೆ ಮುಂಚೆನೇ ನಿಮ್ಮಲ್ಲಿ ಒಂದು ಚಾರ್ಟ್ ಇತ್ತು ಅಂತ ಹೇಳಿದ್ರೆ ಈ ಎಲ್ಲ ಅವಲಕ್ಷಣಗಳನ್ನ, ಡಿಫಿಷಿಯನ್ಸಿನ ನಾವು ಕಮ್ಮಿ ಮಾಡ್ಬೋದು. ಜೊತೆಗೆ ಅನಾವಶ್ಯಕವಾಗಿ ಉಪಯೋಗ ಮಾಡ್ತಕ್ಕಂಥ ಶಿಲೀಂಧ್ರನಾಶಕ ಆಗ್ಬೋದು ಅಥವಾ ಇವುಗಳನ್ನೆಲ್ಲ ಬಳಕೆನ ನಾವು ಕಮ್ಮಿ ಮಾಡ್ಬೋದು. ಇದ್ರ ಜೊತೆಗೆ ಇವಾಗ ಇದೆಲ್ಲನೂ ಈಗ ಡೈರೆಕ್ಟ್ ಕಾಂಪ್ಲೆಕ್ಸ್ ಗೊಬ್ಬರದ ಬಗ್ಗೆ ಹೇಳಿದೆ. ಇದೆಲ್ಲ 1950ರಿಂದ 60, 70ನೇ ದಶಕದಲ್ಲಿ ಓಡಿದಂಥ ರಸಗೊಬ್ಬರಗಳು. ಇನ್ನು ನೆಕ್ಸ್ಟ್ ಬಂದಿದ್ದೇನು ಅಂತಂದರೆ 1980 ನಂತರ ಅಥವಾ 90 ನಂತರ ಬಂದಿದ್ದೇನು ಅಂತ ಹೇಳಿದ್ರೆ ಈ ಸೆಕೆಂಡ್ ಜನ್ರೇಷನ್ ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ. ಅಂತಂದರೆ ಈಗ ಮೈಕ್ರೋನ್ಯೂಟ್ರಿಯೆಂಟ್ ಮಿಕ್ಸ್ಚರ್ಸ್ ಅಂತ ಏನು ಹೇಳ್ತೀವಿ ಅವುಗಳದ್ದು 70ರಲ್ಲೇ ಬೇಕಾಗಿದೆ ನಮ್ಮ ಜಮೀನುಗಳಿಗೆ, ಕಮ್ಮಿ ಆಗ್ತಿದೆ ಅಂತ ಗೊತ್ತಾದರೂ ಪ್ರಚಲಿತ ಆಗಿದ್ದು 90 ನಂತರ, 90 ದಶಕದ ನಂತರದಿಂದ ಪ್ರಚಲಿತ ಆಯಿತು, ಪ್ರತಿಯೊಂದು ಜಮೀನಿಗೂ ಬೆಳೆಗೂ ಬೇಕು ಅಂಥೇಳಿ ಅಂತ. ಸೊ ಇದನ್ನು ನೀವು ಈ ಮೈಕ್ರೋನ್ಯೂಟ್ರಿಯೆಂಟ್ಸ್ನ ಅಥವಾ ಸೂಕ್ಷ್ಮ ಪೋಷಕಾಂಶನ ಎಲೆಗಳ ಮೂಲಕ ಸ್ಪ್ರೇ ಮೂಲಕನಾದರೂ ಕೊಡ್ಬೋದು, ಡ್ರಿಪ್ ಮೂಲಕನಾದರೂ ಕೊಡ್ಬೋದು, ಅಥವಾ ಯಾವುದೇ ಒಂದು ಇದರಲ್ಲಿಂದ ಅನ್ನೋದು ಡ್ರೆಂಚಿಂಗ್ ಮೂಲಕನಾದರೂ ಕೊಡ್ಬೋದು. ನನ್ನ ಒಂದು ವೈಯಕ್ತಿಕ ಸಲಹೆ ಏನು ಅಂತ ಹೇಳಿದ್ರೆ, ನಿಮ್ಮ ಜಮೀನಿನ pH ನಿಮ್ಮ ಕಂಟ್ರೋಲಲ್ಲಿರಲ್ಲ ಮತ್ತು ಯಾವ ಗೊಬ್ಬರ ಬಳಸ್ತೀವಿ ಅಂತ ಅನ್ನೋದ್ರ ಬಗ್ಗೆ ಪಕ್ಕ ಇರಲ್ಲ. ಯಾಕೆಂದರೆ ನೀವು ಏನೋ ಒಂದು ಅಂದ್ಕೊಂಡು ಹೋಗ್ತೀರಾ, ಅಂಗಡಿನಲ್ಲಿ ಇನ್ನೊಂದು ಯಾವುದೋ ಫಾರ್ಮುಲೇಷನ್ ಸಿಕ್ಕತ್ತೆ. ಹಾಗಾಗಿ ಸೂಕ್ಷ್ಮ ಪೋಷಕಾಂಶಗಳು ಇವತ್ತಿನ ದಿವಸ ಎಕ್ಸ್ಪೆನ್ಸಿವ್ ಇದ್ದಾವೆ. 500 ರೂಪಾಯಿಯಿಂದ ಹಿಡಿದು 1000, 1200, 1700 ರೂಪಾಯಿ ತನಕನೂ ಕೂಡ 10 kg 5 kg ಸಿಕ್ಕತ್ತೆ. ಸೊ ಇದನ್ನು ನೀವು ಇಡೀ 1 ಎಕರೆ ಜಮೀನಿಗೆ ಗೊಬ್ಬರ ಜೊತೆ ಮಿಕ್ಸ್ ಮಾಡಿ ಕೊಡೋದಕ್ಕಿಂತನೂ ಇದು ಫೋಲಿಯರ್ ಮೂಲಕ ಅಥವಾ ಸಿಂಪರಣೆ ಮೂಲಕ ನೀವು ಮೈಕ್ರೋನ್ಯೂಟ್ರಿಯೆಂಟನ್ನು ಅಥವಾ ಸೂಕ್ಷ್ಮ ಪೋಷಕಾಂಶನ ಕೊಡೋದಾಯಿತು ಅಂದರೆ ಅತಿ ಹೆಚ್ಚಿನ ಸೂಕ್ತ ಸಲಹೆ ಅಂತ ನನ್ನ ಪ್ರಕಾರ ನೀವು ತೊಗೊಳ್ಳೋದು ಉತ್ತಮ ಆಗುತ್ತೆ. ಅಲ್ಲಿಗೆ ದುಡ್ಡು ಖರ್ಚು ಕಮ್ಮಿ ಆಗುತ್ತೆ ಮತ್ತು ನಿಗದಿತವಾಗಿ ಯಾವ ಹಂತದಲ್ಲಿ ನಾವು ಎಷ್ಟು ಒದಗಿಸ್ಬೇಕೋ ಅಷ್ಟು ಮಾತ್ರ ಒದಗಿಸ್ದಂಗೆ ಆಗುತ್ತೆ ಮತ್ತು ಆಮೇಲೆ ಬೆಳೆಗೆ ಅದು ದಕ್ಕಿದ್ದ ಅನುಭವ ಬರುತ್ತೆ. ಈ ರೀತಿ ನಾವು ಏನು ಹೇಳ್ತಾ ಇದ್ದೀವಿ, ಈಗ ಯಾವುದೇ ಒಂದು ಸೂಕ್ಷ್ಮ ಪೋಷಕಾಂಶ ಆಗಲಿ ಅಥವಾ ನೀರಿನಲ್ಲಿ ಕಂಪ್ಲೀಟಾಗಿ 100% ಕರಗುವಂಥ ಗೊಬ್ಬರ ಅಂತ ನಾವೇನು ತೊಗೊಳ್ಳಿಕ್ಕೆ ಹೋಗ್ತೀವಿ, ಅದರಲ್ಲಿ ಕೆಲವೊಂದು ಗುಣಧರ್ಮ ಇರಲೇಬೇಕಾಗತ್ತೆ. ಅವುಗಳು ಏನಪ್ಪ ಅಂತ ಹೇಳಿದ್ರೆ, ಒಂದು ಕಂಪ್ಲೀಟಾಗಿ 100% ಅದು ನೀರಲ್ಲಿ ಕರಗೋ ಅಂಥ ಒಂದು ಗುಣ ಇರಬೇಕು.
ಯಾವುದಕ್ಕೆ ವಾಟರ್ ಸಾಲ್ಯುಬಲ್ ಅಂತ ಏನು ತೊಗೋತೀವಿ, NPK ಗೊಬ್ಬರ ಆಗ್ಬೋದು, ಮೈಕ್ರೋನ್ಯೂಟ್ರಿಯೆಂಟ್ ಮಿಕ್ಸ್ಚರ್ ಆಗ್ಬೋದು, ಯಾವುದೇ ಆಗ್ಬೋದು. ಸೊ ಇವುಗಳಲ್ಲಿ ಟೋಟಲ್ 100% ನೀರಿನಲ್ಲಿ ಕರಗುವಂಥ ಗುಣಲಕ್ಷಣ ಇರಬೇಕು. ಎರಡನೇದು, ಯಾವುದೇ ಒಂದು ರೆಸಿಡ್ಯೂ ಅದರಲ್ಲಿ ಉಳ್ಕೋಬಾರ್ದು. ಇದನ್ನು ಮತ್ತೆ ವಾಪಸ್ ಹೇಳ್ತೀನಿ ನೋಡಿ. ಈಗ ಈ ಮುಂಚೆ ನೋಡಿದ್ದ ಸ್ಲೈಡ್ ನಿಮಗೆ ನೆನಪಿದೆ ಅಂತ ಹೇಳಿದ್ರೆ ನಾನು ಹೆವಿ ಮೆಟಲ್ಸ್ ಬಗ್ಗೆ ಹೇಳಿದೆ. ಸೊ ಹೆವಿ ಮೆಟಲ್ಸ್ ಬರೋದು ಇಲ್ಲೇನೆ. ಇದನ್ನು ನಾವು ಇಂಪ್ಯೂರಿಟಿ ಅಂತ ಕರಿತೀವಿ, ಅಥವಾ ಹೆಚ್ಚಿನ ಪ್ರಮಾಣದಲ್ಲಿ ಉಪ್ಪಿನಾಂಶ, ಸೋಡಿಯಮ್ಮು ಕೂಡ ಅಷ್ಟೇ. ಸೋಡಿಯಮ್ಮು ಜಾಸ್ತಿ ಇರ್ಕೊಡ್ದು, ಹೆವಿ ಮೆಟಲ್ಸ್ ಕೂಡ ಜಾಸ್ತಿ ಇರ್ಕೊಡ್ದು. ಯಾವಾಗ ಇವೆರಡೂ ಇರೋದಿಲ್ವ ಆವಂಥ ಒಂದು ಪ್ರಾಡಕ್ಟ್ ಆಗಲಿ ಅಥವಾ ಒಂದು ಮಿಕ್ಸ್ಚರ್ ಅಂತಾಗಲಿ ಅದನ್ನು ನಾವು ಹೆಚ್ಚಿನ ಗುಣಧರ್ಮ ಇರೋದು ಅಂತ ನಾವು ಹೇಳ್ಬೋದು. ಆಮೇಲೆ ಈ ಸೂಕ್ಷ್ಮ ಪೋಷಕಾಂಶಗಳು ಯಾವ ರೀತಿ ಇರಬೇಕು ಅಂದರೆ, ಯಾವುದೇ NPK ಗೊಬ್ಬರನ ನೀವು ಬಳಸೋದಾದರೆ ಅದ್ರ ಜೊತೆಗೆ ಕಂಪ್ಯಾಟಬಲ್ ಇರಬೇಕು. ಈಗ ಇವಾಗ ಇದಕ್ಕೆ ಮುಂಚೆ ಹೇಳಿದೆ 1261 ಅಂತ ಒಂದು ಬರುತ್ತೆ ನೀರಲ್ಲಿ ಕರಗುವಂಥದ್ದು. ಸೊ 1261 ಗೊಬ್ಬರದ ಜೊತೆಗೆ ಮೈಕ್ರೋನ್ಯೂಟ್ರಿಯೆಂಟ್ ಮಿಕ್ಸ್ ಮಾಡಿದಾಗ್ಲೂ ಕೂಡ ಅದು ಹಾಲು ಥರ ಒಡೆಯಬಾರ್ದು, ಸೊಲ್ಯೂಷನ್ ಆಗಬೇಕು. ಅಂಥ ಗುಣಧರ್ಮ ಇರೋವಂಥದ್ದನ್ನು ಆರಿಸಿ ತೊಗೊಳ್ಳಿ. ಇಲ್ಲ ಅಂತಂದರೆ ಲೇಬರ್ ನಮಗೆ ಜಾಸ್ತಿ ಆಗುತ್ತೆ. ಇವತ್ತಿನ ದಿವಸ ಒಂದು ಸ್ಪ್ರೇ ಬಿಟ್ಟು ಇನ್ನೊಂದು ಸ್ಪ್ರೇ ತೊಗೊಳ್ಬೇಕು ಅಂತಂದರೆ ಬರೀ ಲೇಬರ್ ಖರ್ಚು ನಿಮಗೆ 800 ರೂಪಾಯಿ ತನಕ ಬರುತ್ತೆ, ಅದ್ರ ಜೊತೆಗೆ ಮಟೀರಿಯಲ್ಲು. ಹಾಗಾಗಿ 2 ರೌಂಡಲ್ಲಿ ಸ್ಪ್ರೇ ತೊಗೊಳ್ಳಿಕ್ಕೆ ಕಷ್ಟ ಆಗುತ್ತೆ. ಸೊ ಯಾವುದೇ ಮೈಕ್ರೋನ್ಯೂಟ್ರಿಯೆಂಟ್ ಇವತ್ತಿನ ದಿವಸ ನೀವು ಆರಿಸ್ಕೊಳ್ಬೇಕಾದ್ರೂ ಕೂಡ ಯಾವ ಒಂದು ವಾಟರ್ ಸಾಲ್ಯುಬಲ್ NPK ಗೊಬ್ಬರದ ಜೊತೆಗೆ ಕಂಪ್ಯಾಟಬಲ್ ಇದೆ ಮತ್ತು ನೀರು ಒಡಿದಲೇ, ಮೊಸರು ಥರ ಒಡಿದಲೇ ಸೊಲ್ಯೂಷನ್ ಆಗಿ ನೀಟಾಗಿ ಆಗುತ್ತೆ ಅನ್ನೋದನ್ನು ಗಮನಿಸ್ಕೊಂಡು ತೊಗೊಳ್ಳೋದು ಸೂಕ್ಷ್ಮ ಆಗುತ್ತೆ, ಒಳ್ಳೆಯದಾಗುತ್ತೆ. ಆಮೇಲೆ ಯಾವುದೇ ಒಂದು ಮೈಕ್ರೋನ್ಯೂಟ್ರಿಯೆಂಟ್ ಸ್ಪ್ರೇ ಮಾಡಿದಾಗ ಹೆಚ್ಚು ಅಂತಂದರೆ 2 ದಿವಸ ಅಂದರೆ 48 ತಾಸು ಒಳಗಡೆ ರಿಸಲ್ಟ್ಸ್ ಅದು ಕೊಡಬೇಕು. ಯಾವಾಗ ಇವತ್ತು ದಿವಸ ನಾನು ಸ್ಪ್ರೇ ತೊಗೊಂಡು 4ನೇ ದಿವಸ 5ನೇ ದಿವಸ ಆದ್ರೂ ಏನೂ ವ್ಯತ್ಯಾಸ ಕಾಣ್ತಾ ಇಲ್ಲ ಬೆಳೆನಲ್ಲಿ ಅಂತಂದರೆ ಅದರದ್ದು ಗುಣಧರ್ಮ ಅಥವಾ ಒಳ್ಳೆಯದಿಲ್ಲ ಅಥವಾ ಅದ್ರ ಕ್ವಾಲಿಟಿ ಒಳ್ಳೆಯದಿಲ್ಲ ಅಂತ ನಾವು ನಿರ್ಧಾರ ಮಾಡಬೇಕಾಗತ್ತೆ. ಸೊ ಯಾವುದೇ ಸೂಕ್ಷ್ಮ ಪೋಷಕಾಂಶ ನೀವು ಸ್ಪ್ರೇ ತೊಗೊಂಡ್ರೂ ಕೂಡ 48 ಅವರ್ಸಲ್ಲಿ ರಿಸಲ್ಟ್ಸ್ ಕೊಡಬೇಕು. ಒಂದನೇದು. ಎರಡನೇದು, ಯಾವುದೇ ಈ ಸೂಕ್ಷ್ಮ ಪೋಷಕಾಂಶ ಇರ್ತಕ್ಕಂಥ ಗೊಬ್ಬರದ್ದು ನೀವು ಸ್ಪ್ರೇ ಆಗಲಿ, ಡ್ರೆಂಚ್ ಆಗಲಿ ಅಥವಾ ಡ್ರಿಪ್ಪಲ್ಲಿ ಆಗಲಿ ಕೊಟ್ಟಾಗ ಅದರದ್ದು ಒಂದು ಏನು ಹೇಳ್ತೀವಿ ಎಫಿಷಿಯನ್ಸಿ ಕರ್ವ್ ಅಂತ ನಾವು ತೊಗೊಂಡಾಗ, ಅಂದರೆ ಈಗ ಗುಳಿಗೆ ತೊಗೊಂಡಾಗ ನಮ್ಮ ದೇಹದಲ್ಲಿ ಎಷ್ಟು ತಾಸು ಕೆಲಸ ಮಾಡುತ್ತೆ. ಉದಾಹರಣೆಗೆ ಇವತ್ತೆಲ್ಲ ನಿಮಗೆ ಚೆನ್ನಾಗಿ ಗೊತ್ತಿದೆ, ಕೋವಿಡಿನ ತೊಗೊಂಡಾಗ ಎಲ್ಲರೂ ಪ್ಯಾರಾಸೆಟಮಾಲ್ ತೊಗೊಳ್ಳಿ, ಜ್ವರ ಕಮ್ಮಿ ಆಗಬೇಕು, ಹತೋಟಿಗೆ ಬರಬೇಕು, ಆಮೇಲೆ ಇದ್ರದ್ದು ಪ್ಯಾರಾಸೆಟಮಾಲ್ ಇರ್ತಕ್ಕಂಥ ಯಾವ್ದಾದ್ರು ಒಂದು ಗುಳಿಗೆ ತೊಗೊಳ್ಳಿ ಅಂತ ಹೇಳ್ತಾರೆ. ಸೊ ಯಾವುದೇ ಪ್ಯಾರಾಸೆಟಮಾಲ್ ತೊಗೊಳ್ಳಿ, ಡೋಲೋ 650 ಒಂದೇ ಅಂತಲ್ಲ, ಯಾವುದೇ ಪ್ಯಾರಾಸೆಟಮಾಲ್ ಇರೋ ಗುಳಿಗೆ ತೊಗೊಂಡ್ರೂ ಕೂಡ 4 ಅವರ್ಸ್ ತನಕ ಅಷ್ಟೇ ಅದು ಕೆಲಸ ಮಾಡೋದು. ಅದಾದಮೇಲೆ ಅದ್ರದ್ದು ಯಾವಾಗ ಪರಿಣಾಮ ಕಮ್ಮಿ ಆಗ್ತಾ ಬರುತ್ತೆ ಮತ್ತೆ ವಾಪಸ್ ನಿಮಗೆ ಜ್ವರ ಜಾಸ್ತಿ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಡಾಕ್ಟ್ರು ಬರೆಯುವಾಗ ಪ್ರತಿ 4 ತಾಸಿಗೆ ಒಂದು ಗುಳಿಗೆ ತೊಗೊಳ್ಳಿ ಅಂತ ಹೇಳ್ತಾರೆ. ಅದನ್ನು ಡೋಸೇಜ್ ಅಂತ ಹೇಳ್ತೀವಿ. ಅದೇ ರೀತಿ ಈ ಮೈಕ್ರೋನ್ಯೂಟ್ರಿಯೆಂಟ್ಸನ್ನು ಕೂಡ ನೀವು ಸ್ಪ್ರೇ ಮೂಲಕ ಕೊಡಬೇಕಾದ್ರೆ ಪ್ರತಿಯೊಂದು ಮೈಕ್ರೋನ್ಯೂಟ್ರಿಯೆಂಟ್ಸು ಉತ್ಕೃಷ್ಟ ಗುಣಮಟ್ಟದ್ದಾಗಿದ್ದರೆ ಇವತ್ತು ಸ್ಪ್ರೇ ತೊಗೊಂಡಾಗ 20 ದಿವಸದ ತನಕ ಅದು ಕೆಲಸ ಮಾಡುತ್ತೆ. ಅಷ್ಟರ ಒಳಗಡೆಗೆ ನೀವು ಡ್ರಿಪ್ ಮೂಲಕ ಆಗಲಿ ಅಥವಾ ಮತ್ತೊಂದು ಸ್ಪ್ರೇ ಮೂಲಕ ಆಗಲಿ ಕೊಟ್ಟಾಗ ಮಾತ್ರ ಅದೇ ಒಂದು ಎನರ್ಜಿ ಅಂತ ನಾವೇನು ಹೇಳ್ತೀವಿ ಅಥವಾ ವಿಗರ್ ಅಂತ ಹೇಳ್ತೀವಿ, ಆ ವಿಗರಲ್ಲಿ ಅದು ಕೆಲಸ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಈಗ 20 ದಿವಸ ಬಿಟ್ಬಿಟ್ಟು 1 ತಿಂಗಳಾದಮೇಲೆ, ಈಗ ಏನು ನಮ್ಮಂಥವ್ರು ಏನು ಹೇಳಿರ್ತೀವಿ 20 ದಿವಸಕ್ಕೆ ಒಂದು ಸ್ಪ್ರೇ ತೊಗೋ ಅಂತ ಹೇಳ್ತೀವಿ. ಅದು ಬಿಟ್ಬಿಟ್ಟು ನೀವು 1.5 ತಿಂಗಳಾದ್ಮೇಲೆ ಮಾಡೋಕ್ಕೆ ಹೋದರೆ ಪೀಕಲ್ಲಿ ಹೋಗಿರ್ತಕ್ಕಂಥ ಕರು ಮತ್ತೆ ಡೌನಿಗೆ ಬರುತ್ತೆ, ಮತ್ತೆ ಡೌನಿಂದ ಮತ್ತೆ ವಾಪಸ್ ಅದನ್ನು 0ಇಂದ ಮೇಲಕ್ಕೆ ಎತ್ಕೋಬೇಕಾಗತ್ತೆ. ಆವಾಗ ಖರ್ಚು ಜಾಸ್ತಿ ಆಗುತ್ತೆ, ಅಂದ್ಕೊಂಡಿದ್ದ ಮಟ್ಟದಲ್ಲಿ ರಿಸಲ್ಟ್ಸ್ ನಮಗೆ ಸಿಕ್ಕಲ್ಲ. ಸೊ ಇದ್ರ ಬಗ್ಗೆ ನೀವು ಗಮನ ತೊಗೊಳ್ಬೇಕಾಗತ್ತೆ. ಹೆವಿ ಮೆಟಲ್ಸ್ ಬಗ್ಗೆ ಅಂತ ಹೇಳಿದೆ, ಅದರಲ್ಲಿ ಇರೋದು ಒಟ್ಟು 6: ಆರ್ಸೆನಿಕ್, ಕ್ರೋಮಿಯಂ, ಕ್ಯಾಡ್ಮಿಯಮ್, ನಿಕಲ್, ಮರ್ಕ್ಯೂರಿ ಮತ್ತು ಲೆಡ್. ಇದರಲ್ಲಿ ಮರ್ಕ್ಯೂರಿ ಅಷ್ಟೊಂದು ಮಟ್ಟಿಗೆ ಜಾಸ್ತಿ ಇರಲ್ಲ, ನಿಕ್ಕಲ್ಲು ಅಷ್ಟೊಂದೇನು ಕಲಬೆರಕೆಯಾಗಿ ಬರೋದಿಲ್ಲ. ಅದು ಜಾಸ್ತಿ ನಾವು ಗಮನ ಕೊಡಬೇಕಾಗಿರುವಂಥದ್ದು ಏನು ಅಂದರೆ ಕ್ರೋಮಿಯಂ 1 ಮತ್ತು ಲೆಡ್. ಇವೆರಡೂ ಕೂಡ ನಮಗೆ ಗೊಬ್ಬರದ ಮೂಲಕ ನಮ್ಮ ಜಮೀನಲ್ಲಿ ಬಂದು ಶೇಖರಣೆ ಆಗ್ತಾ ಇದೆ. ಅಂಥ ಒಂದು ಜಮೀನಲ್ಲಿ ಗೊಬ್ಬರದ ಮೂಲಕ ಶೇಖರಣೆ ಆಗ್ತಾ ಇರ್ತಕ್ಕಂಥದ್ದು ನಾವು ಒಂದು ಏನು ಇವಾಗ ಎಕ್ಸ್ಪೋರ್ಟ್ ಮಾಡಬೇಕು ಅಂತಿದ್ದೀವೋ ಅಂಥ ಒಂದು ಪದಾರ್ಥದಲ್ಲಿ ಆಗಿ ಶೇಖರಣೆ ಆಯಿತು ಅಂತ ಹೇಳಿದ್ರೆ ಯಾವ ಒಂದು ದೇಶನೂ ಕೂಡ ನಮ್ಮ ಒಂದು ಇದನ್ನು ಆಕ್ಸೆಪ್ಟ್ ಮಾಡೋದಿಲ್ಲ. ಅಂದರೆ ಪರ್ಮಿಸಬಲ್ ಲಿಮಿಟ್ಸ್ಗಿಂತ ಜಾಸ್ತಿ ಹೆವಿ ಮೆಟಲ್ಸ್ ಇದೆ. ಇದ್ರ ಬಗ್ಗೆ ನೀವು ಯಾವ ಒಂದು ಗುಣಮಟ್ಟದ ಮೈಕ್ರೋನ್ಯೂಟ್ರಿಯೆಂಟನ್ನು ಬಳಸ್ತೀರಾ ಅಥವಾ ಯಾವ ಗುಣಮಟ್ಟದ ವಾಟರ್ ಸಾಲ್ಯುಬಲ್ನ ಬಳಸ್ತೀರಾ ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೆ. ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ಇವತ್ತಿನ ದಿವಸ 90 ಮಾರ್ಕೆಟಲ್ಲಿ ಹೋದರೆ 45 ರೂಪಾಯಿ kg ಇಂದ ಹಿಡಿದು 130 ರೂಪಾಯಿ kg ತನಕ ಸಿಗುತ್ತೆ. ಈಗ ನಾನೇ ರೈತರಾಗಿ ನಾನು ಇವಾಗ ಅಂಗಡಿಗೆ ಹೋದೆ ಅಂತಂದರೆ ಸಾಮಾನ್ಯಕ್ಕೆ ನಾನು 130 ರೂಪಾಯಿದು ಬೇಡ, ಹೆಂಗಿದ್ರು ನಾನು 2-3 ಸತಿ ಬಳಸಬೇಕು, ಸೊ ಹಂಗಾಗಿ 45 ರೂಪಾಯಿದೆ ಕೊಡಿ ಅಂತ ಹೇಳ್ತೀನಿ. ಆದರೆ ಒಂದು ಸತಿ ಯೋಚನೆ ಮಾಡಿ, 45 ರೂಪಾಯಿಗೂ ಸಿಗುವಂಥ ಗೊಬ್ಬರ 130 ರೂಪಾಯಿಗೂ ಸಿಗುವಂಥದ್ದು ಅದೇ 90 ಇರುವಂಥದ್ದು. ಅವೆರಡರ ಮಧ್ಯೆ ಆಗಿರೋ ವ್ಯತ್ಯಾಸ ಏನು?
ಸುಮ್ಮನೆ ಡಬಲ್ ಖರ್ಚು ಇಡೋಕ್ಕಾಗಲ್ಲ ಅಲ್ವಾ. ಸೊ ವ್ಯತ್ಯಾಸ ಏನು ಅಂತ ತಿಳ್ಕೊಂಡ್ರೆ ಆವಾಗ ನೀವೇ ಡಿಸೈಡ್ ಮಾಡ್ತೀರಾ, ಇಲ್ಲ ನನಗೆ ಗುಣಮಟ್ಟ ಚೆನ್ನಾಗಿರ್ತಕ್ಕಂಥದ್ದನ್ನು ಕೊಡಿ, ಖರ್ಚು ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ ಅನ್ನೋ ನಿರ್ಧಾರಕ್ಕೆ ನೀವು ಬರ್ತೀರಾ. ಅದ್ರ ಬಗ್ಗೆ ಮಾಹಿತಿನ ನೀವು ಅಂಗಡಿಯವ್ರ ಹತ್ರನೂ ತಿಳ್ಕೊಳ್ಳಿ, ಇಲ್ಲ ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ಕೃಷಿ ಅಧಿಕಾರಿ ಹತ್ರನಾದರೂ ತಿಳ್ಕೊಳ್ಳಿ, ಅಥವಾ ನಮ್ಮಂಥವ್ರು ಏನಿರ್ತೀವಿ ನಾವು ಹೇಗಿದ್ರು ಫೋನ್ಗಳು ಇರುತ್ತೆ ಮತ್ತು ಅವೈಲೇಬಲ್ ಇರುತ್ತೆ, ಮಾಡ್ಕೋಬೋದು. ಮತ್ತು ಈಗ ಏನು ಹೇಳಿದೆ, ಯಾವಾಗ ಈ ಒಂದು ಇಂಟಿಗ್ರೇಟೆಡ್ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ನ ಮಾಡಲೇಬೇಕಾದಂಥ ಒಂದು ಪರಿಸ್ಥಿತಿ ಇದೆ ಅಂತ ಹೇಳಿದ್ರೆ, ಈಗ ಉದಾಹರಣೆಗೆ ಸಣ್ಣದೊಂದು ಟೊಮೆಟೊ ಬೆಳೆದು ಉದಾಹರಣೆ ತೊಗೊಳ್ಳೋಣ. ಟೊಮೆಟೊನ ನಾಟಿ ಮಾಡ್ತೀರಾ, ನಾಟಿ ಮಾಡಿದ್ರಿಂದ ಕಟಾವು ಮಾಡೋಕ್ಕೆ ಶುರು ಮಾಡೋಕೊಂಡಾಗ ಹೆಚ್ಚು ಕಮ್ಮಿ 45-50ನೇ ದಿವಸಕ್ಕೆ ಸ್ಟಾರ್ಟ್ ಆಗುತ್ತೆ. 50ನೇ ದಿವಸದಿಂದ ಸ್ಟಾರ್ಟ್ ಆಗಿದ್ದು ಆಲ್ಮೋಸ್ಟ್ ನಿಮಗೆ 4 ತಿಂಗಳ ತನಕ, ಅಂದರೆ 120 ದಿವಸದ ತನಕ ಅದು ಬೆಳೆ ಇರುತ್ತೆ. ಸೊ ಈಗ ಸ್ಟಾರ್ಟಿಂಗ್ ನರ್ಸರಿದು ಬಿಟ್ಬಿಡೋಣ, ಒಂದು 10-20 ದಿವಸ ಬಿಟ್ಬಿಡೋಣ. ಸೊ ನಾಟಿ ಮಾಡಿದಾಗಿಂದ ಹಿಡಿದು ಲಾಸ್ಟ್ ಕಟಾವು ಅಂದರೆ 110 ದಿವಸಕ್ಕೆ ನಿಮ್ಮದು ಕಟಾವಾಗುತ್ತೆ ಅಂತ ಇಟ್ಕೊಳ್ಳೋಣ. ಅಷ್ಟು ಒಳಗಡೆ ಯಾವ್ಯಾವ ಹಂತದಲ್ಲಿ ಯಾವುದನ್ನು ಕೊಡಬೇಕು ಅಂತ ನಾವು ನೋಡಿದ್ರೆ ಸಿಂಪಲ್ಲಾಗಿ 3 ಭಾಗ ನಾವು ಮಾಡ್ಬೋದು. ಒಂದನೇದು, ನಾಟಿ ಮಾಡಿದಾಗಿಂದ 30-35ನೇ ದಿವಸದ ತನಕ ನೀವು ಏನು ಒಂದು ಬೆಳವಣಿಗೆ ನೋಡ್ತೀರಾ ಅದನ್ನು ನಾವು ವೆಜಿಟೇಟಿವ್ ಗ್ರೋತ್ ಅಂತ ಕರಿತೀವಿ, ಇಲ್ಲಿ ನೋಡಿರೋ ಹಾಗೆ. ಸೊ ಈ ವೆಜಿಟೇಟಿವ್ ಗ್ರೋತಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಗಿಡದ ಬೆಳವಣಿಗೆ ಆಗುತ್ತೆ, ಕಾಂಡ ದಪ್ಪ ಆಗುತ್ತೆ, ಎಲೆಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಮತ್ತು ಬ್ರಾಂಚಸ್ ಬರುತ್ತೆ, ಅಂದರೆ ಕವಲು ಹೊಡಿತವೆ. ಇಷ್ಟೂ ಕೂಡ ನಮಗೆ 30 ದಿವಸದೊಳಗಡೆ ನಾವು ನೋಡಲೇಬೇಕಾದ್ದು. ಕವಲು ಹೊಡಿಲಿಲ್ದಂಗೆ ಗಿಡ ಸೀದಾ ಮೇಲೆ ಬಳ್ಳಿ ಮೇಲಕ್ಕೆ ಹೋಗ್ತಾ ಇದೆ ಅಂದ್ರೂ ಕೂಡ ಒಳ್ಳೆಯದಲ್ಲ. ಜೊತೆಗೆ ಕಾಂಡ ದಪ್ಪ ಆಗಿದ್ದಲ್ಲೇ ತೆಳ್ಳಗೆ ಉದ್ದಕ್ಕೆ ಹೋಗ್ತಾ ಇದೆ ಅಂದ್ರೂ ಕೂಡ ಒಳ್ಳೆಯದಲ್ಲ. ಆಮೇಲೆ ಒಂದು ಎಲೆಯಿಂದ ಒಂದು ಎಲೆಗೆ ನಾವೇನು ಇಂಟರ್ನೋಡ್ ಅಂತ ಹೇಳ್ತೀವಿ, ಅದು ನಿಗದಿತ ಪ್ರಮಾಣದಲ್ಲೇ ಇರಬೇಕು. ಅದು ಜಾಸ್ತಿ ಆದ್ರೂ ಕೂಡ ನಮಗೆ ಇಳುವರಿ ಹೊಡ್ತಾ ಬೀಳುತ್ತೆ. ಸೊ ಇದೆಲ್ಲದು ಮಾಡೋ ಕೆಲಸ ನೀವು ಕೊಡೋಂಥ ಗೊಬ್ಬರದ ಮೇಲೆ ಅವಲಂಬಿತ ಆಗಿರೋಂಥಕ್ಕಂಥದ್ದು. ಸೊ ಆ ಒಂದು ಹಂತದಲ್ಲಿ NPK ಬೇಕು, ಆದರೆ ಸಾರಜನಕದ ಬಳಕೆ ಜಾಸ್ತಿ ಆಗುತ್ತೆ, ರಂಜಕದ ಬಳಕೆ ಜಾಸ್ತಿ ಆಗುತ್ತೆ, ಪೊಟ್ಯಾಷಿಯಂ ಬಳಕೆ ಸ್ವಲ್ಪ ಕಮ್ಮಿ ಆಗುತ್ತೆ. ಜೊತೆಗೆ ಮೈಕ್ರೋನ್ಯೂಟ್ರಿಯೆಂಟ್ ಕೊಡಲೇಬೇಕು. ನೀವು ಭೂಮಿ ಮೂಲಕನಾದರೂ ಕೊಡಿ, ಸ್ಪ್ರೇ ಮೂಲಕನಾದರೂ ಕೊಡಿ. ಅಲ್ಲಿಗೆ 2 ರೌಂಡ್ ಸ್ಪ್ರೇ ಕೊಟ್ಟರೆ 2 ರೌಂಡ್ ಆಗುತ್ತೆ, ಭೂಮಿ ಮೂಲಕ ಕೊಟ್ಟರೆ 1 ರೌಂಡ್ ಆಗುತ್ತೆ, ಡ್ರಿಪ್ ಮೂಲಕ ಕೊಟ್ಟರೆ 3 ರೌಂಡ್ ಆಗುತ್ತೆ. ಸೊ ಇದನ್ನು ನಿರ್ಧಾರ ಮಾಡೋರು ನೀವು. ಇಲ್ಲಿ ಏನಂತಂದರೆ ಚಾಯ್ಸ್ ಇದೆ, ಯಾವುದನ್ನು ಎಷ್ಟು ತೊಗೊಳ್ಬೇಕು ಅಂತ ಅನ್ನೋದು ನೀವು ನಿರ್ಧಾರ ಮಾಡಿ ಆರಿಸ್ಕೋಬೇಕಾಗತ್ತೆ. ಇದ್ರ ಜೊತೆಗೆ ಇನ್ನೊಂದು ಏನಾಗುತ್ತೆ ಅಂದರೆ, ಈ ಮೈಕ್ರೋನ್ಯೂಟ್ರಿಯೆಂಟ್ಸನ್ನು ನಾನು ಹೇಳೋ ಪ್ರಕಾರ ಸಿಂಪಡಣೆ ಮೂಲಕ ಕೊಡೋದು ಬೆಸ್ಟ್ ಆಗುತ್ತೆ. ಯಾಕಂದರೆ ಖರ್ಚು ಕಮ್ಮಿ ಆಗುತ್ತೆ. ಆವಾಗ ನಿಮಗೆ 1 ಎಕರೆಗೆ 100 ಮ್ಯಾಕ್ಸಿಮಮ್ ಅಂದರೆ 50-100 ಲೀಟ್ರ್ ನೀರು ಸಾಕಾಗುತ್ತೆ. ಅದ್ರ ಒಳಗಡೆಗೆ 1/2-3/4 kg ನಿಮಗೆ ಮೈಕ್ರೋನ್ಯೂಟ್ರಿಯೆಂಟ್ ಕೊಟ್ಟರೆ ಸಾಕು. 200-300 ರೂಪಾಯಿ ಒಳಗಡೆ ಈ ಕೆಲಸ ನೀವು ಮುಗಿಸ್ಕೋಬೋದು. ಸೊ ಇದು ಒಂದು ಸಲಹೆ. ಇನ್ನು ಎರಡನೇದು, ಡೆವಲಪ್ಮೆಂಟ್ ಆಗ್ತಾ ಹೋಗಿದ್ದಾಗ ಏನಾಗುತ್ತೆ, ಕೆಳಗಡೆ ಬೇರಿನ ಬೆಳವಣಿಗೆ ಚೆನ್ನಾಗಿ ಆಗ್ತಾ ಬರುತ್ತೆ. ಬೇರಿನ ಡೆವಲಪ್ಮೆಂಟ್ ಆಗ್ತಾ ಹೋದಂಗೆ 25-30ನೇ ದಿವಸ ಬಂದಂಗೆ ಏನಾಗುತ್ತೆ, ಮೊಗ್ಗು ಹೊಡಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವಾಗ ಯಾವುದೇ ಒಂದು ಬೆಳೆಗೆ ಮೊಗ್ಗು, ಹೂವು, ಕಾಯಿ ಹಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ, ಇವನ್ ಬಹುವಾರ್ಷಿಕ ಬೆಳೆಗಳಲ್ಲಿ ಕೂಡ ಇದು ಅನ್ವಯ ಆಗುತ್ತೆ. ಯಾವಾಗ ಮೊಗ್ಗು ಮತ್ತು ಹೂವು, ಕಾಯಿ ಹಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ, ಬೆಳೆಗೆ ಜಾಸ್ತಿ ಪ್ರಮಾಣದಲ್ಲಿ ಗೊಬ್ಬರದ ಬಳಕೆ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ತಕ್ಕನಂಗೆ ನಾವು ಬ್ಯಾಕಪ್ಪಲ್ಲಿ ನಾವು ಅದನ್ನ ಸಪ್ಲೈ ಮಾಡಿಲ್ಲ ಅಂತಂದಾಗ ಎಷ್ಟು ಕೊಟ್ಟಿರ್ತೀರೋ ಅಷ್ಟನ್ನು ಗಿಡ ತೊಗೊಂಡು ಮುಂದಿಂದು ಸ್ಟೇಜಿಗೆ ಹೊಟ್ಟೋಗುತ್ತೆ. ಸೊ ಮುಂದಿನ ಸ್ಟೇಜಿಗೆ ಹೋಗಬೇಕಾದ್ರೆ ಅದ್ರ ಮೇಲ್ಗಡೆ ಇನ್ನು ಹೂವು ಬಡಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಗಿಡ ನಿರ್ಧಾರ ಮಾಡುತ್ತೆ, ನನಗೆ ಸಾಕಷ್ಟು ಪ್ರಮಾಣದಲ್ಲಿ ಗೊಬ್ಬರ ಸಿಕ್ಕಿಲ್ಲ, ಹಾಗಾಗಿ ನಾನು ಮೇಲ್ಗಡೆ ಬರೋವಂಥ ಹೂವು ಮತ್ತು ಕಾಯಿನ ಉದುರಿಸ್ತೀನಿ, ಕೆಳಗಡೆ ಇರ್ತಕ್ಕಂಥ ಕಾಯ್ದು ಬೆಳವಣಿಗೆ ಮಾಡಿಸ್ತೀನಿ. ಇದು ನಾವು ಯಾರು ಹೇಳ್ಕೊಡೋದಲ್ಲ, ಇದು ನಿಸರ್ಗ ತತ್ವವಾಗಿರ್ತಕ್ಕಂಥ ಒಂದು ಪ್ರತೀತಿ ಪ್ರತಿಯೊಬ್ಬರಿಗೂ ಬಂದಿದೆ. ಈಗ ನಾನು ಚೆನ್ನಾಗಿರಬೇಕು, ನನಗೇನೋ ಕಾಯಿಲೆ ಬರ್ತಾ ಇದೆ ಅಂತಂದರೆ ನಂದು ನೆಕ್ಸ್ಟ್ ಜನ್ರೇಷನ್ ಚೆನ್ನಾಗಿರಲಪ್ಪ ಅನ್ನೋದು ಆಲೋಚನೆ ಪ್ರತಿಯೊಂದು ಜೀವಿಗೂ ಇರೋವಂಥದ್ದು. ಸೊ ಇಲ್ಲೂ ಕೂಡ ಆಗೋದು ಅದನ್ನೇ. ಸೊ ಹಾಗಾಗಿ ಯಾವಾಗ ನೀವು ಸರಿಯಾದ ಪ್ರಮಾಣದಲ್ಲಿ ಈ ಸಾರಜನಕ, ರಂಜಕ, ಪೊಟ್ಯಾಶು, ಸೆಕೆಂಡರಿ ನ್ಯೂಟ್ರಿಯೆಂಟ್ಸು ಮತ್ತು ಮೈಕ್ರೋ ನ್ಯೂಟ್ರಿಯೆಂಟ್ಸು ಕೊಟ್ಟಿಲ್ವೋ ಆವಾಗ ನೀವು ಉದುರೋದನ್ನು ನೋಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಇಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಯಾವಾಗ ನೀವು ಹೂ ಉದುರೋದು, ಕಾಯಿ ಉದುರೋದು ಸ್ಟಾರ್ಟ್ ಆಗುತ್ತೆ, ಅದು ರೋಗದ ಲಕ್ಷಣ ಅಲ್ಲ, ನ್ಯೂಟ್ರಿಯೆಂಟ್ಸನ್ನ ಕೊರತೆ ಅನ್ನೋದನ್ನು ಒಂದು ಅರ್ಥ ಮಾಡ್ಕೊಂಡ್ರೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಬದಲಾವಣೆಯನ್ನು ನಾವು ತರ್ಬೋದು. ಇನ್ನು ಅದೇ ರೀತಿ ಲಾಸ್ಟಲ್ಲಿ ಏನಾಗುತ್ತೆ ಅಂದರೆ, ಕಾಯಿ ಸಿಕ್ಕಾಪಟ್ಟೆ ಕಟ್ಟಿರುತ್ತೆ, ಸೈಜ್ ಬರೋಲ್ಲ. ಸೈಜ್ ಬಂದ್ರೂ ಪರಿಪಕ್ವತೆ ನೀಟಾಗಿ ಹೊಂದಲ್ಲ. ಸೊ ಪರಿಪಕ್ವತೆ ಹೊಂದಬೇಕಾದ್ರೆ ಸರಿಯಾದ ಪ್ರಮಾಣದಲ್ಲಿ ಪೊಟ್ಯಾಷನ್ನ ಒದಗಿಸಿರಬೇಕು. ಜೊತೆಗೆ ಮೈಕ್ರೋನ್ಯೂಟ್ರಿಯೆಂಟ್ಸು, ಕ್ಯಾಲ್ಶಿಯಮ್ನು ಕೊಟ್ಟಾಗ ಮಾತ್ರ ನಿಮ್ಮದು ಗುಣಮಟ್ಟನೂ ಬರುತ್ತೆ, ಜೊತೆಗೆ ಉತ್ಪಾದನೆ ಕೂಡ ಅಂದ್ಕೊಂಡಿದ್ದ ರೀತಿಯಲ್ಲಿ ಉತ್ಪಾದಕತೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಈಗ ಸ್ಟಾರ್ಟಿಂಗಲ್ಲಿ ಏನು ಹೇಳಿದ್ನೋ ಅದನ್ನು ತರೋದು ಬೇಕಾದರೆ ಏನೆಲ್ಲ ಜರ್ನಿ ಮಾಡಬೇಕು ಅಂತ ಅನ್ನೋದು ಅಂದಾಜು ನಿಮಗೆ ಇವತ್ತಿನ ದಿವಸ ಬಂತು. ಇಷ್ಟೊತ್ತು ಏನು ನಾವು ಕೇಳ್ಕೊಂಡ್ವಿ, ಇದನ್ನು ಒಂದು ಪಾಯಿಂಟ್ ವೈಸು ನಾವು ಸಮರೈಸ್ ಮಾಡಬೇಕು ಅಂತ ಅನ್ನೋದಂದರೆ, ಈಗ ಬೆಳೆಗಳಿಗೆ ಸಮತೋಲನ ಆಹಾರ ಅನ್ನೋದು ನಿರ್ವಹಣೆ ಅಂತ ಏನು ಹೇಳ್ತಾ ಇದ್ದೀವಿ ನಾವು, ಮತ್ತು ಅದ್ರ ಕಂಟಿನ್ಯೂಯೇಷನ್ ಅಂತ ಏನು ಹೇಳ್ತೀವಿ, ಅದನ್ನು ಒಂದು ಸಮಗ್ರವಾಗಿ ಇದನ್ನು ನಾವು ನೋಡಬೇಕು ಅಂತ ಅನ್ನೋದೇ. ಒಂದನೇದು,
ಯಾವುದೇ ಒಂದು ಬೆಳೆ ನೀವು ತೆಗಿತಾ ಇರಬೇಕಾದ್ರೆ ಉತ್ಕೃಷ್ಟ ಗುಣಮಟ್ಟ ಮತ್ತು ಕ್ವಾಂಟಿಟಿ ಎರಡೂ ಕಡೆಗೆ ಗಮನ ಕೊಡಬೇಕು. ಎರಡನೇದು, ಯಾವಾಗ ನಾವು ಸೆಕೆಂಡರಿ ನ್ಯೂಟ್ರಿಯೆಂಟ್ಸು ಮತ್ತು ಮೈಕ್ರೋನ್ಯೂಟ್ರಿಯೆಂಟ್ಸ್ ಜೊತೆಗೆ ನಾವು NPK ಗೊಬ್ಬರನ ಬಳಸ್ತೀವೋ ಆವಾಗ ಕಡಿಮೆ ಪ್ರಮಾಣದಲ್ಲಿ ಗೊಬ್ಬರ ಕೊಟ್ಟಾಗ್ಲೂ ಕೂಡ ಉತ್ಕೃಷ್ಟ ಪ್ರಮಾಣ ಮತ್ತು ಗುಣಮಟ್ಟ ಎರಡೂ ತಗಲಿಕ್ಕೆ ಕಾರಣ ಆಗುತ್ತೆ. ಮತ್ತು ಈ ಥರ ನಾವು ಕೊಡೋದ್ರಿಂದ ಏನಾಗುತ್ತೆ, ಇದಕ್ಕೆ ಮುಂಚೆ ಹೇಳಿರೋ ಹಾಗೆ ಆ್ಯಂಟಗೋನಿಸಮ್ ಇರಲ್ಲ. ಅಂದರೆ ಜೊತೆಗೆ ತೊಗೊಂಡು ಹೋಗ್ತವೆ ಹೊರತು ಒಂದು ಜಾಸ್ತಿಯಾಗಿ ಒಂದು ಕಡಿಮೆ ಆಗಿ ಬೆಳೆ ಮೇಲೆ ಅದು ದುಷ್ಪರಿಣಾಮ ಬೀಳುವಂಥ ಒಂದು ಪರಿಸ್ಥಿತಿ ಬರೋದಿಲ್ಲ. ಇನ್ನು ನೆಕ್ಸ್ಟು, ತುಂಬ ಜನಕ್ಕೆ ಇದ್ರ ಬಗ್ಗೆ ನಾನು ಸಾಕಷ್ಟು ಮಾಹಿತಿ ಹೇಳ್ತಾ ಬರ್ತೀನಿ. ತುಂಬ ಜನಕ್ಕೆ ಏನಾಗುತ್ತೆ, ಯಾವುದಾದ್ರು ಒಂದು ಅವಲಕ್ಷಣ ಅಥವಾ ನ್ಯೂನತೆ ಲಕ್ಷಣ ಕಾಣಿಸಿದ ತಕ್ಷಣ ಪಟ್ಟಂತ ತಲೆಗೆ ಬರೋದು, ಶಿಲೀಂಧ್ರನಾಶಕ ಹಾಕಿ ಇಲ್ಲ ಕೀಟನಾಶಕ ಹಾಕಿ. ಅಂದರೆ ಪೆಸ್ಟು ಮ್ಯಾನೇಜ್ಮೆಂಟ್ ಬಗ್ಗೆ ಸಾಕಷ್ಟು ರಿಸರ್ಚ್ಗಳು ನಡೆದಿದೆ. ಜನ ಅದನ್ನು ಬೇಗ ಅಕ್ಸೆಪ್ಟು ಮಾಡ್ತಾರೆ ಮತ್ತು ಅದು ಬೇಗ ಮಾಡೂ ಬಿಡ್ತಾರೆ. ಈಗ ಇವತ್ತಿನ ದಿವಸ 2,500 ರೂಪಾಯಿದು 1/4 ಲೀಟ್ರದ್ದು ಔಷಧಿ ಇದೆ ಅಂದ್ರೂ ತೊಂದರೆ ಇಲ್ಲ, ತೊಗೊಂಡು ಬಂದು ಇವತ್ತು ಮಾಡಿಬಿಡ್ತಾರೆ. ಆದರೆ ಮಾಡಿ ಆದಮೇಲಿಂದೇನು, ಈಗ ನಾವು ಹೇಗೆ ಡಾಕ್ಟ್ರ್ ಹತ್ರ ಹೋದಾಗ ಹುಷಾರಿಲ್ಲ ಅಂತಂದಾಗ ಔಷಧಿ ಕೊಡ್ತಾರೆ, ಇಂಜೆಕ್ಷನ್ ಕೊಡ್ತಾರೆ, ಟಾನಿಕ್ ಕೊಡ್ತಾರೆ. ಅದಾದಮೇಲೆ ಒಂದು ಮಾತು ಹೇಳ್ತಾರೆ, ಆಹಾರ ಚೆನ್ನಾಗಿ ತೊಗೊಳ್ಳಿ, ಟೈಮಿಗೆ ಕರೆಕ್ಟಾಗಿ ಆಹಾರ ತೊಗೊಳ್ಳಿ. ಸೊ ಹಾಗಾಗಿ ಇದ್ರ ಬಗ್ಗೆ ಗಮನ ತೊಗೊಳ್ಳೋದು ಮುಖ್ಯ ಆಗುತ್ತೆ. ಅಂದರೆ ಎಷ್ಟು ನ್ಯೂಟ್ರಿಯೆಂಟ್ಸ್ ಮೇಲೆ, ಪೆಸ್ಟ್ ಮ್ಯಾನೇಜ್ಮೆಂಟ್ ಮೇಲೆ ಕೊಡ್ತೀವೋ ಅಷ್ಟೇ ನ್ಯೂಟ್ರಿಯೆಂಟ್ ಮೇಲೂ ಕೂಡ ಕೊಡುವಂಥ ಅವಶ್ಯಕತೆ ಇವತ್ತಿನ ದಿವಸ ಇದೆ. ಹಾಗಾಗಿ ನಾವು ಅವಾಗ ಅದು ತೊಗೊಂಡಾಗ ನಮಗೆ ಆಗುತ್ತೆ, ನೀವು ಬಳಸಿದಂಥ ಕೀಟನಾಶಕ ಆಗಲಿ ಅಥವಾ ಬಳಸಿದಂಥ ಶಿಲೀಂಧ್ರನಾಶಕ ಆಗಲಿ ಹೆಚ್ಚಿನ ಪ್ರಮಾಣದಲ್ಲಿ ಕೆಲಸ ಮಾಡಲಿಕ್ಕೆ ನೀವು ಕೊಡುವಂಥ ಆಹಾರ ಅಥವಾ ನ್ಯೂಟ್ರಿಷನ್ ಕೂಡ ಕೆಲಸ ಮಾಡುತ್ತೆ. ಮತ್ತು ಯಾವುದೇ ಒಂದು ರೀತಿಯ ನ್ಯೂನತೆ ಲಕ್ಷಣಗಳನ್ನ ನಾವು ಗಿಡದಲ್ಲಿ ನೋಡಬಾರ್ದು. ಮತ್ತು ನಾವು ಏನು ಖರ್ಚು ಮಾಡ್ತೀವೋ ಅದಕ್ಕೆ ತಕ್ಕಂಗೆ ಕಾಸ್ಟ್ ಬೆನಿಫಿಟ್ ರೇಷಿಯೋ ಸಿಗುತ್ತೆ. ಹಾಗಾಗಿ ಜೊತೆಗೇನಾಗುತ್ತೆ ಅಂದರೆ ನಮ್ಮ ಸುತ್ತ ಇರೋ ವಾತಾವರಣನ ನಾವು ಕ್ಲೀನ್ ಆ್ಯಂಡ್ ನೀಟಾಗಿ ಇಡಲಿಕ್ಕೆ ಸಹಾಯ ಮಾಡುತ್ತೆ. ಇದೇ ರೀತಿ ಕನ್ಸಿಸ್ಟೆಂಟಾಗಿ ನಾವು ಕೂಡ ಈಗ ರೈತರ ಜೊತೆ ಸಂವಾದ ಮಾಡಿದಾಗೆಲ್ಲ ಅವ್ರ ಅನುಭವನ ನಾವು ತೊಗೋತೀವಿ, ನಮ್ಮ ಅನುಭವನ ಅವ್ರ ಹತ್ರ ಹಂಚ್ಕೋತೀವಿ. ಈ ಥರ ಮಾಡ್ತಾ ಬಂದ್ಕೊಂಡು ಇವತ್ತಿನ ದಿವಸ ಇಷ್ಟು ಕಳೆದ ಒಂದು 25-27 ವರ್ಷದಲ್ಲಿ ಈ ಒಂದು ಹಂತಕ್ಕೆ ಬಂದಿದ್ದೀವಿ. ಇನ್ನೂ ಕೂಡ ಕಲಿಯೋದಿದ್ದೇ ಇದೆ. ಕಲಿಕೆ ನಿರಂತರ, ಅದಕ್ಕೊಂದು ಎಂಡ್ ಅನ್ನೋದಿಲ್ಲ. ಸೊ ಈಗ ಶುರುವಾಗಿದೆ. ಅದರಲ್ಲೂ ಜೊತೆಗೆ ಎಸ್ಕಾಟ್ಸ್ನವ್ರ ಜೊತೆಗೆ ನಾವು ಕೈ ಜೋಡಿಸಿರೋದ್ರಿಂದ ಅದು ನಮಗೂ ಒಂದು ಹೆಮ್ಮೆ. ಈ ಮೂಲಕ ಹೆಚ್ಚು ಪ್ರಮಾಣದಲ್ಲಿ ನಾವು ರೈತರನ್ನ ತಲುಪ್ಬೋದು ಅಂತ ಅನ್ನೋದು ಒಂದು ಆಸೆ ಇದೆ. ನಮ್ಮಲ್ಲಿರ್ತಕ್ಕಂಥ ಒಂದು ನಾಲೆಡ್ಜ್ ಏನಿದೆ ಅಥವಾ ಏನು ನಮಗೊಂದು ತಿಳುವಳಿಕೆ ಇದೆ ಅದನ್ನ ಹಂಚ್ಕೊಳ್ಳಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಸ್ಕಾಟ್ಸ್ ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಸೆಂಟರ್ ಏನಿದೆ ಅವರಿಗೆ ನನ್ನ ವಂದನೆಗಳು.